ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹೃದಯವಾಸಿಯೇ. ಹಕ್ಕಿಗಳು ಗೂಡಿಗೆ ತೆರಳಲು ಕಾತರಿಸುವ ಸಮಯ. ಕೆಲಸಕ್ಕೆಂದು ತೆರಳಿದ್ದ ಹೆಂಗಸರು ಗೂಡು ಸೇರಲು ಗಡಿಬಿಡಿಯಿಂದ ಮನೆಗೆ ಬರುತ್ತಿದ್ದರು. ಸಂಜೆ ಮಕ್ಕಳು ಮೈದಾನದಲ್ಲಿ ಖುಷಿಯಾಗಿ ಆಟ ಆಡುತ್ತಿದ್ದ ದೃಶ್ಯ ಅನತಿ ದೂರದಲ್ಲಿ ಬಾಲ್ಕನಿಯಲ್ಲಿ ಕೂತು ಚಹಾ ಇರುತ್ತಿದ್ದವಳ ಕಣ್ಣಿಗೆ ಬಿತ್ತು. ನಸುನಗುವೊಂದು ಮೂಡಿತು. ಕಣ್ಣು ಪಕ್ಕಕ್ಕೆ ಹೊರಳಿತು. ಸ್ಕೂಟಿ ಮೇಲೆ ಕುಳಿತು ಬ್ಯಾಲೆನ್ಸ್ ಮಾಡಲಾಗದೆ ಒದ್ದಾಡುತ್ತಿದ್ದ ಹುಡುಗ ತಾನೇ ಹಿಂದೆ ಕುಳಿತು ಧೈರ್ಯ ತುಂಬಿ ಹೇಳಿಕೊಡುವ ದೃಶ್ಯ ನೋಡಿದರೆ ಗಂಡ ಹೆಂಡತಿ ಎಂದು ತಿಳಿಯುತ್ತಿತ್ತು. ಚಹಾ ಇನ್ನೂ ಉಳಿದಿತ್ತು. ಯಾಕೋ ಜಾಗ ಬದಲಿಸಬೇಕು ಎನಿಸಿತು. ಗಡಿಯಾರ 6 ಗಂಟೆ ತೋರಿಸಿತು. ಹಚ್ಚಿದ ತರಕಾರಿ ಬಳಸಿ ಪಲ್ಯ, ಸಾಂಬಾರ್, ಚಪಾತಿ, ಅನ್ನ ತಯಾರಿಸಿ ಹಾಟ್ ಬಾಕ್ಸ್ನಲ್ಲಿ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ರೂಮಿಗೆ ತೆರಳಿ ತಣ್ಣಗಿನ ನೀರಲ್ಲಿ ಮಿಂದು ಬ್ಲ್ಯಾಕ್ ಲೆಗ್ಗಿನ್ಸ್ ಮತ್ತೆ ರೆಡ್ ಟಾಪ್ ಧರಿಸಿದಳು. ಕನ್ನಡಿಯಲ್ಲಿ ನೋಡಿಕೊಂಡಳು. ಕನ್ನಡಿ ಬೇಡವೆಂದು ಹೇಳಿದಂತಾಯಿತು. ಕಬೋರ್ಡ್ ತೆಗೆದಳು. ರಂಗುರಂಗಿನ ದುಬಾರಿ ಸೀರೆಗಳಿಂದ ಸಾದಾ ಸೀರೆವರೆಗೂ ಕಣ್ಣಾಡಿಸಿ ಮೆಲ್ಲನೆ ಸವರಿ ಬಾಗಿಲು ಮುಚ್ಚಿ, ಹುಟ್ಟು ಪ್ರಯೋಜನ ಆದರೂ ಏನೋ, ಮೆಚ್ಚಿಗೆ ಸೂಸಬೇಕಾದ ಕಂಗಳು ನನ್ನ ಗಮನಿಸುವುದೇ ಇಲ್ಲ, ಮತ್ಯಾಕೆ ಅಲಂಕಾರ? ದೇವರ ಮುಂದೆ ನಿಂತು, ಭಗವಂತ, ನನ್ನ ಜೊತೆ ಹೆಜ್ಜೆ ಬಿಸದಿರುವ ಜೀವಕ್ಕೆ ಸದಾ ಖುಷಿ ನೀಡು ಬೇಡಿಕೊಂಡು ಲಿಫ್ಟ್ ಏರಿ ಟೆರೆಸ್ ತಲುಪಿದಳು. ಅದೊಂದು ಸುಂದರ ಹೂವಿನ ತಾಣ. ಅವಳ ಪ್ರೀತಿಯ ಜಾಗ, ಅವಳ ಮನಕ್ಕೆ ಮುದ ನೀಡುವ ಜಾಗ, ಅವಳ ಕಣ್ಣೀರಿಗೆ ಜೊತೆಯಾಗುವ ದುಂಬಿಗಳು, ಹೂವುಗಳು, ಇವೇ ಅವಳ ಪ್ರಪಂಚ. ರಾತ್ರಿಯಲ್ಲಿ ಇಲ್ಲಿ ಬರಲು ಕಾರಣವಿದೆ. ಅವಳ ಮನ ಬಯಸುವ ಜೀವ ಬರುವ ಸಮಯ. ಅದನ್ನು ದೂರ ನಿಂತು ನೋಡುವುದಷ್ಟೇ ಅವಳ ಸೌಭಾಗ್ಯ. ಜೋಕಾಲಿಯಲ್ಲಿ ಕೂತು ಪುಸ್ತಕವೊಂದನ್ನು ಹಿಡಿದಳು. ಚಂದಿರ ಮಾತ್ರ ವಿಚಿತ್ರ ಜೋಡಿಯ ಮುಸುಕಿನಾಟಕ್ಕೆ 2 ವರ್ಷಗಳಿಂದ ಸಾಕ್ಷಿಯಾಗುತ್ತಾನೆ. ಗಂಟೆ 8 ದಾಟಿತ್ತು. ಗೇಟ್ ಒಳಗೆ ಡಸ್ಟರ್ ಬಂದು ನಿಂತಿತು. ಜೋಕಾಲಿ ಮೇಲೆ ಪುಸ್ತಕ ಹಿಡಿದು ಕೂತಿದ್ದವಳ ಕಣ್ಣು ನಕ್ಷತ್ರದಂತೆ ಹೊಳೆದವು. 6 ಅಡಿ ಎತ್ತರ, ರಾಯಲ್ ಬ್ಲೂ ಸೂಟ್ ಧರಿಸಿದ್ದ ಸುಂದರ ಯುವಕ ಕೆಳಗಿಳಿದ. ಮುಖ ಕೊಂಚ ಬಾಡಿತ್ತು, ತಲೆ ಕೆದರಿತ್ತು. ಆಯಾಸವ ಎಂದುಕೊಂಡಳು. ಕಣ್ಣು ಪಕ್ಕಕ್ಕೆ ಹೊರಳಿತು. 21 ವರ್ಷದ ತರುಣಿ ಪಕ್ಕದಲ್ಲಿ ನಗುತ್ತಾ ನಿಂತಿದ್ದಳು. ಇಬ್ಬರಲ್ಲೂ 2 ನಿಮಿಷದ ಮಾತುಕತೆ ಸಾಗಿತು. ತದನಂತರ ಕ್ಯಾಬ್ ಬಂದು ನಿಂತಿತು. ಅಲ್ಲಿಂದ ತರುಣಿ ಹೊರಟು ಹೋದಳು. ಯಾರೀಕೆ? ಮೊದಲ ಬಾರಿ ನೋಡುತ್ತಿರುವುದು. ಯಾಕೋ ಸಣ್ಣ ನೋವು ಹೃದಯಕ್ಕೆ. ಕಣ್ಣು ತುಂಬಿತು. ಅರೆ, ನಾನ್ಯಾಕೆ ಅಳಬೇಕು? ಅವರ ಮನೆ, ಅವರ ಜೀವನ. ನನಗಂತೂ ಜಾಗವಿಲ್ಲ. ಅವರಾದರೂ ಖುಷಿಯಾಗಿರಲಿ. ಬುದ್ಧಿ ಹೇಳಿದರೂ ಮನಸ್ಸಲ್ಲಿ ಅವ್ಯಕ್ತ ನೋವೊಂದು ಇಣುಕಿತು. ಅಲ್ಲೇ ಕಣ್ಣು ಮುಚ್ಚಿತು ಹುಡುಗಿ. ಮನೆಯೊಳಗೆ ಬಂದವನು ಲಿಫ್ಟ್ ಏರಿ ತನ್ನ ರೂಮು ಸೇರಿದ. ಫ್ಲಾಸ್ಕ್ನಲ್ಲಿ ಗ್ರೀನ್ ಟೀ ಸಿಪ್ ಇರುತ್ತಿದ್ದಂತೆ ಮನಸ್ಸು ಹಗುರ. ಕೆಳಗಡೆ ಬಂದು ತಾನೇ ಬಡಿಸಿಕೊಂಡು ಊಟ ಮಾಡಿದ. ಪಕ್ಕದಲ್ಲಿ ಮತ್ತೊಂದು ಫ್ಲಾಸ್ಕ್. ಹಾಲು ತೆಗೆದುಕೊಂಡು ರೂಮಿಗೆ ತೆರಳುವ ಮನಸ್ಸಾದರೂ ಗೆಜ್ಜೆಯ ಸದ್ದು ಕೇಳದೆ ನಿದ್ರೆ ಬರುವುದಿಲ್ಲ. ಮೆಲ್ಲನೆ ಲಿಫ್ಟ್ ಏರಿ ಟೆರೆಸ್ ತಲುಪಿದ. ಬೆಳದಿಂಗಳ ಸವಿಯೊಂದಿಗೆ ಜೋಕಾಳಿಯಲ್ಲಿದ್ದ ಚೆಲುವೆ ಕಂಡಳು. ನಿರಾಳ ಅವನು. ಮಾತನಾಡಿಸದೆ ಕೆಳಗೆ ಬಂದ. ಕಣ್ಣು ಬಿಟ್ಟಿತು ಹುಡುಗಿ. ಯಾರೋ ಹತ್ತಿರವಾದವರು ಬಂದಂತೆ ಭಾಸವಾಯಿತು. ಯಾರೂ ಇಲ್ಲ. ಒಂದು ವೇಳೆ ಸಿದ್ದು ಬಂದಿರಬಹುದಾ? ಹೇ ಹುಚ್ಚಿ, ಅಷ್ಟೆಲ್ಲ ಖುಷಿ ಬೇಡ. 2 ವರ್ಷದಲ್ಲಿ ನೀವಿಬ್ಬರು ಮುಖಾಮುಖಿ ಆಗಿರುವುದು ಅತಿ ವಿರಳ ಹಿಂದಿತು. ತನ್ನಷ್ಟಕ್ಕೆ ನಕ್ಕು ಕೆಳಗೆ ಬಂದು ಟೇಬಲ್ ಕ್ಲೀನ್ ಮಾಡಿದಳು. ಒಂದು ಚಪಾತಿ ತಿಂದು ಎಲ್ಲ ಅಡುಗೆ ಮನೆಗೆ ಸೇರಿಸಿ ತನ್ನ ಕೋಣೆಗೆ ಹೋಗುವ ಮುನ್ನ ಒಮ್ಮೆ ಕೆಳಗೆ ಬಂದು ವಾಚ್ಮ್ಯಾನ್ಗೆ ಊಟ ಕೊಟ್ಟು ಡೋರ್ ಲಾಕ್ ಮಾಡಿ ಮೇಲೆ ಬಂದಳು. ರೂಮಿಗೆ ಹೋಗುವಾಗ ಒಮ್ಮೆ ಎದುರಿದ್ದ ಬಾಗಿಲ ಕಡೆ ನೋಡಿದಳು. ನಗುವಿನ ಸದ್ದು ಅಪ್ಪಳಿಸಿತು. ಅಲ್ಲಿಗೆ ಕರೆ ಮಾಡಿರುವುದು ಸಿದ್ದು ತಂಗಿ ಅನ್ಯ. ರಾತ್ರಿ 12. ಮೆತ್ತನೆ ಹಾಸಿಗೆ ಮೇಲೆ ಮಲಗಿದರೂ ನಿದ್ರೆ ಬಾರದು. ಎದ್ದು ಮತ್ತೆ ಬಾಲ್ಕನಿಗೆ ಬಂದಳು. ನಿಶಬ್ದ ವಾತಾವರಣ. ಆಗೊಮ್ಮೆ ಈಗೊಮ್ಮೆ ವಾಹನಗಳ ಓಡಾಟ. ಜಗತ್ತೇ ಸುಖವಾಗಿ ನಿದ್ರೆಯಲ್ಲಿರುವ ಹೊತ್ತು. ಪ್ರೀತಿಸುವ ಜೀವದೊಡನೆ ಎದೆಗೊರೆಗೆ ನೆಮ್ಮದಿಯಾಗಿ ನಿದ್ರೆ ಮಾಡುವ ಸಮಯ. ಅವಳು ಮಾತ್ರ ಮುಂದಿನ ಜೀವನಕ್ಕೆ ಹೊಂದಿಸಿಕೊಳ್ಳಲು ಮಾನಸಿಕವಾಗಿ ತಯಾರಾಗುತ್ತಿರುವ ನಿರ್ಬಾಹುಗಳು. ನಾಳೆ ಇದ್ದ ಇಂಪಾರ್ಟೆಂಟ್ ಮೀಟಿಂಗ್ ಬಗ್ಗೆ
ಅಗತ್ಯವಿದ್ದ ಎಲ್ಲ ಕೆಲಸಗಳನ್ನು ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿಟ್ಟವನಿಗೆ ನಿದ್ರಾದೇವಿ ಅಪ್ಪಿಕೊಂಡಳು. ಮುಂಜಾನೆ ಸೂರ್ಯ ಹಾಜರಾಗಿದ್ದ. ಅನ್ಯ ಮ್ಯಾನ್ಷನ್ ಮನೆಯಲ್ಲಿ ಕೆಲಸಗಳು ಎಂದಿನಂತೆ ನಡೆಯುತ್ತಿದ್ದವು. ಸುಗುಣ, ರಶ್ಮಿ ಅಮ್ಮ ಮಗಳು ಮನೆ ಸ್ವಚ್ಛತೆ ನಿಭಾಯಿಸಿದರೆ ಚಂದ್ರಣ್ಣ ಗಾರ್ಡನ್ ಮತ್ತು ಇತರೆ ಕೆಲಸ ನಿಭಾಯಿಸುತ್ತಾನೆ. ಯಾರಿದ್ದರೂ ಅಡಿಗೆ ಮನೆಗೆ ಒಡತಿಗೆ ಅಷ್ಟೇ ಪ್ರವೇಶ. ಸ್ನಾನ ಪೂಜೆ ಮುಗಿಸಿ ಬ್ಲ್ಯಾಕ್ ಟೀ ರಶ್ಮಿ ಕೈಗಿಟ್ಟಳು. ತೆಗೆದುಕೊಂಡು ಲಿಫ್ಟ್ನಲ್ಲಿ ಮೇಲೇರಿತು ಹುಡುಗಿ. ರೂಮ್ ಬಾಗಿಲು ತೆರೆದಿತ್ತು. ಅಣ್ಣ, ಟೀ. ರಶ್ಮಿ, ಹೇಗಿದೆ ನಿನ್ನ ಸ್ಟಡೀಸ್? ಫ್ರೆಶ್ ಆಗಿ ಮುಖ ಒರೆಸಿಕೊಳ್ಳುತ್ತಾ ಕೇಳಿದ. ಚೆನ್ನಾಗಿದೆ ಅಣ್ಣ, ಅತ್ತಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಟೀ ಕೊಡುತ್ತಾ ಹೇಳಿದಳು. ಚಂದದ ನಗೆ ನಕ್ಕ. ನೆಕ್ಸ್ಟ್ ಏನೋದುತ್ತೀಯ? ಯಾವ ಕಾಲೇಜು? ಅಣ್ಣ, ಓದು ನಿಲ್ಲಿಸುತ್ತೇನೆ. ಅಪ್ಪ ಅಮ್ಮಗೆ ಕಷ್ಟ ಆಗುತ್ತೆ ಎಂದಳು. ನಿನ್ನಣ್ಣ ಇನ್ನೂ ಬದುಕಿದ್ದಾನೆ ರಶ್ಮಿ, ಮರೆತು ಬಿಟ್ಟೆಯಾ? ಅಣ್ಣ ಕಣ್ಣು ತುಂಬಿಸಿಕೊಂಡಳು. ನೋಡು, ಸುಗುಣ ಅಮ್ಮ ನನಗೆ ತಾಯಿ ಸಮಾನ. ನೀನು ನನ್ನ ತಂಗಿ ಆಯ್ತಾ? ಅನ್ಯ ಫಾರಿನ್ ಸೇರಿದ ಮೇಲೆ ತಂಗಿ ಕೊರತೆ ನೀಗಿಸಿದವಳು ನೀನು ಎಂದು ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೊರಟ. ಸಾರಿ ಅಣ್ಣ ಎಂದಳು. ಸರಿ ಹೋಗು, ನೀನ್ಯಾಕೆ ಕೆಲಸ ಮಾಡೋದು? ಅತ್ತಿಗೆ ಹೇಳಿದ್ರಾ? ಕಣ್ಣು ಕಿರಿದಾಗಿಸಿ ಕೇಳಿದ. ಅಣ್ಣ, ಅತ್ತಿಗೆ ನಿನ್ನ ಹಾಗೆ ವಿಶಾಲ ಮನಸ್ಸಿನವರು ಗೊತ್ತಾ? ಅವರು ಯಾರಿಗೂ ನೋವು ಕೊಡುವುದಿಲ್ಲ. ಆದರೂ ಒಂದು ವಿಷಯ ಕೇಳಬೇಕು ಅಣ್ಣ, ನಿನಗ್ಯಾಕೆ ಅತ್ತಿಗೆ ಕಂಡರೆ ಇಷ್ಟ ಇಲ್ಲ? ರಶ್ಮಿ ಸಮಯವಾಯಿತು ಎಂದು ಬಾತ್ರೂಮ್ ಒಳಗೆ ಹೋದ. ಕೆಳಗೆ ಬಂದ ರಶ್ಮಿ ಕಾಲೇಜಿಗೆ ಹೋದಳು. ಸಿದ್ದು ಸೈಲೆಂಟಾಗಿ ತಿಂಡಿ ಮುಗಿಸಿ ಹೊರಟ. ಅವಳು ಮಾತ್ರ ಹೊರಬರಲಿಲ್ಲ. ಮತ್ತದೇ ಹುಡುಗಿ ಬಂದಿದ್ದಳು. ಇಬ್ಬರೂ ಕುಳಿತ ಮೇಲೆ ಕಾರು ಗೇಟು ದಾಟಿತು. ಬಾಲ್ಕನಿಯಲ್ಲಿ ನಿಂತವಳ ಮನಸ್ಸು ಕೊಂಚ ಮಿಸುಕಾಡಿತು. ಆದರೆ ಕಣ್ಣೀರು ಕೆನ್ನೆ ಸೋಕಲಿಲ್ಲ. ದಿನಚರಿ ಹೀಗೆ ಮುಂದುವರಿಯುತ್ತಿತ್ತು. ಕಾಲ ಸರಿಯುತ್ತಿತ್ತು. ಇನ್ನೂ 1 ತಿಂಗಳು ಸರಿಯಿತು. ಬದಲಾವಣೆ ಬೆಳಕೊಂದು ಮಿಣುಕುವ ಮುನ್ನ ಕಾಲ ಸರಿದು ಹೋಗುವುದೇ ನೋಡುವುದು ಬಾಕಿ ಇತ್ತು. ಗಾಢ ಕತ್ತಲ ರಾತ್ರಿ. ದ್ವಿಚಕ್ರ ವಾಹನ ಒತ್ತಲ್ಲದ ಹೊತ್ತಿನಲ್ಲಿ ಕೈಕೊಟ್ಟು ಅಮಾಯಕವಾಗಿ ನಿಂತಿದೆ. ಇನ್ನೂ 1 ಮೈಲಿ ದೂರ ನಡೆದೇ ಹೋಗಬೇಕು. ಮಣ್ಣಿನ ರಸ್ತೆ. ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಇನ್ನೂ ಡಾಂಬಾರು ಬಂದೇ ಇಲ್ಲ. ಚುನಾವಣಾ ಸಮಯದಲ್ಲಿ ಓಟು ಕೇಳುವ ರಾಜಕಾರಣಿಗಳು ಗೆದ್ದ ಮೇಲೆ ತಲೆ ಹಾಕುವುದಿಲ್ಲ. ಬೀದಿ ದೀಪದ ಬೆಳಕಿಲ್ಲ. ಮಳೆ ಬಂದು ರಾಶಿ ಕೆಸರು ತುಂಬಿ ತುಳುಕುತ್ತಿದೆ. ನೀರವ ಮೌನ. ಭಯದಲ್ಲೇ ನಡೆದು ಹೋಗುವಾಗ ಕೇಳಿತೊಂದು ಅಮಾಯಕ ಹೆಣ್ಣಿನ ಅಸಹಾಯಕ ಧ್ವನಿ. ಭಯವಾಯಿತು. ಸುತ್ತಲೂ ನೋಡಿದಳು. ಮೊಬೈಲ್ ಟಾರ್ಚ್ ಆನ್ ಮಾಡಿದಳು. ಇದ್ದದ್ದು ಅಲ್ಪ ಸ್ವಲ್ಪ ಚಾರ್ಜ್ ಬೆಳಕಷ್ಟೇ. ಧ್ವನಿ ಹೆಚ್ಚಾದ ಕಡೆ ನಡೆದಳು. ಅಮಾಯಕ ಹುಡುಗಿಯೊಬ್ಬಳು ಮಾನಕ್ಕಾಗಿ ಹೋರಾಡುತ್ತಿದ್ದಳು. ಮೇಲೆ ಎರಗಿದ್ದು ಕೊಬ್ಬಿದ ಗೂಳಿಯಂತಿದ್ದ ಇಬ್ಬರು ದಾಂಡಿಗರು. ಪಕ್ಕದಲ್ಲಿ ಕಾರ್ ನೋಡುತ್ತಿದ್ದಂತೆ ವಾಸ್ತವ ಅರ್ಥವಾಗಿ ಇರೋ ಧೈರ್ಯವನ್ನೆಲ್ಲ ತಂದುಕೊಂಡು ದೊಣ್ಣೆ ಬೀಸಿದಳು. ಒಬ್ಬನ ಕಾಲಿಗೆ ಬಿತ್ತು. ಇನ್ನೊಬ್ಬ ಬಚಾವಾದ. ಹುಗುಳು ನುಂಗಿತು ಹುಡುಗಿ. ಹತ್ತಿರ ಬಂದವನೇ ದುಪ್ಪಟ ಎಳೆದು, ಮಚ, ಏನು ಅದೃಷ್ಟ, ಒಂದೇ ದಿನ 2 ಬೇಟೆ. ಕುಹಕನಗೆ ಬೀರಿದ. ಅವಳಾಗಲೇ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿ, ಅರೆನಗ್ನ ಸ್ಥಿತಿ. ಇನ್ನು ನನ್ನ ಗತಿ? ಬೆವರಲು ಆರಂಭಿಸಿದಳು. ಓಡುವಾಗ ಕಾಲು ಅಡ್ಡ ಹಿಡಿದ ಇನ್ನೊಬ್ಬ. ಆಯಾ ತಪ್ಪಿ ನೆಲಕ್ಕುರುಳಿದಳು. ಮೈ ಮುಟ್ಟಲು ಕೈ ಹಿಡಿದ. ಬೇಡ, ಹತ್ರ ಬರಬೇಡ. ಕಿರಿಚಿ ಎದ್ದು ಕುಳಿತಳು ಹುಡುಗಿ. ರಾತ್ರಿ ಪಾಠ ಹೇಳಿ ಎಂದು ಬಂದ ರಶ್ಮಿ ಅಲ್ಲಿಯೇ ಮಲಗಿದ್ದವಳು ಸದ್ದಿಗೆ ಎಚ್ಚರವಾದಳು. ಅತ್ತಿಗೆ, ಅತ್ತಿಗೆ, ಇಲ್ಲಿ ನೋಡಿ, ಏನಾಯ್ತು? ಗಾಬರಿಯಿಂದ ನೋಡಿ ಕರೆದು ಎಚ್ಚರ ಮಾಡುತ್ತಿದ್ದಳು. ಅಲ್ಲಿಯೇ ಇದ್ದ ನೀರು ಕುಡಿಸಿ ಬೆವರಿದ ಮುಖ ಒರೆಸಿ ನೋಡಿದಳು. ಅತ್ತಿಗೆ ಏನಾಯ್ತು? ಯಾಕೆ ಅಳು? ಗಾಬರಿಯಿಂದ ಸಿದ್ದು ರೂಮ್ ಕಡೆ ಓಡಿದಳು. ಒಂದೇ ಸಮ ಬಾಗಿಲು ಪಡೆದ ಶಬ್ದ. ಸ್ವಲ್ಪ ಸಮಯದಲ್ಲಿ ಬಾಗಿಲು ತೆಗೆದ ಸಿದ್ದು ರಶ್ಮಿ ಮುಖದಲ್ಲಿದ್ದ ಗಾಬರಿ ಕಂಡು, ಏನಾಯ್ತು ಪುಟ್ಟಿ ಎಂದ. ಅತ್ತಿಗೆ. ಅತ್ತಿಗೆನಾ? ಏನಾಯ್ತು ಅವರಿಗೆ? ಅಯ್ಯೋ ಬಾ ಅಣ್ಣ. ಎಳೆದುಕೊಂಡೇ ಹೋದಳು. ಮಂಡಿ ಮಧ್ಯೆ ತಲೆ ಇಟ್ಟು ಅಳುತ್ತಿದ್ದಳು. ಮೊದಲ ಬಾರಿ ಅವನ ಮನೆಯಲ್ಲಿ ಆ ರೂಮಿಗೆ ಕಾಲಿಟ್ಟ. ಯಾಕೋ ಸಣ್ಣ ಬೆವರು. ತಲೆ ಸವರಿದ. ಹತ್ರ ಬರಬೇಡ, ಮುಟ್ಬೇಡ ನನ್ನ, ಪಾಪಿ, ಹೊರಟೋಗು. ಮೊದಲ ಬಾರಿ ಬೇಕೆಂದೇ ಹೇಳಿದ್ದಳು. ಆದರೆ ಈಗ ಅರಿವಿಲ್ಲದೆ ಭಯದಲ್ಲಿ ಹೇಳಿದಳು. ಎರಡಕ್ಕೂ ಹೋಲಿಕೆ ಮಾಡಿ ನಸುನಕ್ಕು
ಮೊದಲ ಬಾರಿ ಕೈ ಹಿಡಿದ. ಮೊದಲ ಸ್ಪರ್ಶ ಕಂಡಿದ್ದು ಕಾಳಜಿಯಾದರೂ ಕನಸಲ್ಲಿ ನಡೆದದ್ದು ವಾಸ್ತವ. ಇಷ್ಟು ವರ್ಷ ಬೆನ್ನು ಬಿಡದೆ ಕಾಡುತ್ತಿದೆ. ಯಾವ ಪುರುಷನನ್ನು ಸೋಕಲು ಭಯ. ಆದ್ದರಿಂದಲೇ ಅವನಿಗೆ ಹಾಗೆ ಹೇಳಿದಳು. ಇಷ್ಟು ದಿನ ಯಾರ ಅರಿವಿಗೆ ಬಾರದೆ ಒಬ್ಬಳೇ ನೋವು ಪಡುತ್ತಿದ್ದಳು. ಇಂದು ರಶ್ಮಿ ಹೊರತಂದಳು. ಮತ್ತೊಮ್ಮೆ ತಲೆ ಸವರಿದ. ಮಲಗು ಎಂದಾಗ ಸುಮ್ಮನೆ ಮಲಗಿದಳು. ಆದರೂ ಕಾಡುವ ಕಠೋರ ಸತ್ಯ. ಬೆಳಗ್ಗೆ ಸೂರ್ಯ ನೆತ್ತಿಗೆ ಬಂದಾಗ ಎಚ್ಚರ ಅವಳಿಗೆ. ರಾತ್ರಿ ಘಟನೆ ನೆನಪಾಗಿ ಕಣ್ಣಂಚು ಒದ್ದೆ. ಬಹುಶಃ ಹೇಡಿಯಾಗಿ ಸಾಯಲಾರೆ, ಅದಕ್ಕಾಗಿಯೇ ಅಸ್ತಿತ್ವ. ಸ್ನಾನ ಮುಗಿಸಿ ತಿಂಡಿ ಮಾಡಿಲ್ಲ ಎಂದು ನೆನಪಾಗಿ ಕೆಳಗಡೆ ಬರಲು ತಯಾರಾದಳು. ಬಾಗಿಲು ತೆಗೆದು ಕೆಳಗೆ ಬಂದವಳಿಗೆ ಕಂಡಿದ್ದು ಅವಳ ಪ್ರೀತಿ ಪಾತ್ರ ಅಣ್ಣ ಸಂಕೇತ್ ಮತ್ತು ಅತ್ತಿಗೆ ಸಹನಾ. ಪುಟ್ಟ ಮಗು ಅವಳು. ಕಣ್ಣು ಅರಸುವ ಜೀವ ಜೊತೆ ಇಲ್ಲ. ಆಫೀಸ್ ನೆಪ, ಯಾಕೋ ಮನೆಯೇ ನೆನಪು. ರಾತ್ರಿ ಭಯ ಬಿದ್ದ ಜೀವ ಕಂಡು ಯಾಕೋ ಹೇಳಲಾಗದ ಭಾವ. ಮನೆಗೆ ಹೋಗಲ್ಲ. ಅವಳಿಗಾಗಿ ಚಂದದ ಉಡುಗೊರೆ ಅದು ಮನೆಯಲ್ಲಿ ಯಾರಾದರೂ ಬಂದಾಗ ಮಾತ್ರ. ಆದರೆ ಇಂದು ತೆಗೆದುಕೊಳ್ಳಲು ಬಯಕೆ. ಚಂದವಾದ ಕಿವಿ ಓಲೆಯಿಂದ ಹಿಡಿದು ಸಿಂಧೂರ ಇರುವ ಆಭರಣ ಡಬ್ಬಿ ತೆಗೆದುಕೊಂಡು ಮನೆಗೆ ಹಾಜರಾದ. ಕಂಡಿತು ಒಂದು ಪತ್ರ. ಹೆಸರಿಲ್ಲದ ಬಂದ ನೀವು ಕೇಳಿದ ಉಡುಗೊರೆ ನಿಮ್ಮ ಕೈ ಸೇರುವ ದಿನ ಹತ್ತಿರದಲ್ಲಿದೆ. ನೆಮ್ಮದಿ ಅರಸಿ ಹೊರಟಿರುವೆ. ಇಷ್ಟೇ ಹೇಳಲು ಸಾಧ್ಯ. ಇಂತಿ ಹಾಸಿನಿ. ಸಿದ್ಧಾರ್ಥ್ ರಾಮಚಂದ್ರ. ಕೆಲವೊಂದು ನಿರ್ಧಾರಗಳು ಕಠಿಣವಾಗಿದ್ದರೂ ಇನ್ನೊಬ್ಬರ ನೆಮ್ಮದಿಗಾಗಿ ತೆಗೆದುಕೊಳ್ಳಬೇಕು. ಒಮ್ಮೆ ನಾವೇ ಕೆಲವೊಂದು ಕಟ್ಟುಪಾಡು ರಚಿಸಿಕೊಂಡು ಅದರೊಳಗೆ ಬದುಕಬೇಕಾಗುತ್ತದೆ. ಆದರೆ ಸಮಾಜದಲ್ಲಿ ನಮಗಾಗಿ ಅಲ್ಲದಿದ್ದರೂ ಕೆಲವೊಬ್ಬರ ಹಿತಕ್ಕಾಗಿ ರಚಿತವಾದ ಕಟ್ಟುಪಾಡು ನಮ್ಮನ್ನು ಕಟ್ಟಿಹಾಕುತ್ತವೆ. ಒಮ್ಮೊಮ್ಮೆ ಎಲ್ಲದರಿಂದ ದೂರ ಹೋಗಬೇಕು ಎನಿಸುತ್ತದೆ. ಆದರೆ ದೂರ ಹೋಗಿ ಬದುಕುವುದಾದರೂ ಹೇಗೆ? ಭಾವನೆಗಳು ನನಗೂ ಇದೆ. ಚಂದವಾದ ಬದುಕು ನನ್ನದಾಗಬೇಕೆಂಬ ಭಾವವಿದೆ. ಆದರೆ ನೆನಪುಗಳು, ವಾಸ್ತವ ಘಟನೆಗಳು ಹೆಕ್ಕುತ್ತಿವೆ. ನಾನೇ ದೂರಾದರೂ ಬೆನ್ನು ಬಿಡದ ಭೂತದಂತೆ. ಕನಸೊಂದು ಕನಸೇ ಆಗಿ ಉಳಿದಿದ್ದರೆ ಚಂದವಿತ್ತು. ಆದರೆ ಅದು ಕನಸಲ್ಲ, ನನ್ನ ಬದುಕಿನ ವಾಸ್ತವ. ಗಂಡಸರಿಗೆ ಇಲ್ಲದ ಕಟ್ಟುಪಾಡುಗಳು ಕೇವಲ ಹೆಣ್ಣಿಗೇಕೆ? ನಾನಾಗಿಯೇ ಬಯಸಿದ ಬದುಕಲ್ಲ, ಬಯಸದೇ ಬಂದ ಶಾಪವಿದು. ಮನ ಅರಿಸುತ್ತಿದೆ ಸಣ್ಣ ಭರವಸೆಯೊಂದು. ಮಿಂಚು ಹುಳುವಿನಂತೆ ಮಿಣುಕಾಡುತ್ತಿದೆ. ಕಾಣದ ಪ್ರಶ್ನೆಗಳ ತುಣುಕೊಂದು ಕಟ್ಟಲು ಬೆಳಕಿನ ಆಟದಲ್ಲಿ ಬದುಕಾಯ್ತು ಕಗ್ಗತ್ತಲು. ಸಮಯ ಸರಿದು ಹೋಗುತ್ತದೆ. ಎಷ್ಟು ಕಾಲ ಹೀಗೆ ಸರಿದು ಹೋಗಬೇಕು? ಉತ್ತರವಿರದ ಪ್ರಶ್ನೆಗಳ ಮಧ್ಯೆ ಜೀವನ ನಿನಗೆ ಸಾಕಾಗಲಿಲ್ಲವಾ? ಮೌನ ಎಲ್ಲವನ್ನೂ ಹೇಳುತ್ತದೆ. ಆದರೆ ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಸಾಧ್ಯವಿಲ್ಲ. ಮೌನದಲ್ಲಿ ಮನಸ್ಸುಗಳ ಮಧ್ಯೆ ಸೇತುವೆ ಕಟ್ಟುವ ಪ್ರಯತ್ನ ಸೋಲಾಗಲಿಲ್ಲವಾ? ಬಂದಾಗಿನಿಂದ ಒಂದೂ ಮಾತಾಡದೆ ತನ್ನದೇ ಯೋಚನೆಯಲ್ಲಿ ಪಾಟೊಂದಕ್ಕೆ ಬಣ್ಣಗಳಿಂದ ಅಲಂಕಾರ ಮಾಡುತ್ತಾ ಪ್ರಪಂಚದ ಗೊಡವೆ ಇಲ್ಲದೆ ಮೌನವನ್ನು ಸಹಿಸದೆ ಕೇಳಿದ್ದರು ಅತ್ತಿಗೆ ಸಹನಾ. ಸಹನಾ, ಕೆಲವೊಂದು ಸಮಯ ಸರಿದು ಹೋಗುತ್ತದೆ ಎಂದೆಯಲ್ಲ, ಇದು ಹಾಗೆಯೇ. ಈ ಸಮಯ ಕೂಡ ಸರಿದು ಹೋಗುತ್ತದೆ. ಆದರೆ ಅದರಲ್ಲಿರುವ ನೆನಪು ಮಾಸಲು ಮದ್ದಿನ ಅವಶ್ಯಕತೆ ಇದೆ. ಹೌದು, ಅದನ್ನು ಅರಸಿ ಹೋಗುವ ಇರಾದೆ ಇದೆ ಎಂದಳು. ನಿರ್ಧಾರ ಪ್ರಶ್ನೆ ಮಾಡುವುದು ಸರಿಯಾ ತಪ್ಪ ಗೊತ್ತಿಲ್ಲ. ಆದರೆ ಮತ್ತೆ ಅದೇ ನೆನಪುಗಳ ಹಾವಳಿಗೆ ಸಿಕ್ಕಿ ಜರ್ಜರಿತವಾಗುವುದಕ್ಕಿಂತ ಬೇರೆ ಎಲ್ಲಾದರೂ ಹೊಸ ದಾರಿ ಹುಡುಕಬಹುದಲ್ಲ ಎಂದನು ಸಂಕೇತ್. ನನ್ನ ಆಯ್ಕೆ ಎಂದಿಗೂ ತಪ್ಪಾಗಲಾರದು ಎಂದು ಪಾಟೊಳಗೆ ಚಂದದ ಹೂಗಳನ್ನು ಇಟ್ಟು, ನೋಡಿ, ಬಣ್ಣಗಳು ಮೆರುಗು ತಂದುಕೊಡುತ್ತವೆ. ಆದರೆ ಅದು ಮಾಸದಂತೆ ಕಾಯ್ದುಕೊಳ್ಳುವ ಭರದಲ್ಲಿ ಕೈಲಿರುವ ವಸ್ತುವೇ ಕೆಳಗೆ ಜಾರಿದರೆ? ಅವಳ ಮಾತಿನ ಮರ್ಮ ಅರ್ಥವಾಗಿ ಸುಮ್ಮನಾದರು. ಗಂಡ ಹೆಂಡತಿ ಅಲ್ಲಿಂದ ಹೊರಟರು. ಸಂಪರ್ಕದಲ್ಲಿರುತ್ತೇನೆ. ಆದರೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ದರೆ ನನಗಾಗಿ ಬರುವ ಚಂದದ ಉಡುಗೊರೆ ನೋಡಬಹುದಿತ್ತು. ಯಾರಾದರೂ ಬಂದಾಗ ತಾನೇ ಭಾಗ್ಯ ಎಂದವಳ ಕಣ್ಣಂಚು ಒದ್ದೆಯಾಯಿತು. ಒಂದು ಅಪ್ಪಿಗೆಯೊಂದಿಗೆ ಅವರನ್ನು ಕಳುಹಿಸಿದಳು. ರಶ್ಮಿಳಿಗಾಗಿ ಒಂದಿಷ್ಟು ಬಟ್ಟೆಗಳನ್ನು ಜೋಡಿಸಿಟ್ಟಳು. ಚಂದದ ಬದುಕು ಕಟ್ಟಿಕೊಳ್ಳುವ ಕಾಲ. ಸದಾಕಾಲ ಸದೃದಯವೊಂದು ನಿನಗಾಗಿ ಮಿಡಿಯುತ್ತದೆ. ಅದರ ತಂಪಲ್ಲಿ ಚೆನ್ನಾಗಿರುವ ಆ ಸದೃದಯದ ಜವಾಬ್ದಾರಿ ನಿನ್ನದು. ಒಂದು ಪತ್ರ ಅಲಂಕರಿಸಿತು. ಪ್ರತಿಯೊಂದು ಜಾಗದ ಅವಲೋಕನ ನಡೆಯಿತು. 2 ವರ್ಷದ ಹಿಂದೆ ಮನೆಗೆ ಕಾಲಿಟ್ಟಾಗ
ಆಸರೆಯಾದ ಪ್ರತಿಯೊಂದು ವಸ್ತುಗಳಿಗೂ ಈಗ ಜೀವ ಬಂದ ಹಾಗೆ ಇತ್ತು. ಯಾವುದೇ ವಸ್ತುವಾಗಲಿ ನಮ್ಮ ಸಂತೋಷ, ನೋವು, ದುಃಖ ಕಂಡು ಕಣ್ಣಂತಿರುತ್ತವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಮಹತ್ವದ ಗುಟ್ಟುಗಳು. ಅವನ ಸರ್ವಸ್ವವೂ ಅಲ್ಲಿ ಬೆತ್ತಲು. ಆಗಿರುವಾಗ ಪ್ರತಿಯೊಂದು ವಸ್ತು ಮಾತ್ರ ತಮ್ಮ ಗುಟ್ಟು, ಕೋಪ, ಸಂತೋಷ, ಸುಖ ಎಲ್ಲವನ್ನೂ ಬಲ್ಲದ್ದಾಗಿರುತ್ತದೆ. ಹಾಸಿನಿ ಎಲ್ಲದರಲ್ಲೂ ಜೀವಂತಿಕೆ ಕಂಡವಳು. ಮನಸ್ಸು ಒಂದು ಕ್ಷಣ ಭಾರವೆನಿಸಿತು. ಮೇಲೆ ಸುಗಂಧ ಸೂಸಿ ಅರಳಿ ನಿಂತ ಹೂವು, ಅದೇ ಕನಸು ಕಂಡ ಜೋಕಾಳಿ ಎಲ್ಲವೂ ಅವಳ ಜೀವನದಲ್ಲಿ ಮಹತ್ವ ಪಡೆದಿದ್ದವು. ಅಲ್ಲಿಯೇ ನಿಂತು ಕೆಳಗೆ ನೋಡಿದಳು. ಯಾಕೋ ಮೊನ್ನೆ ಆ ಯುವತಿಯೊಡನೆ ಸಿದ್ದು ಮಾತಾಡಿದ ಕ್ಷಣ ಕಣ್ಣೆದುರು ಹಾದು ಹೋಯಿತು. ಅರೆಕ್ಷಣ ಮೌನ ಆವರಿಸಿತು. ತೆಳುವಾಗಿ ನಕ್ಕು, ಸಾಧ್ಯವಾದರೆ ಮದುವೆ ಅಲಂಕಾರಕ್ಕೆ ಮನೆ ಸಜ್ಜಾಗಬಹುದು ಎಂದು ಕೆಳಗಡೆ ಬಂದು ಸಿದ್ದು ರೂಮೊಳಗೆ ಕಾಲಿಡಲು ಹಿಂಜರಿಕೆ ಉಂಟಾಯಿತು. ಒಂದು ಕಾಲದಲ್ಲಿ ಈ ರೂಮು ಅವಳ ನೆಚ್ಚಿನ ತಾಣ. ಆದರೀಗ ಅದು ಒಳಗೆ ಹೋಗಲಿಲ್ಲ. ಒಂದೊಂದೇ ಹೆಜ್ಜೆ ಇಟ್ಟು ಹೊರಗೆ ಬಂದವಳು ತಾನು ಈ ಮನೆಗೆ ಬರುವಾಗ ಜೊತೆಯಲ್ಲಿದ್ದ ಸ್ಕೂಟಿ ಜೊತೆ ಪ್ರಯಾಣ ಆರಂಭಿಸಿದಳು. ಭಾವನೆಗಳು ಸ್ಪಷ್ಟವಾಗಲಿಲ್ಲ. ಕಾಗದ ಮಡಿಚಿಟ್ಟು ಲಿಫ್ಟ್ ಏರಿದ. ಸುಗುಣಮ್ಮ ಎಲ್ಲಿ? ಫ್ಲಾಸ್ಕ್ ನೋಡಿದ್ದ ಕಾಫಿ. ಮೆಲ್ಲನೆ ಅದನ್ನೊಮ್ಮೆ ಸವರಿದ. ಕಪಾಟಿನಲ್ಲಿ ಗಿಫ್ಟ್ ಭದ್ರವಾಯಿತು. ಫ್ರೆಶ್ ಆಗಿ ಟೆರೆಸ್ ಮೇಲೆ ಬಂದು ಅದೇ ಜೋಕಾಳಿ ಮೇಲೆ ಮೊದಲ ಬಾರಿ ಕುಳಿತ. ಅವಳು ತನಗೆಂದೇ ಮಾಡಿಸಿಕೊಂಡಿದ್ದಳು. ಒಂದು ಬಾರಿ ಪೂರ್ತಿ ಟೆರೆಸ್ ಕಣ್ಣಾಡಿಸಿದ. ಹೂಗಳ ಕಂಪು ಮುದ ನೀಡಿತು. ದಿನದಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅನಿಸಿದರೂ ಗೆಜ್ಜೆಯ ನಾದವಿಲ್ಲ. ಅಡಿಗೆ ಮನೆಗೆ ಬಂದವನಿಗೆ ಮಾಡಿಟ್ಟ ಅಡಿಗೆ ಕಂಡಿತು. ಓವೆನ್ ಬಿಸಿ ಮಾಡಿದ ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ. ಮೌನವಾಗಿರುತ್ತಿದ್ದ ಮನೆಯಲ್ಲೋ ಮುದವಾಗ ತಂಪು ಸೂಸುತ್ತಿದ್ದ ಮನೆ ಇಂದು ಸಂಪೂರ್ಣ ಮೌನವಾಗಿತ್ತು. ಎಲ್ಲ ಅಲ್ಲಿಯೇ ಬಿಟ್ಟು ರೂಮಿಗೆ ಬಂದು ಕಣ್ಣು ಮುಚ್ಚಿದ. ಸಿದ್ದು, ನನ್ನ ಬಹುದಿನದ ಕನಸು ಇಂದು ನೆರವೇರುತ್ತಿದೆ. ಸದಾಕಾಲ ನಿಮ್ಮೊಡನೆ ಹೆಜ್ಜೆ ಹಾಕಿ ಬದುಕುವಾಸೆ ಎಂದು ಮುದ್ದಾದ ಧ್ವನಿಯೊಂದು ಮಧುರವಾಗಿ ಹೇಳಿತು. ದಿಗ್ಗನೆ ಎದ್ದು ಕುಳಿತ. ಹಾಸಿನಿ ಎಂದಿತವನ ಮನಸ್ಸು. ಸಾಧ್ಯವೇ ಇಲ್ಲ ಎಂದು ಮುಗ್ಗಲು ಬದಲಿಸಿದ. ಬೆಳಗ್ಗೆ ತಯಾರಾಗಿ ಹೊರಟಾಗ ರಶ್ಮಿ ತಿಂಡಿ ಕೊಟ್ಟಳು. ಅವಳು ಮಹಾಮೌನಿಯಿಂದ. ತಯಾರಾಗಿ ಹೊರಟವನ ಕಾರು ನಿಂತಿತು ಸಣ್ಣ ಗಲ್ಲಿಯಲ್ಲಿ. ಒಂದೆರಡು ದಾರಿ ಸವಿಸಿ ಒಂದು ಮನೆ ಹೊಕ್ಕ. ಒಂದು ಹುಡುಗಿ ಮತ್ತೆ ಮಗುವನ್ನು ಕರೆದುಕೊಂಡು ಅನ್ನ ಮ್ಯಾನ್ಷನ್ ದಾರಿ ಹಿಡಿದ. ಅಣ್ಣ, ಇವರು ಎಂದಳು ರಶ್ಮಿ. ಸಂಗೀತ, ನಿನ್ನ ಅತ್ತಿಗೆ. ಸದ್ಯಕ್ಕೆ ಕೆಳಗಿನ ರೂಮಿನಲ್ಲಿರಲಿ ಎಂದು ನಡೆದು ರೂಮು ತಲುಪಿದ. ಸುಗುಣ ರಶ್ಮಿ ಮುಖ ನೋಡಿಕೊಂಡರು. ಪ್ರಶ್ನೆ ನಾಲಿಗೆ ಹೊರಳಲಿಲ್ಲ. ತುಮಕೂರು ನಗರದ ಪ್ರತಿಷ್ಠಿತ ಕಾಲೇಜು. ಶ್ರೀ ಸಿದ್ಧಗಂಗಾ ಶ್ರೀಗಳು ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿಸಿದ ಕಾಲೇಜು. ಈಗ 2,500ಕ್ಕೂ ಅಧಿಕ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ನಡೆಯುತ್ತಿದೆ. ಕಲಿಕೆಗೆ ಅನುಗುಣವಾಗಿ ಅದರದೇ ಆದ ವಿಭಾಗಗಳಿದ್ದವು. ಕಲಾ ವಿಭಾಗದ 2ನೇ ವರ್ಷದ ವಿದ್ಯಾರ್ಥಿನಿಯರ 4 ಕೊಠಡಿಗಳಿದ್ದವು. ಅವುಗಳಲ್ಲಿ ಒಂದು ವಿಭಾಗದ ವಿದ್ಯಾರ್ಥಿನಿಯರ ತರಗತಿಯಲ್ಲಿ ವಿದೂಷಕ ನಾಟಕದ ಒಂದು ಭಾಗವನ್ನು ಆಯ್ದುಕೊಂಡು ಮಕ್ಕಳ ಮುಂದೆ ಬೋಧನೆ ಮಾಡುತ್ತಿದ್ದ ಶಿಕ್ಷಕಿಯ ಬೋಧನಾ ವೈಖರಿಗೆ ವೀಕ್ಷಿಸಲು ಹಿಂದಿನ ಸಾಲಿನಲ್ಲಿ ಕೂತಿದ್ದ ಕನ್ನಡ ಪ್ರಾಧ್ಯಾಪಕಿ ಸೆಳೆತಕ್ಕೆ ಒಳಗಾಗಿ ಬಿಟ್ಟಿದ್ದರು. ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಅಷ್ಟೆಯಿಂದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ತನ್ನ ಅವಧಿ ಮುಗಿಸಿ ಹೊರಡುವಾಗ, ಯಾರಾದರೂ ಈ ಅವಧಿಯಲ್ಲಿ ನಾನು ಮಾಡಿದ ನಾಟಕದ ಭಾಗ ವಿಮರ್ಶಿಸುವಿರಾ ಎಂದಾಗ ಇದನ್ನು ಹಿಂದೆ ಕೂತಿದ್ದ ಮೇಲ್ವಿಚಾರಕರು ನಿರೀಕ್ಷಿಸಿರಲಿಲ್ಲ. ಆದರೂ ಅವರಿಗೂ ಸಣ್ಣ ಕುತೂಹಲವಿತ್ತು. ಎಲ್ಲರೂ ಮುಖ ನೋಡಿಕೊಂಡಾಗ ಡಯಾಸ್ ಮುಂದೆ ನಿಂತಿದ್ದ ಶಿಕ್ಷಕಿ ಆಸನೆ ಮುಖ ಕಳೆಗೊಂಡಿತು. ಅಷ್ಟರಲ್ಲಿ ನಗುಮುಖದಿಂದ ಸಣ್ಣ ಚೀಟಿ ಹಿಡಿದುಕೊಂಡು ಬಂದಳು ಒಬ್ಬ ಯುವತಿ. ಹಾಸನಿ ಮಂದಸ್ಮಿತಳಾಗಿ ಡಯಾಸ್ ಬಿಟ್ಟುಕೊಟ್ಟಳು. ಮೊದಲಿಗೆ ತನ್ನ ಪರಿಚಯ ಮಾಡಿಕೊಂಡಳು ಹುಡುಗಿ. ಗುಡ್ ಮಾರ್ನಿಂಗ್, ನಾನು ನಿಮ್ಮ ಗೆಳತಿ ಗಾನವಿ ಎಂದು ಪರಿಚಯಿಸಿಕೊಂಡಳು. 5 ನಿಮಿಷಗಳಲ್ಲಿ ಒಟ್ಟಾರೆ ಸಾರಾಂಶ ವಿಮರ್ಶೆ ಮಾಡಿದಾಗ ಹಾಸನಿ ಮುಖ ತಟ್ಟನೆ ಅರಳಿತ್ತು. ಮನಂಪೂರ್ವಕವಾಗಿ ಅಭಿನಂದಿಸಿದಳು ಹಾಸಿನಿ. ಹಾಸಿನಿ ಕೊಟ್ಟ ಡೆಮೋ ಶೈಲಿಗೆ 10 ನಿಮಿಷಗಳಲ್ಲಿ ಕನ್ನಡ ಪ್ರಾಧ್ಯಾಪಕಿ ಹುದ್ದೆಗೆ ಸೇರ್ಪಡೆಯಾದಳು. ಅದೇ ತರಗತಿ, ಅದೇ ವಿಷಯ ಅವಳ ತೆಕ್ಕಿಗೆ ಹೊಲಿದು ಬಂದಿತ್ತು. ಸಂಜೆ ತಾನು ಉಳಿದುಕೊಂಡಿದ್ದ ಪಿಜಿ ತಲುಪಿದಳು. ಕನ್ನಡಿಯಲ್ಲಿ ತನ್ನನ್ನು ಒಮ್ಮೆ ನೋಡಿಕೊಂಡಳು. ಹುಟ್ಟಿದ್ದ ಕಾಟನ್ ಸೀರೆ
ತುಂಬು ತೋಳಿನ ರವಿಕೆ, ಅದಕ್ಕೊಪ್ಪುವ ಕಿವಿಹೋಲೆ, ಕೈಯಲ್ಲಿ ಒಂದು ವಾಚ್, ಬಲಗಡೆ ಸಣ್ಣ ಬಂಗಾರದ ಬಳೆ, ಬಾಡಿದ ಮುಖದಲ್ಲೂ ಕೆಲಸ ಸಿಕ್ಕ ಖುಷಿ. ಎಷ್ಟೊಂದು ಬದಲಾವಣೆ 2 ದಿನಗಳಲ್ಲಿ. ಸ್ನಾನ ಮುಗಿಸಿ ಕಾಫಿ ಬೆರೆಸಿಕೊಂಡು ಟೆರೆಸ್ ಕಡೆ ಮುಖ ಮಾಡಿದಳು. ಬಿಸಿಲಿನ ಕಾವು ಆರಿರಲಿಲ್ಲ. ಸದಾ ಜನಜಂಗುಳಿ ತುಂಬಿರುವ ಜಾಗದಲ್ಲಿ ವಾಸ್ತವ್ಯ. ಬೇರೆಯದೇ ಪ್ರಪಂಚವಾಗಿತ್ತು ಹಾಸಿನಿಗೆ. ಕಲ್ಲಿನ ಕಟ್ಟೆಯ ಮೇಲೆ ಕುಳಿತವಳ ಮನಸ್ಸು ದೂರದಲ್ಲಿರುವ ಸುಗಂಧಭರಿತ ಹೂಗಳ ಅವಳ ನೆಚ್ಚಿನ ಜಾಗಕ್ಕೆ ಹಾರಿ ಹೋಗಿತ್ತು. ಇಷ್ಟರವರೆಗೂ ರವಿಕೆಯೊಳಗೆ ಭದ್ರವಾಗಿದ್ದ ಮಾಂಗಲ್ಯ ಈಗ ಅಣಕಿಸುತ್ತಿತ್ತು. ಬೇಕೆಂದೇ ನಿನ್ನೆಯೇ ಒಂದೆಳೆ ಚಿನ್ನದ ಉದ್ದದ ಸರದಲ್ಲಿ ನಿನ್ನೆಯೇ ಸೇರಿಸಿ ಹಾಕಿಕೊಂಡಿದ್ದಳು. ಯಾಕೋ ಅವಳಿಗೆ ವಿವಾಹಿತೆ ಎಂದು ಹೇಳಲು ಇಚ್ಛೆ ಇರಲಿಲ್ಲ. ಕಾರಣ ಗಂಡ ಎಲ್ಲಿ? ನೀವ್ಯಾಕೆ ದೂರ ಇದ್ದೀರಾ? ಈ ಯಾವ ಪ್ರಶ್ನೆಗಳು ಅವಳಿಗೆ ಬೇಕಾಗಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಮಾಂಗಲ್ಯ ಅವಳಿಗೇನೂ ಭಾರವಾಗಿರಲಿಲ್ಲ. ಆದರೆ ಮಾಂಗಲ್ಯ ಸಂಬಂಧ ಕಳಚಳು ಮಾಡಿಕೊಂಡ ಕಾಗದದ ಮೇಲೆ ಶಾಶಿಯಿಂದ ಲೇಪನ ಮಾಡಿ ಕೊಂಡಿ ಕಳಚಿಕೊಂಡಿದ್ದಳು. ಅವಳಿಗೆ ಅದರ ವ್ಯಾಮೋಹ ಹೋಗಿರಲಿಲ್ಲವಷ್ಟೇ. ಮಾಂಗಲ್ಯ ಜೋಡಿಗಳನ್ನು ಬೆಸೆಯುವ ಜೊತೆಗೆ 2 ಮನಸ್ಸನ್ನು ಒಂದುಗೂಡಿಸುತ್ತದೆ. ಅದನ್ನು ಒಂದು ಕಾಗದ ಬೇರ್ಪಡಿಸಲು ಸಾಧ್ಯವೇ? ಅವಳ ಬಳಿ ಉತ್ತರವಿಲ್ಲ. ಆದರೆ ಕಾನೂನಾತ್ಮಕವಾಗಿ ಆಕೆ ಈಗ ಸ್ವತಂತ್ರಳು. ಸಂಸಾರ ಬಂಧನವಿಲ್ಲ. ಅದರ ಕೊಂಡಿ ನೀಲಿ ಶಾಯಿಯಲ್ಲಿ ಬರದ ಹೆಸರಿನಿಂದ ಮುರಿದು ಬಿದ್ದಿತ್ತು. ರಾತ್ರಿ ಊಟದ ರುಚಿ ಅಷ್ಟಾಗಿ ಇಡಿಸಲಿಲ್ಲ. ಆದರೂ ಸ್ವಲ್ಪ ಹೊಟ್ಟೆಗೆ ಸೇರಿಸಿ ರೂಮಿಗೆ ಬಂದಳು. ಇಷ್ಟರವರೆಗೆ ಪಕ್ಕದಲ್ಲಿ ಇದ್ದ ಇನ್ನೊಂದು ಕಾಟ್ ಅರಿವಿಗೆ ಬಂದಿರಲಿಲ್ಲ. ಅರೆ, ಯಾರಿದು? ರೂಮನ್ನೊಮ್ಮೆ ಗಮನಿಸಿದಾಗ ರ್ಯಾಕಲ್ಲಿ ಪುಸ್ತಕಗಳಿದ್ದವು. ಅದನ್ನು ಗಮನಿಸಿದಾಗ ಯಾರೋ ವಿದ್ಯಾರ್ಥಿನಿ ಇರಬೇಕು ಎನಿಸಿತು. ಈಕೆಯು ಶಿಕ್ಷಕಿ ಆದ್ದರಿಂದ ಇಬ್ಬರೂ ಇರಲು ತೊಂದರೆ ಇಲ್ಲವೆಂದೇ ಈ ರೂಮು ಕೊಡಲಾಗಿತ್ತು. ರಾತ್ರಿ ಹೊಸ ಸ್ಥಳ, ನಿದ್ರೆ ಆರಿ ಹೋಗಿತ್ತು. ಸಿದ್ದು ನೆನಪಾದ. ಸಮಯ 9. ಈಗಾಗಲೇ ಅನ್ಯ ಜೊತೆಗೆ ಮಾತಾಡುತ್ತಾ ಹರಟೆ ಹೊಡೆಯುತ್ತಾನೆ. ನೆನೆದವಳ ಮುಖದಲ್ಲಿ ಕಿರುನಗೆ. ನಿದ್ರೆ ಸದ್ದಿಲ್ಲದಂತೆ ಆವರಿಸಿತು. 1-2 ದಿನ ಕಾಲೇಜು, ಲೈಬ್ರರಿ ಅವಳ ಸಮಯ ಸರಿ ಹೋಗುತ್ತಿತ್ತು. 4ನೇ ದಿನ ರೂಮ್ ಬಳಿ ಬಂದವಳಿಗೆ ಆಶ್ಚರ್ಯ. ಕೆಳಗಡೆ ಕೀ ಇರಲಿಲ್ಲ. ರೂಮ್ ಕ್ಲೀನ್ ಮಾಡಲು ಬಂದಿರಬಹುದು ಎಂದುಕೊಂಡು ಬಂದಿದ್ದಳು. ಆದರೆ ಅಲ್ಲಿದ್ದವಳು ಭವ್ಯ. 1-2 ದಿನಗಳಲ್ಲಿ ಆತ್ಮೀಯಳಾಗಿದ್ದಳು. ಸಂಜೆ ಇಬ್ಬರು MG ರೋಡ್, ಮಾಲ್ ಹೀಗೆ ಸುತ್ತಿದರು. ಒಂದು ದಿನವೂ ಇಬ್ಬರ ಪರ್ಸನಲ್ ವಿಷಯ ಮಾತಾಡುತ್ತಿರಲಿಲ್ಲ. ಭವ್ಯ ಪ್ರಬುದ್ಧೆ, ಆಸನಿಯಂತೆ ಅಸನ್ಮುಖಿ. ಆದ್ದರಿಂದಲೇ ಆತ್ಮೀಯತೆ ಬೆಳೆದಿತ್ತು. ದೀದಿ ಎಲ್ಲಿದ್ದರೂ ಸರಿ ಬೇಗ ಪಿಜಿಯಲ್ಲಿರಬೇಕೆಂಬ ಆಜ್ಞೆಗೆ ಶಿರಬಾಗಿದವಳಂತೆ ದೇವಸ್ಥಾನದಲ್ಲಿ ಕುಳಿತಿದ್ದವಳು ಆಟೋ ಹಿಡಿದುಕೊಂಡು ಆತುರವಾಗಿ ಬಂದಿದ್ದಳು ಹಾಸಿನಿ. ದೀದಿ ಬೇಗ ಬನ್ನಿ ಎನ್ನುತ್ತಿದ್ದವಳ ತಡೆದ ಹಾಸಿನಿ. ಭವ್ಯ, ಇವತ್ತು ರಜಾ ದಿನ, ನನಗೆ ಹೊರಗಡೆ ಹೋಗಲು ಮನಸ್ಸಿಲ್ಲ ಎಂದಳು ಹಾಸಿನಿ. ನೋಡಿ ದೀದಿ, ನೀವು ನನಗೆ ಟೀಚರ್ ಅಲ್ಲ, ಆಯ್ತಾ? ಈಗ ನೀನು ಅಕ್ಕ ಅಷ್ಟೇ. ನನ್ನ ಅಣ್ಣ ಬಂದಿದ್ದಾನೆ ಬಹುದಿನಗಳ ನಂತರ. ದಯವಿಟ್ಟು ಬಾ, ನಾನು ನಿನ್ನ ಬಗ್ಗೆ ಅವನಿಗೆ ಎಲ್ಲವನ್ನೂ ತಿಳಿಸಿದ್ದೇನೆ ಎಂದಳು. ಸರಿ, ಬರೀ 10 ನಿಮಿಷ ಎಂದವಳ ಮನದಲ್ಲಿನ ತುಮುಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ವಿಲಾಸಿ ಡಿಲೈಟ್ ಮುಂದೆ ನಿಂತವಳ ಕಾಲು ಯಾಕೋ ಅದರತೊಡಗಿದವು. ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದ ಡಸ್ಟರ್ ಅವಳ ಮನ ಕಲುಕಿತ್ತು. ಭವ್ಯ ಕಾಯುವ ತಾಳ್ಮೆ ಇಲ್ಲದೆ ಕೈ ಹಿಡಿದು ಕರೆದೊಯ್ದಳು. ಬ್ಲೂ ಸೂಟ್ ತೊಟ್ಟಿದ್ದ ವ್ಯಕ್ತಿ ಒಂದು ಹುಡುಗಿ ಮಗುವಿನೊಂದಿಗೆ ಕೂತಿದ್ದ. ಅಣ್ಣ ಎಂಬ ಕೂಗಿಗೆ ತಲೆ ಎತ್ತಿ ನೋಡಿದ. ಕಣ್ಣು ಪಕ್ಕಕ್ಕೆ ಹೊರಳಿತು. ಅವಳ ಕಣ್ಣು ಪಕ್ಕದಲ್ಲಿದ್ದ ಹುಡುಗಿ ಮಗುವಿನ ಮೇಲಿತ್ತು. ಹೌದು, ಅಲ್ಲಿದ್ದದ್ದು ಸಿದ್ಧಾರ್ಥ್ ಮತ್ತು ಸಂಗೀತ ಮತ್ತು ಪುಟ್ಟ ಕಂದ. ಸಂಗೀತ ಮುಖದ ಕಳೆ ಮಾಯವಾಗಿತ್ತು. ಅಣ್ಣ, ಇವರು ಹಾಸಿನಿ ದೀದಿ, ನನ್ನ ರೂಮ್ಮೇಟ್, ಮತ್ತೆ ನಮ್ಮ ಕಾಲೇಜಿನಲ್ಲಿ. ಹೇಳುವ ಮೊದಲೇ ತಡೆದ ಹಾಸಿನಿ, ಇವರು ಎಂದಳು. ಸಿದ್ಧಾರ್ಥ್ ಮತ್ತೆ ಸಂಗೀತ ಮುಖ ಚಿಕ್ಕದಾಗಿತ್ತು. ಇವರು ಸಿದ್ಧಾರ್ಥ್ ಅಣ್ಣ, ನನ್ನ ದೊಡ್ಡಮ್ಮನ ಮಗ ಸುಶಾಂತ್ ಅಣ್ಣನ ಫ್ರೆಂಡ್. ಇವರು ಸಂಗೀತ ಅಕ್ಕ ಎಂದಳು. ಹಾಸಿನಿ ಸಣ್ಣ ನಗು ಬೀರಿದಳು. ಭವ್ಯ ಬಿಟ್ಟರೆ ಅಲ್ಲಿ ಯಾರೂ ಮಾತಾಡುವವರಿಲ್ಲ. ಭವ್ಯ ಗೆಳತಿ ಕಂಡಳು ಎಂದು 2 ನಿಮಿಷ ಅಲ್ಲಿಂದ ಸರಿದಳು. ಹಾಸಿನಿ ಕರೆದಳು ಸಂಗೀತ. ಹೇಳಿ ಅಕ್ಕ, ಹೇಗಿದ್ದೀರಾ? ನನ್ನ ಕ್ಷಮಿಸಿಬಿಡೆ, ಕಣ್ಣು ತುಂಬಿಕೊಂಡು ಆತ್ರವಾಗಿ ಕೇಳಿದಳು.
ಯಾವ ಕಾರಣಕ್ಕೆ ಕ್ಷಮಿಸಬೇಕು ಅಕ್ಕ? ದೊಡ್ಡವರು, ಹಣವಂತರು ಏನು ಮಾಡಿದರೂ ತಪ್ಪಲ್ಲ ಅಲ್ವಾ? ಹಾಸಿನಿ, ಬೇಡ ಅಕ್ಕ, ಕೆಲಸದವಳ ಮಗಳು ನಾನು. ನಿಮ್ಮ ಋಣ ಅಮ್ಮ ತೀರಿಸಿದ್ದಾಳೆ. ಅದಕ್ಕೆ ಪ್ರತಿಯಾಗಿ ಕೆಲವರಿಗೆ ಭಾರವಾಗಿ ಬದುಕಲಾರದೆ ಸ್ವತಂತ್ರವಾಗಿದ್ದೇನೆ. ದಯವಿಟ್ಟು ಬಿಟ್ಟು ಬಿಡು ಎಂದಳು. ಸಿದ್ಧಾರ್ಥ್ ಮಾತ್ರ ಅವಳ ಕೊರಳು ನೋಡುತ್ತಿದ್ದ. ಮಾಂಗಲ್ಯ ಕಾಣಲಿಲ್ಲ. ಸಣ್ಣ ಬೇಸರ ಮೂಡಿತು. ತೋರಿಸಿಕೊಳ್ಳಲಿಲ್ಲ. ಭವ್ಯ ಜೊತೆಗೆ ಹೊರಟವಳು ಒಮ್ಮೆ ತಿರುಗಿ ನೋಡಿದಳು. ಸಿದ್ದು ಅವಳನ್ನೇ ನೋಡುತ್ತಿದ್ದ. ಮೌನವಾಗಿ ರೂಮಿಗೆ ಬಂದಳು. ಭವ್ಯ ಮತ್ತೆ ಕೆಲಸವಿದೆ ಎಂದು ಹೋದಳು. ಅವಸರದಲ್ಲಿ ಬಂದು ಟೆರೆಸ್ ಮೇಲೆ ನಿಂತವಳಿಗೆ ವಿಲಾಸಿ ಮುಂದಿದ್ದ ಡಸ್ಟರ್ ಮಿರರ್ನಲ್ಲಿ ಅವನ ಪ್ರತಿರೂಪ ಕಂಡಿತ್ತು. ಮೌನ, ಎಷ್ಟು ದಿನ ಮೌನ ಸಹಿಸುವುದು? ಅವನಿಗೆ ಕಾರಿನಲ್ಲಿ ಕೂತರೂ ಅವಳ ಕೊರಳಿನಲ್ಲಿ ಕಾಣದ ಮಾಂಗಲ್ಯವೇ ಕಣ್ಣೆದುರು ಬರುತ್ತಿತ್ತು. ಅದೆಷ್ಟು ಶ್ರದ್ಧೆಯಿಂದ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾಳೆ. ಪ್ರತಿಯೊಂದು ವಸ್ತುವಿನಲ್ಲೂ ಜೀವಂತಿಕೆ ಕಾಣುತ್ತಾಳೆ. ತಾರಸಿಯಲ್ಲಿ ನಿಂತು ಕದ್ದು ನೋಡುವ ಪರಿಪಾಠ ಮನೆಗೆ ಬಂದ ಮೊದಲಿನ ದಿನದಿಂದಲೂ ರೂಢಿಸಿಕೊಂಡಿದ್ದಾಳೆ. ಒಂದು ದಿನವೂ ಆಕೆ ಮರೆಯುವುದಿಲ್ಲ. ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ವಚನ ನೀಡಿದೆವು. ಆದರೀಗ ಪಾಲಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ. ಏನೆಲ್ಲ ನಡೆದು ಹೋಯಿತು? ಹಾಸಿನಿ, ಎಷ್ಟು ಚಂದದ ಹೆಸರು. ನಾನವಳನ್ನು ಪ್ರೀತಿಸಿದವನಲ್ಲ. ಅಷ್ಟೇ ಯಾಕೆ, ತಾಳಿ ಕಟ್ಟೋವರೆಗೂ ಅವಳ್ಯಾರು ಎಂಬುವುದೇ ತಿಳಿದಿರಲಿಲ್ಲ. ಅವಳ ಮೇಲಿರುವ ನನ್ನ ಭಾವನೆಯಾದರೂ ಏನೋ. ಅವಳಿಲ್ಲದ ಮನೆ ಖಾಲಿ. ಮನಸ್ಸು ಸಾಧನೆಯ ಹಾದಿ ತುಳಿಯಲು ಯಾವಾಗಲೋ ಹೊಸ್ತಿಲು ದಾಟಬಹುದಿತ್ತು. ಆದರೆ ಇಷ್ಟು ದಿನ ಕಾದು ಬಂದದ್ದಾದರೂ ಯಾಕೆ? ಕಾರಿನ ವೇಗದಲ್ಲಿ ಅವನ ಆಲೋಚನೆಗಳು ಸಾಗುತ್ತಲೇ ಇದ್ದವು. ಮನೆ ತಲುಪಿದಾಗ ಅವನ ಆಲೋಚನೆಗಳು ನಿಂತೆವು. ಮಗುವಿನೊಂದಿಗೆ ಕಣ್ಣೀರಿನ ಭಾರವನ್ನು ಹೊತ್ತು ಒಳಗೆ ನಡೆದಳು ಸಂಗೀತ. ಕಣ್ಣ ಹನಿಯೊಂದು ರಪ್ಪೆಯೊಳಗಿನಿಂದ ಭೂಮಿಗಿಳಿದಿತ್ತು. ಕಾದ ಸಿಮೆಂಟಿನ ನೆಲ ಅಪೋಷಣೆ ತೆಗೆದುಕೊಂಡಿತ್ತು. ಯಾವೆಲ್ಲ ನೆನಪುಗಳನ್ನು ಅಳಿಸಿ ಹೊಸ ಅಧ್ಯಾಯ ಬರೆಯಲು ಮನೆಯಿಂದ ಹೊರಬಂದಳು. ಮತ್ತದೇ ಮುಖಗಳು ಎದುರಿಗೆ ಬಂದಾಗ ಅದು ಊಹಿಸದ ವ್ಯಕ್ತಿಯೊಡನೆ. ಹಿಂದಿನ ಕರಾಳ ನೆನಪುಗಳು ಲಗ್ಗೆ ಇಡಲಾರಂಭಿಸಿದವು. ಅವಳ ಸವಿದಿನಗಳೆಂದರೆ ತನ್ನ ಮನದಲ್ಲಿ ಸಿದ್ದು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ ಎಂದು ತಿಳಿದ 1 ವರ್ಷದಲ್ಲಿ ಮಾತ್ರ. ಒಡಲಾಳದಲ್ಲಿ ಎಷ್ಟು ಎಂದು ಭಾವನೆಗಳನ್ನು ಉಡುಗಿಸಲು ಸಾಧ್ಯ? ಒಮ್ಮೊಮ್ಮೆ ಅವಳ ಅಸಹಾಯಕತೆ ಅವಳಿಗೆ ಕ್ರೋಧ ತರಿಸುತ್ತದೆ. ಆದರೆ ವಾಸ್ತವ ಮರೆತು ಬದುಕಲು ತಯಾರಾದಾಗ ಕೆದಕಿ ಗಾಯ ಮಾಡಲು ಇಚ್ಛೆ ಇಲ್ಲ. ದೀದಿ ಬಂದ 1 ತಿಂಗಳಿನಲ್ಲಿ ಒಮ್ಮೆಯೂ ತನ್ನ ಭಾವನೆಗಳನ್ನು ತೋರ್ಪಡಿಸದೆ ಮೌನವಾಗಿರುವ ಹಾಸಿನಿ ಇಂದು ಕಣ್ಣೀರಾಕಿದ್ದು ಕಂಡು ದಂಗಾದಳು ಭವ್ಯ. ಆರ್ದ್ರತೆಯ ಕೂಗಿಗೆ ಭವ್ಯಾಳನ್ನು ತಬ್ಬಿಡಿದು ಸಾಧ್ಯವಾದಷ್ಟು ದುಃಖಿಸಿದಳು. ಅಲ್ಲಿ ವಯಸ್ಸಿನ ಅಂತರವಿಲ್ಲ. ಮನಸ್ಸುಗಳ ಮಧ್ಯೆ ಸೇತುವೆ ಇದೆ. ಹಾಸಿನಿ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದು ಬಿಟ್ಟಿದ್ದಳು ಭವ್ಯ. 2 ತಟ್ಟೆಗೆ ಬಡಿಸಿಕೊಂಡು ಊಟ ತಂದಿದ್ದಳು. ಯಾರೊಂದಿಗೂ ಹೇಳಲಾರದೆ ಹೊಟ್ಟೆಯೊಳಗೆ ತನ್ನದೇ ಜಾಗ ಆಕ್ರಮಿಸಿಕೊಂಡಿದ್ದ ದುಃಖ ಕಣ್ಣೀರಿನ ಮೂಲಕ ಕೊಂಚ ಖಾಲಿಯಾಗಿತ್ತು. ತಾಯಿಯಂತೆ ಗದರಿ ಮಮತೆಯಿಂದ ತುತ್ತಿಟ್ಟಳು ಭವ್ಯ. ಇಬ್ಬರ ಹೊಟ್ಟೆಯೂ ತುಂಬಿದರೂ ಮನಸ್ಸಿನ ತಳಮಳ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ. ಬೆಚ್ಚನೆ ಅಮ್ಮನ ಮಡಿಲಲ್ಲಿ ಮಲಗಿದಂತೆ ಮುದುರಿ ಮಲಗಿದ್ದ ಹಾಸಿನಿ, ಯಾವ ಜನ್ಮದಲ್ಲಿ ತಾಯಾದವಳೋ ನೀನು, ಈ ಜನ್ಮದಲ್ಲಿ ಕೂಡ ನನ್ನ ಸಂತೈಸುವ ಮಮತಾ ಮೂರ್ತಿಯಾಗಿದ್ದೀಯಾ? ಒಮ್ಮೆಯಾದರೂ ಕಾರಣ ಕೇಳಬೇಕೆನಿಸಲಿಲ್ಲವೇನೆ ಹುಡುಗಿ? ಅವಳ ಕೈ ಹಿಡಿದು ಪ್ರಶ್ನಿಸಿದಳು ಹಾಸಿನಿ. ದೀದಿ, ನಿನಗೆ ಗೊತ್ತಾ, ಸಾಧಾರಣ ಹಳ್ಳಿಯೊಂದರಲ್ಲಿ ಸಾವಿರಾರು ಕನಸು ಹೊತ್ತು ಗಂಡು ಮಗುವಿಗಾಗಿ ಹಂಬಲಿಸಿ ಕಷ್ಟಪಟ್ಟು ಬೆವರು ಹರಿಸಿ ದುಡಿಯುತ್ತಿದ್ದ ತಂದೆಯ ಏಕಮಾತ್ರ ಪುತ್ರಿ ನಾನು. 7 ವರ್ಷಗಳು ಬರಿದಾಗಿದ್ದ ಅಮ್ಮನ ಮಡಿಲು ತುಂಬಿದ ಕೂಸು ನಾನು. ನೆಲದ ಮೇಲೆ ಪಾದ ಸೋಕಿದರೆ ಎಲ್ಲಿ ಸವೆಯುವುದೋ ಎಂದು ಕಣ್ಣ ರೆಪ್ಪೆಯಂತೆ ಸಾಕಿದವರು 2 ಮಾವಂದಿರು. ಸ್ಥಿತಿವಂತಳಾದ ನನಗೆ ಕಾದಿದ್ದು ಒಂದೇ ಒಂಟಿತನ. ಯಾಕಿಷ್ಟು ಕಷ್ಟಪಡುತ್ತೀಯ? ಇರುವಳು ಒಬ್ಬಳೇ ಮಗಳು. ಸುಮ್ಮನೆ ಎಲ್ಲವನ್ನೂ ಬಿಟ್ಟು ಆರಾಮಾಗಿರೋ ಎಂದರೂ ಕೇಳದೆ 10 ಎಕರೆ ಜಮೀನು ಸಂಪಾದಿಸಿ ಅಡಿಕೆ, ತೆಂಗು, ಹುಣಸೆ, ಮಾವು ಜೊತೆಗೆ ವ್ಯವಹಾರ ಸರದೂಗಿಸಿದ ನನ್ನ ತಂದೆ ಶಿಕ್ಷಣ ಕೊಡಿಸುವಲ್ಲಿ ಎಡವಿದರು. ಹಠ ಮಾಡಿ ಮತ್ತೆ ಎಲ್ಲ ತೊರೆದು ಇಲ್ಲಿ ಒಂಟಿಯಾಗಿ ಬಂದಿರುವಾಗ
ಒಮ್ಮೊಮ್ಮೆ ಹೆಣ್ಣು ಮಕ್ಕಳಿಗೆ ಕಟ್ಟುಪಾಡು ಎನಿಸುತ್ತದೆ. ಈಗ ಕಾಲ ಬದಲಾಗಿದೆ. ಚಂದ್ರನನ್ನು ಮುಟ್ಟಲು ತಯಾರಿರುವ ಹುಡುಗಿಯರಿದ್ದರೂ ಅದೆಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಇನ್ನೂ ಬಂದಿಯೇ. ಅವಳ ನೋವು ತೊಳಲಾಟ ಒಂದು ನಮಗೆ ಜನ್ಮವಿಟ್ಟ ಅಮ್ಮ ಅರಿಯುತ್ತಾಳೆ, ಇಲ್ಲ ತನ್ನಂತೆ ನೊಂದಿರುವ ಇನ್ನೊಂದು ಹೆಣ್ಣು ಅರಿಯುತ್ತಾಳೆ. ನಿನಗೆ ಹೇಳಬೇಕೆನಿಸಿದಾಗ ನೀನೇ ಮುಕ್ತವಾಗಿ ಹೇಳುತ್ತೀಯ ಎಂದವಳು ಅರೆಕ್ಷಣ ಮೌನವಾದಳು. ಮನದಲ್ಲಿನ ತೊಳಲಾಟಗಳಿಗೆ ಮುಕ್ತಿ ಸಿಗಬೇಕು. ಆದರೆ ನನ್ನ ಗತ ನಿನಗೆ ನನ್ನ ಮೇಲೆ ಅಸಹ್ಯ ತರಬಾರದು. ತುಟಿ ಕಚ್ಚಿಕೊಂಡು ನುಡಿದವಳ ಕಂಡು ಕರಳು ಹಿಂಡಿದಂತಾಗಿತ್ತು ಭವ್ಯಾಳಿಗೆ. ದೀದಿ, ಅಸಹ್ಯ ಎನ್ನುವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮನುಷ್ಯನ ಹುಟ್ಟು ಕೂಡ ಅಸಹ್ಯದಿಂದಲೇ ಶುರುವಾಗುತ್ತದೆ. ಅಂತ್ಯದಲ್ಲಿ ಕೂಡ ನಮ್ಮ ದೇಹ ಮುಟ್ಟಲು ಅಸಹ್ಯ ಪಡುವ ಜನರಿದ್ದಾರೆ. ಅಂಜಿಕೆ ತೊರೆದು ಮನದ ಭಾರ ಇಳಿಸು ಎಂದು ಭರವಸೆ ಇಟ್ಟಾಗ ಕೊಂಚ ಎನಿಸಿತು ಹಾಸಿನಿಗೆ. ಯಾರೊಂದಿಗೂ ಹೇಳದ ಕನಸಾಗಿ ಕಾಡುವ ತನ್ನ ಜೀವನದಲ್ಲಿ ತನ್ನ ಕರಾಳ ದಿನಗಳನ್ನು ತೆರೆದಿಟ್ಟಳು ಹಾಸಿನಿ. ಅವ ಕೆಲಸದಿಂದ ಯಾಕಪ್ಪ ಬರಕ್ಕೇಳಿದ್ದು? ಆ ಮುನಿಯ ಅರ್ಧ ದಿನದ ಕೂಲಿ ಕೊಡಕ್ಕಿಲ್ಲ ಅಂದ. ಇನ್ನು 2 ತಾಸು ಇದ್ದಿದ್ರ ಪೂರ ಕೂಲಿ ಆದರೂ ಸಿಕ್ತಿತ್ತು. ನೀನು ಸಂಧ್ಯಕ್ಕಿದೆಯಾ ತಾನೇ? ಕೈಕಾಲ ತೊಳೆದು ಒಳ ಬಂದಳು ರುಕ್ಮಿಣಿ. ನಾ ಸಂದಾಕೆ ಇದ್ದೀನಿ ಮಗ. ಇವತ್ತು ಏನು ವಿಶೇಷ ಹೇಳು? ಇವತ್ತು ನೀನು ಹುಟ್ಟಿದ ದಿನ ಅಲ್ವಾ? ಹೋಗು, ಸ್ನಾನ ಮಾಡಿ ಯಾವುದಾದ್ರೂ ಸಂದಾಕಿರೋ ಅರವಿ ತೊಟ್ಟು ಬಾ. ಪಕ್ಕದೂರಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಬರುವ. ಏನಂದೆ? ದೇವಸ್ಥಾನಕ್ಕ? ಅದು ಪಕ್ಕದೂರಿಗೆ. ಅವ್ವ, ಹುಡುಗಾಟ ಆಡ್ತಿದ್ದೆ. 3 ಪಲಂಗ ನಡೆದು ಹೋಗಾಕ ತ್ರಾಸು ಆಗ್ತದೆ. ಸುಮ್ಮನೆ ಕ್ಯಾಮೆ ನೋಡು. ಹುಟ್ಟಿದಬ್ಬ ನಮ್ಮಂಥ ಬಡವರಿಗೆಲ್ಲ ಸರಿಯಲ್ಲ. ಅಷ್ಟಕ್ಕೂ ನೀನೇ ಆಶೀರ್ವಾದ ಮಾಡೋವಾಗ ಅದೆಲ್ಲ ಯಾಕೆ? ಹೌದು, ಎಲ್ಲಿ ಉಂಡಾರಿ ಗುಂಡಣ್ಣ ನಿನ್ನ ಮಗ? ಎಲ್ಲಿ ಅಲಿಯೋಕ್ಕೆ ಹೋಗವೆ? ಅಲ್ಲೇ ಇದ್ದ ಹಾಸು ಮೈದಡಗುತ್ತಾ ಕೇಳಿದಳು ರುಕ್ಮಿಣಿ. ಅಯ್ಯೋ, ಗೌಡ್ರ ಮನೆಯಕ್ಕೆ ಹೋಗದ್ದೆ ಕಣಮ್ಮೆ. ಇವಾಗ ಗಾಡಿ ಕಟ್ಟುತ್ತಾರಂತೆ ದೇವಸ್ಥಾನಕ್ಕೆ. ಅದಕ್ಕೆ ಬಾ ಹೋಗುವ. ಗೌಡರ ಎತ್ತಿನ ಗಾಡಿಯಾಗ ನಾ ಬರಕ್ಕಿಲ್ಲ, ನೀನು ಹೋಗು ಎಂದು ಬಿರಬಿರನೆ ನಡೆದು ಮನೆಯ ಹಿತ್ತಲ ಬಾವಿ ಕಟ್ಟೆಯ ಮೇಲೆ ಕೂತಳು. ಸೀತಮ್ಮ ಮತ್ತು ಕುಮಾರಣ್ಣನ ಮಗಳು ರುಕ್ಮಿಣಿ ಮತ್ತು ರಾಚಪ್ಪ. ಸಾಧಾರಣ ಹೆಂಚಿನ ಮನೆಯದು. ಇರುವ 3 ಎಕರೆ ಜಮೀನೇ ಆಧಾರ. ಆದರೆ ಕುಮಾರಣ್ಣ ಕುಡಿತದ ಮೊರೆ ಹೋಗಿ ಬೇಗನೆ ವಿಧಿವಶರಾಗಿದ್ದರು. ಕುಡಿತ ಎನ್ನುವುದು ಮೊದಲಿಗೆ ಒಂದು ಚಟವಾಗಿ ಹುಟ್ಟಿಕೊಂಡು ಅತಿಯಾದಾಗ ಚಟ್ಟಕ್ಕೇರುವಂತೆ ಮಾಡುತ್ತದೆ ಎಂಬ ಮಾತು ಇಲ್ಲಿ ನಿಜವಾಗಿತ್ತು. ಮನೆ ಒಡೆಯನಿಲ್ಲದ ಮೇಲೆ ಗಂಡು ಮಗ ಹೊರಬೇಕಾದ ಯಾವ ಜವಾಬ್ದಾರಿಯನ್ನು ಹೊರಲಿಲ್ಲ ರಾಚಪ್ಪ. ಓದು ಬರಹ ಇಲ್ಲದೆ ಇದ್ದರೂ ಊಟಕ್ಕೆ ದುಡಿಯುವಷ್ಟು ಜಮೀನು ಇತ್ತು. ಆದರೆ ರಾಚಪ್ಪನಿಗೆ ಇದೆಲ್ಲ ಬೇಕಾಗಿರಲಿಲ್ಲ. 20 ವರ್ಷವಾದರೂ ಮನೆಯ ಕಷ್ಟದ ಅರಿವಿದ್ದರೂ ಬಡ್ಡೆ ಹುಡುಗರ ಸಾಲಿನಲ್ಲಿ ಸೇರ್ಪಡೆಯಾಗಿದ್ದ. ಆಗಲೇ 17 ವರ್ಷದ ರುಕ್ಮಿಣಿ ಭೂತಾಯಿ ನಂಬಿ ಗದ್ದೆಗಿಳಿದಳು. ಆದರೆ ದುರ್ವಿಧಿ ಮಳೆ ಬರದೆ ಫಸಲು ಕೈಕೊಟ್ಟು ಈಗ ಅವರಿವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಸೀತಕ್ಕ, ಸೀತಕ್ಕ, ನಿಮ್ಮ ಹೊಲದಾಗ ಇಂದಲ್ ಮನೆ ನಾಗಣ್ಣ ಕುರಿ ಬಿಟ್ಯಾನ, ಹೋಗಿ ನೋಡು ಎನ್ನುತ್ತಾ ಒಳಗಡೆಯ ಬಂದಳು ಕಮಲ. ಹೌದೇನೆ ಕಮಲಾ? ಎಷ್ಟು ಸರಿ ಹೇಳಿದ್ರು ಕಿವಿಮ್ಯಾಗೆ ಹಾಕ್ಕೊಳ್ಳಲ್ಲ ಆಸಾಮಿ. ಮಾಡ್ತೇನೆ ಎಂದು ಹೊಲದ ಕಡೆ ನಡೆದರು ಸೀತಮ್ಮ. ಬಾವಿ ಕಟ್ಟೆಯ ಮೇಲೆ ಕೂತಿದ್ದ ರುಕ್ಮಿಣಿಯ ಕಣ್ಣಿಗೆ ಕತ್ತಲೆ ಆವರಿಸಿತು. ಚಿಕ್ಕಂದರಲ್ಲೇ ಮನೆಯ ಕತ್ತಲಿನ ಅರಿವಿರುವ ಹುಡುಗಿ ಈಗ ಜಗ್ಗುವುದಾದರೂ ಎಲ್ಲಿ? ಅವಳಿಗೆ ಅಂಜಿಕೆ ಇಲ್ಲ, ದಿಟ್ಟೆ. ಬರುವುದೆಲ್ಲ ಬರಲಿ, ಎದುರಿಸಲು ಸಿದ್ಧ ಎನ್ನುವ ಕುಲದ ಗಟ್ಟಿಗಿತ್ತಿ ಹೆಣ್ಣು. ನೋಡಲು ಸುರುದ್ರೂಪಿ. ಮಾಸಿದ ಲಂಗ ತೊಟ್ಟರೂ ಆಕೆಯ ಮೈಬಣ್ಣ ಹಾಲಿನಲ್ಲಿ ಅದ್ದಿ ತೆಗೆದಂತೆ ಕಂಗಳಿಸುತ್ತಾಳೆ. ಸಾಧಾರಣ ಮೈಕಟ್ಟು. ಯಾವ ಪುರುಷನಾದರೂ ಒಮ್ಮೆ ತಿರುಗಿ ನೋಡುವ ಹುಡುಗಿ. ಎತ್ತರದ ಆಳು. ನೋಡಿದರೆ 21ರ ಯುವತಿ ಅನ್ನುವಷ್ಟು ಚಂದದ ಹುಡುಗಿ. ಆದರೆ ಅವಳಿನ್ನು ತಾಯಿಯ ಮಡಿಲ ಆಶ್ರಯ ಪಡೆಯುವ ಮುಕ್ತ ಹೆಣ್ಣು ಮಗಳು. ರುಕ್ಮಿಣಿ, ನಿನ್ನ ಬಳಿ ನನ್ನ ಹುಡುಗಾಟವೂ ನಡೆಯುವುದಿಲ್ಲ ಎನ್ನುತ್ತಾ ಮುಚ್ಚಿದ ಕೈ ತೆಗೆಯುತ್ತಾ ಮುಂದೆ ಬಂದು ನಿಂತಳು. ಯಾಕೆ ರುಕ್ಮಿಣಿ ಇಲ್ಲಿ ಕೂತಿದ್ದೀಯಾ? ಇವತ್ತು ನಿನ್ನ ಹುಟ್ಟಿದ ದಿನ ಅಲ್ವಾ? ಎಲ್ಲಿ ಸೀತಾ? ಸೀತಕ್ಕ ತಮ್ಮಿಟ್ಟು ಮಾಡ್ತೇನೆ ಅಂತ ಹೇಳಿತ್ತು. ಬಾಬಾ ಕೊಡು. ಕೈ ಹಿಡಿದು ಎಳೆದಳು. ಬಿಡೆ ಹುಡುಗಿ, ಹೋಗು. ಒಳಗೆ ಬಾನಾದಾಗ ಕುಡಿಗೆ ಒಳಗ ಇಟ್ಟಾಳ, ತಕೊಂಡು ತಿನ್ನುತ್ತಾ ಹೋಗು ಎಂದು ಸುಮ್ಮನೆ ಕೂತಳು. ರುಕ್ಮಿಣಿ ಮತ್ತು ಕಮಲ ಒಂದೇ ಊರಿಗೆಯವರು. ಈಗ ಇಬ್ಬರಿಗೂ ಕಂಕಣ ಭಾಗ್ಯ ತಾನಾಗಿಯೇ ಅರಿಸಿ ಬಂದಿತ್ತು. ಅದೇ ಅವಳ ಯೋಚನೆ.
ಆದರೆ ಕಮಲಾ ಮಾತ್ರ ಗೌಡರ ಮನೆಯ ಹಿರಿ ಸೊಸೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದಳು. ಆದರೆ ರುಕ್ಮಿಣಿ, ಅವಳಿಗೆ ಕುಟುಂಬದ ಜವಾಬ್ದಾರಿ ಇತ್ತು. ಅಣ್ಣನ ಬೇಜವಾಬ್ದಾರಿತನದ ಅರಿವಿತ್ತು. ಜವರೇಗೌಡ, ಊರಿನಲ್ಲಿ ಯಾವುದೇ ನ್ಯಾಯ ತೀರ್ಮಾನವಾದರೂ ಇವರ ಮನೆ ಜಗಳಿಯಲ್ಲೇ. 100 ಎಕರೆ ಜಮೀನಿದ್ದರೂ ತಾನು ತಿಂದು ಪರರು ನೆಮ್ಮದಿಯಾಗಿ ದುಡಿದು ತಿನ್ನಲಿ ಎಂಬ ಮನೋಭಾವನೆ ಉಳ್ಳ ವ್ಯಕ್ತಿ ಆತನ ಮಡದಿ ಗೌರಮ್ಮ. ಇನ್ನೂ 2 ಗಂಡು ಮಕ್ಕಳು, ಒಬ್ಬಳು ಮಗಳು. ಹಿರಿಯವನು ರಾಮೇಗೌಡ, ಎರಡನೆಯವನು ಸಿದ್ದೇಗೌಡ, ಮಗಳು ಜಲಜ. ಬೇಕಾದಷ್ಟು ಹೊಲ ಗದ್ದೆ ಇದ್ದಿದ್ದರಿಂದ ಅಣ್ಣ ತಮ್ಮಂದಿರಿಗೆ ಓದುವ ಗೋಜು ಬೇಡವಾಗಿತ್ತು. ಆದರೆ ಜಲಜ ಪಕ್ಕದೂರಿಗೆ ಹೋಗಿ ಮೆಟ್ರಿಕ್ ಪಾಸ್ ಮಾಡಿದ್ದಳು. ಮದುವೆ ವಯಸ್ಸಾದಾಗ ಅಣ್ಣ ತಮ್ಮಂದಿಯರಿಬ್ಬರಿಗೂ ಮದುವೆ ಮಾಡಲು ನಿರ್ಧರಿಸಿದ್ದರು. ಆಗ ಗೌಡರ ಕಣ್ಣಿಗೆ ಬಿದ್ದಿದ್ದು ಕಮಲಾ ಮತ್ತೆ ರುಕ್ಮಿಣಿ. ಮುತ್ತಿನಂಥ ಹೆಣ್ಣು ಮಕ್ಕಳು, ನಮ್ಮ ಮನೆತನಕ್ಕೆ ಸರಿಯಾದವರು. ಹಣ ಅಂತಸ್ತು ಎಲ್ಲವನ್ನೂ ಬದಿಗಿಟ್ಟು ತಾವೇ ಖುದ್ದಾಗಿ ಹೆಣ್ಣು ಕೇಳಿ ಒಪ್ಪಂದ ಮಾಡಿಕೊಂಡು ಬಿಟ್ಟಿದ್ದರು. ರಾಮೇಗೌಡ ಹೊಲದ ಜವಾಬ್ದಾರಿ ಹೊತ್ತರೆ ಸಿದ್ದೇಗೌಡ ಗೊಬ್ಬರ, ಉಳುಮೆ, ಆಳುಗಳ ಲೆಕ್ಕಾಚಾರ ನೋಡಿಕೊಳ್ಳುತ್ತಿದ್ದರು. ಯವ್ವ ಏನ್ ಅದೃಷ್ಟ ಅಂತೀರಾ! ಕಮಲಾ ಮತ್ತೆ ರುಕ್ಮಿಣಿ ಪುಣ್ಯ ತೆಗಿತ್ತಿರೋ, ದೊಡ್ಡ ಮನೆಗೆ ಸೊಸೆ ಆಗ್ತಾವೆ ಎಂದು ಒಬ್ಬಳು ಹೇಳಿದರೆ, ಅಯ್ಯೋ ಬಿಡಕ್ಕ, ದೊಡ್ಡವ್ರ ಮನೆ ಸಾಹಸ ನಮಗ್ಯಾಕೆ? ಅಲ್ಲ, ಅಂತ ಸಾವ್ಯಾರೋ ಇವರನ್ಯಾಕೆ ತಂದುಕೊಳ್ತಾರೆ? ಹೊಸ ಯೋಚನೆ ಮಾಡಿ ಎಂದು ಕುಹಕದ ನಗೆ ನಕ್ಕಿದರು. ರಾತ್ರಿ ಊಟ ಮುಗಿಸಿ ಗೋಡೆಗೆ ಹೊರಗಿ ಕೂತವಳಿಗೆ ಮಧ್ಯಾಹ್ನ ಹೊಲದಲ್ಲಿ ಕೂಲಿ ಹೆಂಗಸರು ಮಾತನಾಡಿದ್ದೇ ಕಣ್ಣ ಮುಂದೆ ಹಾದು ಹೋಯಿತು. ಆದರೆ ಅವಳ ಮಾತನ್ನು ಸೀತಕ್ಕ ಆಲಿಸುವುದಿಲ್ಲ. ಇಂಥ ಮನೆ ಸಿಕ್ಕಿರುವುದು ಸೌಭಾಗ್ಯವೇ ಸರಿ ಎಂದು ಭಾವಿಸಿದ್ದರು. ಸುತ್ತು 7 ಊರಿನಲ್ಲೂ ಸಂಭ್ರಮದ ವಾತಾವರಣ. ಜವರೇಗೌಡ ಅವರು ಸಂಭ್ರಮದಲ್ಲಿದ್ದರು. ಶುಭ ಮುಹೂರ್ತದಲ್ಲಿ ಜೋಡಿ ಮದುವೆ ನಿಶ್ಚಯವಾಗಿತ್ತು. ಹುಡುಗರ ಮೊಗದಲ್ಲಿ ಮಂದಹಾಸ ಮಿನುಗುತ್ತಿತ್ತು. ಅಲಂಕಾರ ಎಷ್ಟೇ ಇರಲಿ, ದುಬಾರಿ ಸೀರೆಗಳು ಮಿನುಗುತ್ತಿರಲಿ, ಮನಸ್ಸಿಲ್ಲದ ಮದುವೆಗೆ ಯಾವ ವಸ್ತುವು ಮುಖ್ಯವಾಗುವುದಿಲ್ಲ. ಹೆಣದ ಮೇಲೆ ಸಿಂಗರಿಸಲು ಜೋಡಿಸಿದ ವಸ್ತುಗಳು ಎಂಬಂತೆ ಭಾಸವಾಗುತ್ತಿತ್ತು ಆಕೆಗೆ. ಎಲ್ಲವನ್ನೂ ಬಿಟ್ಟು ಮದುವೆ ಬೇಡ ಎಂದು ಹೇಳಿಬಿಡಲೆ. ಕೇಳುವವರು ಯಾರು? ಅಮ್ಮ ಕೇಳುತ್ತಾಳ? ಬೇಜವಾಬ್ದಾರಿ ಬೆನ್ನಿಗೆ ಬಿದ್ದ ಅಣ್ಣ ಕೇಳುತ್ತಾನ? ಯಾರೂ ಕೇಳುವುದಿಲ್ಲ. ಊರ ಜನಗಳ ಮುಂದೆ ಹಸಿರ ಚಪ್ಪರದಡಿಯಲ್ಲಿ ಅಕ್ಷತೆ ಕಾಳು ಬಿದ್ದಾಗಲೇ ಅವಳ ಮನಸ್ಸು ವಾಸ್ತವಕ್ಕೆ ಬಂದದ್ದು. ಅವಳಾಗಲೇ ಗೌಡರ ಮನೆಯ ಕಿರಿ ಸೊಸೆ, ಸಿದ್ದೇಗೌಡನ ಹೆಂಡತಿ. ಒಂದು ಕಣ್ಣ ಬಿಂದುವು ಕೆಳಗೆ ಇಳಿಯಲಿಲ್ಲ. ಹೆಣ್ಣೆಂದರೆ ವಸ್ತುವೇ? ಅವಳಿಗೆ ಭಾವನೆ ಇಲ್ಲವೇ? ಹುಡುಕಾಟದಲ್ಲಿ ಅವಳ ಸಂಸಾರದ ಬಂಡಿ ಶುರುವಾಗಿತ್ತು. ಮದುವೆಗೆ ಅನುಮತಿ ಕೇಳದ ಪತಿ ದೀಪವಾರಿದ ಮೇಲೆ ಕೇಳುತ್ತಾನೆಯೇ? ನಿರ್ಜೀವ ಬೊಂಬೆಯಂತೆ ಸಂಸಾರ. ಗಂಡನ ಮನ ಅರಿಯುವ ವೇಳೆಗೆ ಒಡಲಲ್ಲಿ ಕುಡಿಯೊಂದು ಮೊಳಕೆ ಹೊಡೆದಿತ್ತು. ಮತ್ತೊಂದು ಸಂತಸದ ಸುದ್ದಿ ಎಂದರೆ ತನ್ನ ಗೆಳತಿ ಹಿರಿ ಸೊಸೆ ಕಮಲಾ ಕೂಡ ಗರ್ಭಿಣಿಯಾಗಿದ್ದಳು. ನವಮಾಸದ ಅಂತ್ಯದಲ್ಲೂ ಮನೆಯವರದು ಒಂದೇ ಬೇಡಿಕೆ, 2ರಲ್ಲಿ ಒಂದಾದರೂ ವಂಶದ ಹೆಸರುಳಿಸುವ ಎಂದು. ಬಯಸಿದ್ದೆಲ್ಲ ಸಿಕ್ಕಿಬಿಟ್ಟರೆ ಮನುಷ್ಯನ ಆಸೆಗೆ ಬೆಲೆಯೇ ಇಲ್ಲವೆಂಬಂತೆ ಕಮಲಾಳ ಗರ್ಭದಲ್ಲಿ ಸಂಗೀತ ಜನಿಸಿದರೆ ರುಕ್ಮಿಣಿ ಮಡಿಲಲ್ಲಿ ಹಾಸಿನಿ ನಗುತ್ತಿದ್ದಳು. ಕತ್ತಲ ಕೋಣೆಯಲ್ಲಿ ಮಲಗಿದ್ದ ಜೀವ ಬರಿದಾದ ಹೊಟ್ಟೆಯ ಸವರುತ್ತಲಿತ್ತು. ಎಲ್ಲಿಂದಲೋ ಮಗುವಿನ ಅಳುವಿನ ಸದ್ದು ಕಿವಿಯನ್ನು ಹೊಕ್ಕು ಎದೆಯಲ್ಲಿರುವ ಹಾಲು ಉಕ್ಕಿ ಹರಿದಿತ್ತು. ಆದರೇನು ಮಾಡುವುದು? ಉಸಿರಿಗೆ ಉಸಿರಾಗಬೇಕಿದ್ದ ಕುಡಿಯ ಉಸಿರು ಭೂಮಿಗೆ ಬರುವ ಮುಂಚೆಯೇ ತೀರಿ ಹೋಗಿತ್ತಲ್ಲ. ಅವಳ ಕಣ್ಣೀರು ಹೆರಿಗೆ ವಾರ್ಡಿನೊಳಗೆ ಮರ್ದನಿಸುತ್ತಿತ್ತು. ಅಮ್ಮ ಎನ್ನಲು ಒಂದು ಜೀವವಿಲ್ಲದಾಯಿತೆ. ವಿಧಿವಿಧಾತ ಮೇಲಿರುವನಲ್ಲ, ಎಲ್ಲ ಅವನ ಇಚ್ಛೆ. ಪಕ್ಕದಲ್ಲೇ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟ ಕಮಲಾ ಮತ್ತು ರುಕ್ಮಿಣಿ ನಿಟ್ಟಿಸಿರು ಬಿಟ್ಟಿದ್ದರು. ಗಂಡಿರಲಿ ಹೆಣ್ಣಿರಲಿ ಅವರದೇ ರಕ್ತವಲ್ಲವೇ? ಮನೆತನದ ಹೆಸರು ಉಳಿಸಲು ಗಂಡೇ ಬೇಕೆಂಬ ಹಂಬಲ. ಗೌಡರು ಊರಿಗೆ ಸಿಹಿ ತಿನ್ನಿಸಿದರೆ ಗೌರಮ್ಮ ಮಾತ್ರ ಒಳಗೆ ಬೇಸರ ಪಟ್ಟರು. ತಾನು 2 ಗಂಡು ಮಕ್ಕಳ ಹಡದನಲ್ಲ, ಸೊಸೆಯಂದಿರೋ ಒಂದಾದರೂ ಹಡೆಯಬಾರದೆ? ಮುಂದೊಂದು ದಿನ ಆಗಬಹುದು. ಸಮಾಧಾನಿಸಿಕೊಂಡು ಮುಂದೆ ನಡೆದಾಗ ಮತ್ತೊಂದು ಸಂಕಟ. ರುಕ್ಮಿಣಿ ಮಡಿಲಲ್ಲಿ ಇನ್ನು ಯಾವ ಕೂಸು ಆಡಲಾರದು. ಒಂದೇ ಹಡೆವಾಗಲೇ ಗರ್ಭಕೋಶ ಜರಿದು ಹೋಗಿತ್ತಲ್ಲ. ಹಾಸಿನಿ ಪುಟ್ಟ ಕಂದನ ಪೂರ್ಣ ಚಂದ್ರನಂತ ವದನ, ಹುಣ್ಣಿಮೆಯ ಬೆಳದಿಂಗಳ ಸೌಂದರ್ಯ ರಾಶಿ. ಕಂದನಾಗಿರುವಾಗಲೇ ಎಲ್ಲರ ಬರಸೆಳೆಯುವ ಕಣ್ಮಣಿ.
ಮುದ್ದು ಮುಖದ ಪುಟ್ಟ ಕಣ್ಣುಗಳ ಒಡತಿ ಸಂಗೀತ. ಜಲಜಾಳ ಮುಂದಾಳತ್ವದಲ್ಲಿ ಇಡೀ ಊರಿಗೆ ಸಿಹಿಯೊಂದಿಗೆ ನಾಮಕರಣ ಮುಗಿದಿತ್ತು. ಅಂಗಳದಲ್ಲಿ ತೊಡರು ಕಾಲವಿಟ್ಟು ಹೊಸಲು ದಾಟಿದ ಹಾಸಿನಿ ಮುಗ್ಗರಿಸುವ ವೇಳೆಗೆ ದೊಡ್ಡಮ್ಮ ಕಮಲ ಆಸರೆ ನೀಡಿದರೆ, ಅಲ್ಲಿ ಮಗುವಿನ ತಂದೆ ಸಿದ್ದೇಗೌಡ ಗಾಡಿಯೊಂದು ಗುದ್ದಿದರ ಪರಿಣಾಮ ವಾರಗಳ ಕಾಲ ಹಾಸಿಗೆ ಹಿಡಿಯಬೇಕಾಯಿತು. ಶುಭವಾಗಬೇಕಾಗಿದ್ದ ಹಾಸಿನಿ ನತದೃಷ್ಟವಂತಳಾದರೆ, ಸಂಗೀತ ಕಾಲಿಟ್ಟಗಳಿಗೆ ಅಮ್ಮನ ಒಡಲಲ್ಲಿ ಮತ್ತೊಂದು ಬಳ್ಳಿ ಚಿಗುರೊಡೆದಿತ್ತು. ಪರಸ್ತ್ರೀ ವ್ಯಾಮೋಹ ಆತನನ್ನು ಇನ್ನಿಲ್ಲದಂತೆ ಹಿಡಿದಿಟ್ಟುಕೊಂಡಿತ್ತು. ಯಾಕೀಗೆ ಮಾಡುತ್ತೀರಾ? ನಾನಿಲ್ಲವೇ? ಜಗ್ಗಿಸಿ ಕೀಳುವಷ್ಟು ಸ್ವರವು ರುಕ್ಮಿಣಿಯ ಬಳಿ ಇರಲಿಲ್ಲ. ತಿಂಡು ಹುಡುವುದಕ್ಕೆ ಕೊರತೆಯಿಲ್ಲ, ಆದರೆ ಪ್ರೀತಿ ಅವಳು ಕಾಣಲೇ ಇಲ್ಲ. ಹಾಸಿನಿಗೆ ಮಡಿಲು ನೀಡಲು ಅವಳ ಮನ ಮಿಡಿಯುವಾಗ ಮನೆಯ ಜವಾಬ್ದಾರಿ ನಡುವೆ ಹೈರಾಣಾಗುತ್ತಿದ್ದಳು. ಬಸರಿ ಕಮಲಾಳ ಸೇವೆ, ಅತ್ತೆ ಮಾವನ ಆರೈಕೆ, ಬಸವಳಿದು ಹೋಗುತ್ತಿದ್ದಳು. ಪುಟ್ಟ ಹೆಜ್ಜೆ ಇಟ್ಟು ನಲಿವ ಹಾಸಿನಿ ಬೆಳೆದದ್ದು ಕಮಲ ಮಡಿಲಲ್ಲಿ. ತಂದೆ ಪ್ರೀತಿ ಸಿಗದಿದ್ದರೂ ತಾತ ಮತ್ತು ದೊಡ್ಡಪ್ಪನ ಪ್ರೀತಿ ಹೇರಳವಾಗಿ ಸಿಗುತ್ತಿತ್ತು. ಆದರೆ ಅಮ್ಮ, ಅವಳ ಉದರದಿಂದ ಜನಿಸಿದ ಹಸುಗೂಸು ಅಮ್ಮನ ತೊಳಲಾಟ ಹೇಗೆ ಅರಿಯುವುದು? ಅಂದು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಂತೂ ಗೌರಮ್ಮರ ಆಸೆ ಕಮಲ ನೆರವೇರಿಸಿದ್ದಳು. ಸೂರ್ಯಕಾಂತಿಯಂತೆ ಪ್ರಭೆಯುಳ್ಳ ಗಂಡು ಮಗು ಮನೆಗೆ ಆಗಮಿಸಿತ್ತು. ಪಟ್ಟಣದಿಂದ ಗಂಡೊಂದು ಅರಸಿ ಬಂದಿತ್ತು ಜಲಜಾಳ ಬಾಳಿಗೆ. ಅವರೇ ಗಗನ್ ರಾಮಚಂದ್ರ, ವೃತ್ತಿಯಲ್ಲಿ ಡಾಕ್ಟರ್, ಸಾಕಷ್ಟು ಸಿರಿವಂತ ಮನೆತನ. ಇಬ್ಬರು ಪರಸ್ಪರ ಒಪ್ಪಿಗೆ ಕೊಟ್ಟಿದ್ದರಿಂದ ಅದ್ದೂರಿಯಾಗಿ ಮದುವೆ ನಡೆದಿತ್ತು. ಸೀತಕ್ಕ ಅದಾಗಲೇ ಅತಿಯಾದ ಬಳಲಿಕೆ ಅನಾರೋಗ್ಯದಿಂದ ಹಸುನುಗಿದ್ದರು. ಆದರೆ ರಾಚಪ್ಪ ಮಾತ್ರ ಬದಲಾಗಲಿಲ್ಲ. ಬದಲಿಗೆ ಅನ್ಯಜಾತಿಯ ಹುಡುಗಿಯ ವರಿಸಿದ್ದರೆಂದು ಗೌಡರ ಮನೆಗೆ ಪ್ರವೇಶ ನಿಷಿದ್ಧವಾಗಿತ್ತು. ಅಲ್ಲಿಗೆ ರುಕ್ಮಿಣಿ ತವರನ್ನು ಕಳೆದುಕೊಂಡಳು. ತಂದೆಯಾಗಿ ಯಾವ ಜವಾಬ್ದಾರಿ ಹೊರಲಿಲ್ಲ, ಮುದ್ದಾಡಲಿಲ್ಲ. ಕೊನೆ ಪಕ್ಷ ಹೆಗಲ ಮೇಲೆ ಹೊತ್ತು ಜಾತ್ರೆ ಸುತ್ತಿಸಲಿಲ್ಲ. ಹಗಲೆಲ್ಲ ದುಡಿದು ರಾತ್ರಿ ಹಿಂದಿನ ಬಾಗಿಲಿನಿಂದ 3ನೇ ಬೀದಿ ಕೊನೆ ಮನೆಗೆ ಹೋಗುವ ತಂದೆಯ ನಡೆ 8 ವರ್ಷದ ಕೂಸಿಗೆ ಅರ್ಥವಾಗದೇ ಇರದೆ. ಅತಿಯಾದ ಪ್ರೀತಿ ಕಾಳಜಿಯಲ್ಲಿ ಬೆಳೆಯುತ್ತಿದ್ದ ಸಂಗೀತಾಳಿಗೆ ಹಾಸಿನಿ ಕಂಡರೆ ಅಕ್ಕರೆ ಇಲ್ಲದಿದ್ದರೂ ಕೊಂಚ ತಂಗಿ ಎಂಬ ಕನಿಕರ ಇತ್ತು. ಅವಳ ತಮ್ಮ ದಿಗಂತ್ ಎಲ್ಲರ ಮುದ್ದಿನ ಕಣ್ಮಣಿಯಾಗಿ ಬೆಳೆಯತೊಡಗಿದ. ಸಂಗೀತ ಅದಾಗಲೇ ಜಲಜಾ ಅವರ ಮನೆ ಸೇರಿದ್ದಳು. ಜಲಜಾಗೂ ಮಕ್ಕಳಿಲ್ಲದ ಕಾರಣ ಅಲ್ಲೇ ಉಳಿಸಿಕೊಂಡರು. ಆದರೆ ಅದೊಂದು ದಿನ ರುಕ್ಮಿಣಿಳ ಪಾಲಿಗೆ ಕರಾಳ ದಿನವಾಗಿತ್ತು. ಸಂಗೀತ ಜಲಜಾ ಮನೆಯಲ್ಲಿ ಬೆಳೆದರೆ ಹಾಸಿನಿ ಕಮಲಾ ದೊಡ್ಡಮ್ಮನ ಆಶ್ರಯಕ್ಕೆ ಬಿದ್ದಳು. ಆದರೆ ತಂದೆ ತಾಯಿ ಪ್ರೀತಿ ಮರೀಚಿಕೆಯಾಗಿತ್ತು. ರುಕ್ಮಿಣಿ ಅನ್ಯಮನಸ್ಕಳಾಗಿ ಮನೆಯಲ್ಲಿ ಕೆಲಸದ ಜವಾಬ್ದಾರಿ ಹೊತ್ತರೂ ಬೀಗ ಮಾತ್ರ ಕಮಲಾ ಕೈ ಸೇರಿತ್ತು. ಕಷ್ಟಪಟ್ಟು ದುಡಿಯುವವನಿಗೆ ಹಣದ ಬೆಲೆ ಗೊತ್ತಿರದೆ ನೀರಿನಂತೆ ದುಶ್ಚಟಗಳಿಗೆ ಬಳಸಿದರೆ ಯಾವ ಕುಬೇರನಾದರೂ ಭಿಕ್ಷುಕನಾಗಬಲ್ಲ. ಒಂದು ತುಂಬು ಕುಟುಂಬದ ಶ್ರೀಮಂತ ಮನೆಗೆ ಧನಧಾನ್ಯಗಳ ಆಗಮನ ನಿರಂತರವಾದರೆ ಆ ಮನೆ ಉದ್ಧಾರ ಆಗುತ್ತದೆ ವಿನಃ ಆಲಸ್ಯದಿಂದ ಅಲ್ಲ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ಎಷ್ಟೋ ಬಾಳಿದ ಮನೆತನ ಕುಡಿತ ಮೋಜು ಸೋಂಬೇರಿತನದಿಂದ ನೆಲ ಕಚ್ಚಿರುವುದಕ್ಕೆ ಜೀವಂತ ಉದಾಹರಣೆ ಇವೆ. ಅದರಂತೆ ಕಾಲ ಸರಿದು ಮುಂದೂಡುವಾಗ SSLC ಪರೀಕ್ಷೆಯಲ್ಲಿ ಶಾಲೆಗೆ ಮೊದಲು ಬಂದವಳ ಖುಷಿ ಮನೆಗೆ ಬರುತ್ತಾ ಹಾರಿ ಹೋಗಿತ್ತು. ಅಪ್ಪಯ್ಯ, ಸುಮ್ಮನೆ ಹಠ ಮಾಡಬೇಡ, ನನ್ನ ಪಾಲಿನದು ನನಗೆ ಕೊಟ್ಬಿಡು ಎಂದನು ಸಿದ್ದೇಗೌಡ. ಏನ್ಲಾಗದೆ ನಿಂಗೆ? ಆ ಸುಪನಾತಿ ಊರ ಬಸವಿ ಕಿವಿ ಚುಚ್ಚಿ ಕಟ್ಟಿದ್ದ. ಮನೆಯಾಕೆ ಬಂಗಾರದಂತ ಹೆಂಡತಿ ಇಟ್ಕೊಂಡು 3 ಬಿಟ್ಟವಳ ಸಹವಾಸ ಮಾಡಿ ಈಗ ನಿಮ್ಮಪ್ಪಯ್ಯನ ಮುಂದೆ ಎದುರು ಮಾತಾಡ್ತೀಯಾ? ನಂಗೆ ಗೊತ್ತು ಕಣೋ, ಇದೆಲ್ಲ ಆ ರಾಕ್ಷಸಿ ಶಾಂತಾದೆ ಕುಮ್ಮಕ್ಕು ಅಂತ ಕೋಪದಲ್ಲಿ ಅಬ್ಬರಿಸಿದರು ಗೌರಮ್ಮ. ಅವ್ವ, ಸುಮ್ಮನೆ ಏನೇನೋ ಒದರಬೇಡ. ನನಗೆ ಆಸ್ತಿಲಿ ಪಾಲು ಕೊಡೋಕೇಳು, ನನ್ನ ಹೆಂಡ್ರನ್ನ ಕರ್ಕೊಂಡು ಹೋಗ್ತೀನಿ. ಏನ್ಲ ಅಂದೆ? ಪಾಲ್ ಬೇಕಾ? ಪಾಲು ತೊಲಗ್ಲ ಮಗನೇ, ಇದೆಲ್ಲ ನನ್ನ ಸ್ವಯಾರ್ಜಿತ. ನಿಮ್ಮ ತಾತಂದು ಅಂತ 2 ಎಕರೆ ಗೋಮಾಳ ಐತೆ. ಲೋ ರಾಮ, ಎಸಿಲ ಪತ್ರವ, ಬೇವರ್ಸಿ ಹೆಂಗಾದ್ರೂ ಸಾಯಿ, ಆದರೆ ಆ ಮಗ ಮತ್ತೆ ಸೊಸೆನ ನಾನಂತೂ ಕಳಿಸಲ್ಲ ಎಂದ ಗೌಡರ ನಿಲುವಿಗೆ, ಅಪ್ಪಯ್ಯ, ಇದು ಸರಿ ಬರಕ್ಕಿಲ್ಲ, ನೀವು ಸಾಚ ಅಂತ ಹೇಳ್ಬೇಡಿ. ಆ 4ನೇ ಬೀದಿ ಮಂಗಮ್ಮನ ಮನೆಗೆ ಹೋಗೋದು ಗೊತ್ತಿಲ್ವಾ ಎಂದಾಗ ಕೆನ್ನೆಗೆ ಬಾರಿಸಿದ್ದು ರಾಮೇಗೌಡ. ಏನ್ಲ ಅಂದೆ?
ಮಂಗಮ್ಮ ಅಪ್ಪಯ್ಯಂಗೆ ತಂಗಿ ಕಣೋ. ನೋಡು, ನಾನು ಹೇಳಿದಾಗೆ ಕೇಳೋ, ಸುಮ್ಮನೆ ಹೋಗು ಎಂದಾಗ ಸಿದ್ದೇಗೌಡ ಕೋಪದಲ್ಲಿ ರಾಮೇಗೌಡ ಅವರೊಂದಿಗೆ ಕಾದಾಟಕ್ಕೆ ಇಳಿದರು. ಇದೆಲ್ಲ ನೋಡಿದ ಗೌಡರು ಎದೆ ಹಿಡಿದು ಕುಸಿದು ಬಿದ್ದರು. ಎಲ್ಲರೂ ಗಾಬರಿಯಾಗಿ ಕಾರಿನ ಬಳಿ ಕರೆತರುವ ವೇಳೆಗೆ ದೇಹ ತಣ್ಣಗಾಗಿತ್ತು. ಎಲ್ಲರೂ ಗಾಬರಿಯಾಗಿ ನೋಡುತ್ತಿದ್ದರೆ ಅಪ್ಪನ ಇಷ್ಟು ದಿನದ ನಡವಳಿಕೆ ಹಾಸಿನಿ ಮನಸ್ಸನ್ನ ಕದಲಿಬಿಟ್ಟಿತ್ತು. ಪ್ರೀತಿಯಿಂದ ನೋಡಿಕೊಳ್ಳದ ತಂದೆಯಾದರೂ ಸುಮ್ಮನಿದ್ದಳು. ಆದರೆ ಇಂದು ಮುದ್ದು ಮಾಡಿ ತುತ್ತು ನೀಡುತ್ತಿದ್ದ ತಾತ ಇಲ್ಲ ಎನ್ನುವುದು ಸಹಿಸಲಾಗಲಿಲ್ಲ. ಆದರೂ ಮೌನವಾಗಿದ್ದಳು. ಸ್ವಲ್ಪ ದಿನಗಳಲ್ಲಿ ಮನೆ ವಾತಾವರಣ ಬದಲಾಗಿತ್ತು. ಅದೊಂದು ದಿನ ಕಾಲೇಜಿನಿಂದ ಬಂದವಳಿಗೆ ಅಮ್ಮನ ಮೈ ಮೇಲೆ ಇದ್ದ ಬಾಸುಂಡೆ ಬೇರೆ ಕತೆ ಹೇಳಿತ್ತು. ಹೆತ್ತವಳ ನೋವು ಅವಳನ್ನ ಘಾಸಿ ಮಾಡದೇ ಇರಲಿಲ್ಲ. ತಾಯಿ ಪ್ರೀತಿಯಿಂದ ನೋಡದಿದ್ದರೂ ಅವರ ಚಡಪಟಿಗೆ ಅರ್ಥವಾಗುತ್ತಿತ್ತು. ಮೊದಲಾದರೆ ಅಮ್ಮನ ಮೇಲೆ ಕೋಪವಿತ್ತು. ಆದರೆ ಈಗ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅವಳಿಗೆ ಅರ್ಥವಾಗುತ್ತಿತ್ತು. ಆದರೂ ಎಲ್ಲರೊಂದಿಗೆ ಧೈರ್ಯವಾಗಿ ಮಾತಾಡುತ್ತಿದ್ದ ತಾಯಿ ಮದುವೆ ನಂತರ ಮೆತ್ತಗಾಗಿದ್ದು ಯಾಕೆ? ಇದೇ ಅವಳಿಗೆ ಉತ್ತರ ಸಿಗದ ಪ್ರಶ್ನೆಯಾಗಿತ್ತು. ಆದರೆ ತಂದೆ ಮೇಲೆ ಒಮ್ಮೊಮ್ಮೆ ಕೆಂಡದಂಥ ಕೋಪ ಬಂದರೂ ಸಹಿಸುತ್ತಿದ್ದಳು. ಗೌರಮ್ಮ ಅವರ ಉಪಸ್ಥಿತಿ ಇದ್ದಿದ್ದರಿಂದ ಓದಿನಲ್ಲಿ ತೊಂದರೆ ಆಗದಿದ್ದರೂ ಅವಳ ಇಚ್ಛೆಯಂತೆ ಡಾಕ್ಟರ್ ಆಗುವ ಕನಸು ಆರಿಹೋಗಿ ಕೊನೆಗೆ ಪದವಿ ಆಯ್ಕೆ ಮಾಡಿಕೊಂಡಳು. ದಿಗಂತ್ SSLC ಅಷ್ಟೇನೂ ಅಂಕ ಗಳಿಸದಿದ್ದರೂ ಅವನಿಗೆ ಲಕ್ಷಗಟ್ಟಲೆ ದುಡ್ಡು ಸುರಿದು MBBSಗೆ ಅಡ್ಮಿಷನ್ ಮಾಡಿಸಿದಾಗ ಅದೆಷ್ಟೋ ನೊಂದಿದ್ದಳು. ಆದರೆ ಇದಕ್ಕೆಲ್ಲ ತಂದೆಯೇ ಕಾರಣ ಅನ್ನುವುದು ಅವಳ ನಿಲುವಾಗಿತ್ತು. ಅದೊಂದು ದಿನ ಕಾಲೇಜಿನಿಂದ ಬರುವಾಗ ಅಪ್ಪನ ಜೊತೆಗೆ ಯಾವುದೋ ವ್ಯಕ್ತಿ ಕಂಡಿದ್ದ. ಇವಳನ್ನೇ ಕೆಕ್ಕರಿಸಿ ನೋಡುತ್ತಿದ್ದು ಅರಿವಿಗೆ ಬಂದರೂ ಸುಮ್ಮನೆ ಇದ್ದಳು. ಅದೊಂದು ದಿನ ಸ್ಕೂಟಿ ಕೆಟ್ಟ ಪರಿಣಾಮ ದಾರಿಯಲ್ಲಿ ನಡೆದು ಬರುವಾಗ ಅಡ್ಡ ಹಾಕಿದ್ದು ಅದೇ ಅಪ್ಪನ ಸ್ನೇಹಿತ. ಯಾಕೋ, ಹೆಂಗಿದೆ ಮೈಗೆ? ದಾರಿ ಬಿಡು. ಹೆಂಗಿದೆ ಅಂದರೆ ಬಿಸಿಯಾಗೈತೆ, ನೀನು ಬಂದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡೋ, ಬಿಡೋ ದಾರಿನ. ಅಯ್ಯೋ ಪುಟಾಣಿ, ನಿಮ್ಮಪ್ಪ ಚಂದ ನೋಡ್ಕೊಳಕ್ಕಿಲ್ಲ ಅಂತ ಗೊತ್ತು. ನೋಡು, ನನ್ನ ಜೊತೆ ಬಾ, ಚಂದಾಗಿ ನೋಡ್ಕೋತೀನಿ. ಥೂ ನಿನ್ನ, ತೊಲಗಿ ಹೋಗು ಇಲ್ಲಿಂದ ಎಂದವಳ ಕೈ ಹಿಡಿದಾಗ ಎಡಗೈನಲ್ಲಿ ಚಪ್ಪಲಿ ಕಳಚಿ ಬಾರಿಸಿದ್ದಳು. ಮನೆಗೆ ಬಂದವಳ ಮನಸ್ಸು ನೋವಿನಿಂದ ಚೀರುತ್ತಿತ್ತು. ಸಾಂತ್ವನ ಧೈರ್ಯ ಕೊಡುವ ಜೀವದ ಅವಶ್ಯಕತೆ ಇತ್ತು. ಆದರೆ ಇತ್ತೀಚೆಗೆ ನಿರ್ಲಕ್ಷಿಸುವ ದೊಡ್ಡಪ್ಪ ದೊಡ್ಡಮ್ಮ, ಹಾಸಿಗೆ ಹಿಡಿದ ಅಜ್ಜಿ, ಅಡಿಗೆ ಕೆಲಸದವಳಂತೆ ಹೊರಬಾರದ ಅಮ್ಮ, ಬೇಜವಾಬ್ದಾರಿ ತಂದೆ. ಯೋಚನೆ ಗರಿಗೆ ತರುವ ಮುಂದೆ ಕೆನ್ನೆಗೆ ಯಾರೋ ಹೊಡೆದಂತೆ ಭಾಸ. ಕಣ್ಣು ಕೆಂಪಗೆ ಮಾಡಿಕೊಂಡು ನಿಂತ ತಂದೆ. ಏನೇ ಹಾದಿ ಬೀದಿಯಲ್ಲಿ ಯಾರ ಜೊತೆಗೆ ಲಲ್ಲೆ ಹೊಡುತ್ತಿದ್ದೀಯಾ? ಯಾವನೇ ಅವನು? ಪಾರ್ಕು ಸಿನಿಮಾ ಸುತ್ಸೋನು? ಅಪ್ಪ, ಯಾರು ಹೇಳಿದ್ದು ನಿಮಗೆ? ನಾನು ಯಾರ ಜೊತೆಗೆ ಅಲೀತಿದ್ದೀನಿ? ಏನ್ ಮಾತಾಡ್ತಿದ್ದೀರಾ ನೀವು? ಸಾಕು, ಮುಚ್ಚೆ ಬಾಯಿ ಎಂದವರ ತಡೆದದ್ದು ದೊಡ್ಡಪ್ಪ. ಆಗಲೇ ಇದೆಲ್ಲ ಅಪ್ಪನ ಗೆಳೆಯನ ಕೆಲಸ ಎನ್ನಿಸಿತ್ತು. ಒಂದೊಂದು ಬಾರಿ ಸಾಯಬೇಕು ಅನಿಸುತ್ತಿತ್ತು ಅವಳಿಗೆ. ಆದರೆ ಒಮ್ಮೊಮ್ಮೆ ಜೀವನದಲ್ಲಿ ಇವೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಲ್ಲಬೇಕು ಎನಿಸಿತು. ಅದೊಂದು ದಿನ ಸೂಕ್ಷ್ಮವಾಗಿ ಗಮನಿಸಿದವಳಿಗೆ ಅಮ್ಮ ಯಾವುದೋ ಮಾತ್ರೆ ನುಂಗುವುದು ಕಂಡು ವಿಚಾರಿಸಿದಾಗ ತಲೆನೋವು ಸುಸ್ತಿಗೆ ಅಕ್ಕ ಕೊಟ್ಟಿರುವ ಮಾತ್ರೆ ಎಂದು ಹೇಳಿದರು. ಆದರೆ ಅದರ ಹೆಸರು ತಿಳಿದು ವಿಚಾರಿಸಿದಾಗಲೇ ಅದು ಅಪಾಯಕಾರಿ, ಮನುಷ್ಯನ ಯೋಚನೆ ಮತ್ತು ಮನಸ್ಸನ್ನು ಹಾದಿ ತಪ್ಪಿಸುತ್ತದೆ ಎಂದು ತಿಳಿದಾಗ ಔಹಾರಿದಳು ಹಾಸಿನಿ. ಅಮ್ಮನ ಮೌನದ ಅರ್ಥವಾದಾಗ ಇಂದಿರುವ ಮೋಸದ ಅರಿವಾಗಿ ಬಿಟ್ಟಿತ್ತು. ಅಮ್ಮ ತಿನ್ನುವ ಮಾತ್ರೆ ಬದಲಾವಣೆ ಮಾಡಿ ಅದರಲ್ಲಿ ವಿಟಮಿನ್ ಮಾತ್ರೆ ಇಟ್ಟಳು. ಜಗಳ ಮಾಡಿ ಹಾರಾಡುವುದರಲ್ಲಿ ಪ್ರಯೋಜನ ಇಲ್ಲ ಎಂಬುದು ಗೊತ್ತಾಗಿತ್ತು ಅವಳಿಗೆ. ಅದೊಂದಿನ ಲಾಯರ್ ಆಫೀಸಿಗೆ ಹೋದಾಗ ಕಟು ಸತ್ಯ ಹೊರಗೆ ಬಿತ್ತು. ಆಸ್ತಿಯೆಲ್ಲ ದಿಗಂತ್ ಮತ್ತು ಸಂಗೀತ ಹೆಸರಿಗೆ ವರ್ಗಾವಣೆ ಆಗಿತ್ತು. ಅದು ಸ್ವತಃ ತಾತಾನೇ ಮಾಡಿದ್ದು. ಅಂದರೆ ದೊಡ್ಡಪ್ಪ. ಹಾಸಿನಿ ಅರಳಿ ನಗುವ ಹೂವಾಗುವ ಮೊದಲೇ ಹೈರಾಣ ಆದಳು. ಪದವಿ ಮುಗಿಸಿ ಹೇಗೋ ಸ್ಕಾಲರ್ ಹಿಡಿದು MA ಮುಗಿಸಿದವಳು ಆದಷ್ಟು ಬೇಗ ಅಮ್ಮನ ಕರೆದುಕೊಂಡು ಇಲ್ಲಿಂದ ಉಪಾಯವಾಗಿ ಹೊರಬೀಳುವ ಹುನ್ನಾರ ಮಾಡಿದರೆ ವಿಧಿ ಅವಳ ನತದೃಷ್ಟತನ ಕಂಡು ನಗುತ್ತಿತ್ತು. ಅದೊಂದು ದಿನ ಕಾಲೇಜಿನಿಂದ ಮನೆಗೆ ಬಂದಾಗ ಕಂಡದ್ದು ಜಲಜ, ಗಗನ್ ಮತ್ತೆ ಸಂಗೀತ. ಜಲಜ ಹಾಸಿನಿಯನ್ನು ಎಂದಿನಂತೆ ಮುದ್ದಿಸಿದರು. ಅವಳು ನಗುತ್ತಾ ಒಳಗಡೆ ಬಂದಾಗ
ಎಲ್ಲರೂ ಹರಟೆಯಲ್ಲಿ ತೊಡಗಿದ್ದರು. ಯಾರೊಂದಿಗೂ ಮಾತಾಡದ ಹಾಸಿನಿ ಕಂಡು ತಾನೇ ಮಾತಾಡಲು ಆರಂಭಿಸಿದಳು ಸಂಗೀತ. ಏನೇ ಹನಿ, ಕಾಲೇಜ್ ಮುಗೀತು, ಮತ್ತೇನು ಮಾಡ್ತೀಯೇ? ನಂದಿರ್ಲಿ ಮೇಡಮ್, ತಮ್ಮದೇನು ಕತೆ? ಏನಿಲ್ಲ ಕಣೆ, ಜಲಜಾ ಅತ್ತೆ ಅಕ್ಕ ಮಗ ಜೊತೆಗೆ ಮದುವೆ ಮಾಡ್ತಾರಂತೆ ಎಂದಳು ಸಪ್ಪಗೆ. ಅಕ್ಕನ ಮಗನ? ಅದ್ಯಾರೇ? ಗಗನ್ ಮಾವನ ಅಣ್ಣನ ಮಗ ಕಣೆ. ಓ ಹೌದಾ, ಹಾಗಾದ್ರೆ ಹಳ್ಳಕ್ಕೆ ಬೀಳ್ತೀಯಾ ಅನ್ನೋ. ಸುಮ್ನಿರೆ, ಏನೇನೋ ಹೇಳಿ ಕಾಲು ಎಳಿಬೇಡ ಎಂದು ಎದ್ದು ಹೋದಳು. ನಾಚಿಕೆ ಹುಡುಗಿಗೆ. ಬಹುಶಃ ಎಲ್ಲ ಹುಡುಗಿಯರು ಹಾಗೆ ಅನಿಸುತ್ತೆ ಎಂದುಕೊಂಡೇ ಗಂಭೀರಳಾದೆ. ಯಾವ ಸುಖಕ್ಕೆ ಇವೆಲ್ಲ ಎಂದು ತಲೆ ಕೊಡವಿದೆ. ಮನೆಯಲ್ಲಿ ನಿಶ್ಚಿತಾರ್ಥ, ಆದರೆ ನಾನು ಕೆಲಸದ ಇಂಟರ್ವ್ಯೂ ನೆಪದಲ್ಲಿ ಹೊರಬಿದ್ದೆ. ಯಾಕೋ ಮೊದಲಿಂದಲೂ ಯಾವುದರಲ್ಲೂ ಪಾಲ್ಗೊಳ್ಳದ ನಾನು ಹೆಚ್ಚು ಎಲ್ಲದರಿಂದ ಹಾಗೂ ಮನೆಯಲ್ಲಿ ಇರುವ ಮುಖವಾಡ ತೊಟ್ಟ ರಾಕ್ಷಸರಿಂದ ದೂರವೇ. ಹಾಗೆಂದು ಎದುರು ಹಾಕಿಕೊಳ್ಳುವಷ್ಟು ಮೂರ್ಖಳು ನಾನಲ್ಲ. ನನ್ನ ಗಮನವೇನಿದ್ದರೂ ನನ್ನ ದಾರಿ ಆರಿಸಿಕೊಂಡು ಹೊರಬೀಳುವುದು. ರಾತ್ರಿ ಬಂದಾಗ ಸಂಗೀತ ಕೈಯಲ್ಲಿ ಇದ್ದ ಉಂಗುರ ಎಲ್ಲವೂ ಹೇಳ್ತಿತ್ತು. ನನ್ನ ರೂಮಿಗೆ ಹೋದಾಗ ಎಲ್ಲ ಹರಡಿತ್ತು. ಹಾಸಿಗೆ ಮೇಲೆ ಬಾಚಣಿಗೆ, ಒದ್ದೆ ಟವಲ್ ಜೊತೆಗೆ ಬದಲಾಯಿಸಿದ ಗಂಡಿನ ಬಟ್ಟೆ ನೋಡಿ ಹುರಿದು ಹೋಗಿತ್ತು. ಆದರೂ ಮನಸ್ಸನ್ನ ತಡಬದಿಗೆ ತಂದು ಎಲ್ಲವನ್ನೂ ತೆಗೆದಿರಿಸುವಾಗ ಸೆಂಟಿನ ಘಮಕ್ಕೆ ತಲೆ ಕೆಟ್ಟಿತ್ತು. ಆದರೂ ಜಾಸ್ತಿ ಯೋಚಿಸದೆ ನಿದ್ರೆಗೆ ಶರಣಾದೆ. ಆದರೆ ಬೆಡ್ ತುಂಬ ಅದೇ ಘಮ. ಪಾಪಿ, ಯಾವನೋ ಇಲ್ಲಿ ಬಿದ್ದುಕೊಂಡಿದ್ದು ಎಂದುಕೊಂಡು ಸುಮ್ಮನೆ ಮಲಗಿದೆ ಸುಸ್ತಾದ್ದರಿಂದ. ಬೆಡ್ ಕವರ್ ಚೇಂಜ್ ಮಾಡುವ ಮನಸ್ಸಿಲ್ಲ. ಮನೆಯಲ್ಲಿ ಮದುವೆ ಕೆಲಸ, ನಾನು ಎಲ್ಲದರಿಂದ ದೂರ. ಆದರೆ ಸಂಗೀತ ಇಲ್ಲಿಯೇ ಉಳಿದಳು. ಅವಳ ನಡವಳಿಕೆ ವಿಚಿತ್ರ. ಯಾವಾಗಲೂ ಫೋನಿಗೆ ತಾಗಿಕೊಂಡೇ ಇರುತ್ತಿದ್ದಳು. ಯಾವ ಕೆಲಸ ಮಾಡುತ್ತಿರಲಿಲ್ಲ. ನಾನೇನಾದರೂ ಕಾಫಿ ಮಾಡಿಕೊಂಡರೆ ಅವಳು ತೆಗೆದುಕೊಂಡು ಹೋಗುತ್ತಿದ್ದಳು. ಆಗೆಲ್ಲ ಕಿರ್ಚಬೇಕು ಅನಿಸಿದರೂ ಮೌನಿ ನಾನು. ಒಮ್ಮೊಮ್ಮೆ ಅಮ್ಮನ ನೋಡಿದರೆ ದುಃಖವಾಗುತ್ತಿತ್ತು. ದೊಡ್ಡಮ್ಮನ ಕುತಂತ್ರದೊಳಗೆ ನನ್ನನ್ನೇ ನಂಬದೆ ಬುದ್ಧಿ ಹೇಳುವ ಪರಿ ಸಹ್ಯವಾಗದೆ ನಾನು ಮೌನವಾಗಿರುತ್ತಿದ್ದೆ. ಮದುವೆಗೆ ವಾರವಿತ್ತು. ಆದರೆ ಈ ಗಡುವಿನಲ್ಲಿ ಆದದ್ದೆಲ್ಲ ನನ್ನ ಊಹೆಗೂ ನಿಲುಕದ್ದು. ಅಂದು ಚಪ್ಪರದ ಶಾಸ್ತ್ರ ಮುಗಿಸಿ ಸಿಟಿಗೆ ಹೋಗಿ ರಾತ್ರಿ ಬರುವಾಗ ಕತ್ತಲಾಗಿತ್ತು. ನಡೆದು ಬರುವಾಗ ಕಗ್ಗತ್ತಲ ರಾತ್ರಿ ಭಯ ಬೀಳಿಸಿದರೆ ಕೆಟ್ಟು ಹೋದ ಸ್ಕೂಟಿ ನನ್ನ ಭಯಗೊಳಿಸಿತ್ತು. ಗಾಢ ಕತ್ತಲ ರಾತ್ರಿ. ದ್ವಿಚಕ್ರ ವಾಹನ ಒತ್ತಲದ ಹೊತ್ತಿನಲ್ಲಿ ಕೈಕೊಟ್ಟು ಅಮಾಯಕವಾಗಿ ನಿಂತಿದೆ. ಇನ್ನೂ 1 ಮೈಲಿ ದೂರ ನಡೆದೇ ಹೋಗಬೇಕು. ಮಣ್ಣಿನ ರಸ್ತೆ. ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಇನ್ನೂ ಡಾಂಬಾರು ಬಂದೇ ಇಲ್ಲ. ಚುನಾವಣಾ ಸಮಯದಲ್ಲಿ ಓಟು ಕೀಳುವ ರಾಜಕಾರಣಿಗಳು ಗೆದ್ದ ಮೇಲೆ ತಲೆ ಹಾಕುವುದಿಲ್ಲ. ಬೀದಿ ದೀಪದ ಬೆಳಕಿಲ್ಲ. ಮಳೆ ಬಂದು ರಾಶಿ ಕೆಸರು ತುಂಬಿ ತುಳುಕುತ್ತಿದೆ. ನೀರವ ಮೌನ. ಭಯದಲ್ಲೇ ನಡೆದು ಹೋಗುವಾಗ ಕೇಳಿತೊಂದು ಅಮಾಯಕ ಹೆಣ್ಣಿನ ಅಸಹಾಯಕ ಧ್ವನಿ. ಭಯವಾಯಿತು. ಸುತ್ತಲೂ ನೋಡಿದಳು. ಮೊಬೈಲ್ ಟಾರ್ಚ್ ಆನ್ ಮಾಡಿದಳು. ಇದ್ದದ್ದು ಅಲ್ಪ ಸ್ವಲ್ಪ ಚಾರ್ಜ್ ಬೆಳಕಷ್ಟೆ. ಧ್ವನಿ ಹೆಚ್ಚಾದ ಕಡೆ ನಡೆದಳು. ಅಮಾಯಕ ಹುಡುಗಿಯೊಬ್ಬಳು ಮಾನಕ್ಕಾಗಿ ಹೋರಾಡುತ್ತಿದ್ದಳು. ಮೇಲೆ ಎರಗಿದ್ದು ಕೊಬ್ಬಿದ ಗೋಳಿಯಂತಿದ್ದ 2 ದಾಂಡಿಗರು. ಪಕ್ಕದಲ್ಲಿ ಕಾರ್ ನೋಡುತ್ತಿದ್ದಂತೆ ವಾಸ್ತವ ಅರ್ಥವಾಗಿ ಇರೋ ಧೈರ್ಯವನ್ನೆಲ್ಲ ತಂದುಕೊಂಡು ದೊಣ್ಣೆ ಬೀಸಿದಳು. ಒಬ್ಬನ ಕಾಲಿಗೆ ಬಿತ್ತು. ಇನ್ನೊಬ್ಬ ಬಚಾವಾದ. ಹುಗುಳು ನುಂಗಿತು ಹುಡುಗಿ. ಹತ್ತಿರ ಬಂದವನೇ ದುಪ್ಪಟ ಹಿಡಿದು, ಮಚ, ಏನೋ ಅದೃಷ್ಟ, ಒಂದೇ ದಿನ 2 ಬೇಟೆ. ಕುಹಕನಗೆ ಬೀರಿದ. ಅವಳಾಗಲೇ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿ, ಅರೆನಗ್ನ ಸ್ಥಿತಿ. ಇನ್ನು ನನ್ನ ಗತಿ? ಬೆವರಲು ಆರಂಭಿಸಿದಳು. ಓಡುವಾಗ ಕಾಲು ಅಡ್ಡ ಹಿಡಿದ ಇನ್ನೊಬ್ಬ. ಆಯ ತಪ್ಪಿ ನೆಲಕ್ಕುರುಳಿದಳು. ಮೈ ಮುಟ್ಟಲು ಕೈ ಹಿಡಿದ. ಬೇಡ, ಹತ್ತಿರ ಬರಬೇಡ. ಕಿರಿಚಿ ಕೈ ಮುಗಿದಳು. ಆದರೆ ಅಸಹಾಯಕ ಸ್ಥಿತಿಯಲ್ಲಿ ಅವಳಿದ್ದಳು. ಅರಳಿ ನಗಬೇಕಾಗಿದ್ದವಳ ಹರಿದು ಹಂಚಿ ಹಣ್ಣಿನಂತೆ ತಿಂದಿದ್ದರು. ಹೆಣ್ಣು ಅಸಹಾಯಕಳಲ್ಲ. ಸಾಧ್ಯವಾದಷ್ಟು ಹೋರಾಡುತ್ತಾಳೆ. ಆಗಲಾದರೂ ಎದುರಿರುವ ರಾಕ್ಷಸರಿಗೆ ಅವಳ ನೋವು, ಬೇಡಿಕೆ ಅರ್ಥವಾಗದೆ. ಹೆತ್ತವಳು ಹೆಣ್ಣು, ಸಾಕಿದವಳು ಹೆಣ್ಣು, ಒಡ ಹುಟ್ಟಿದವಳು ಹೆಣ್ಣು ಅಂತ ಹೆಣ್ಣಿನ ಮಹತ್ವ ತಿಳಿಯದೆ ಅವಳನ್ನು ಅನುಭವಿಸಿ ಕ್ಷಣಿಕ ಸುಖ ಪಡೆದು ಗೆದ್ದೆ ಎಂದು ಬೀಗುವ ಗಂಡು ಗಂಡಸೇ ಅಲ್ಲ. ಹೆಣ್ಣು ಹೊಣ್ಣು ತಾನಾಗೆ ಅರಿದು ಹೊಲಿದು ಬರಬೇಕು. ಅದನ್ನು ಬಿಟ್ಟು ರಾಕ್ಷಸರಂತೆ ಕಿತ್ತು ತಿಂದು ಸಾಧಿಸುವುದಾದರೂ ಏನು? ಹೌದು,
ಇಷ್ಟು ದಿನ ಕಾಣುತ್ತಿದ್ದದ್ದು ಕನಸಲ್ಲ, ಅವಳ ಬದುಕಿನ ಕಟು ಸತ್ಯ. ಮನದಲ್ಲಿ ಬೆಟ್ಟದಷ್ಟು ನೋವಿನಿಂದ ನರಳುತ್ತಿದ್ದವಳಿಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಪೆಟ್ಟು ಬಿದ್ದಿತ್ತು. ಆದರೆ ವಿಧಿ ಮತ್ತೊಂದು ಹುನ್ನಾರ ಹೂಡಿತ್ತು. 16ರ ವಸಂತಕ್ಕೆ ಕಾಲಿಟ್ಟಾಗಿನಿಂದಲೂ ಪ್ರತಿಯೊಂದು ಸ್ಪರ್ಶದ ಸೂಕ್ಷ್ಮತೆಯನ್ನು ನಾಜೂಕಾಗಿ ಅರಿಯುತ್ತಾ, ಮುಂದಿನ ಭವಿಷ್ಯದ ಕನಸುಗಳನ್ನು ಹೆಣೆಯುತ್ತಾ, ತನ್ನದೇ ಒಂದು ಚೌಕಟ್ಟಿನಡಿಯಲ್ಲಿ ಬದುಕಿನ ಬಗ್ಗೆ ಸುಂದರ ಕನಸುಗಳನ್ನು ಹೆಣೆಯುತ್ತಾ, ಸುಂದರ ಪ್ರಪಂಚ ಸೃಷ್ಟಿಸಿಕೊಂಡು ವಯೋಸಹಜ ಆಸೆಗಳಲ್ಲಿ ತನ್ನ ಬಾಳಿನ ರಾಜಕುಮಾರನಿಗಾಗಿ ಕನಸುಗಳನ್ನು ಕಾಣುತ್ತಾ, ಅದರೊಡಗೂಡಿ ನಿರ್ದಿಷ್ಟ ಗುರಿಯೆಡೆಗೆ ಸಾಗುವಾಗ ಕೇವಲ ಕ್ಷಣಿಕ ಸುಖಕ್ಕಾಗಿ ಹಂಚಿ ಅರಿದು ತಿನ್ನುವವರಿಗೆ ಅವಳು ಹಣ್ಣಲ್ಲ ಹೆಣ್ಣು ಎಂಬುದು ಅರ್ಥವಾಗಲೇ ಇಲ್ಲವೇ? ಒಬ್ಬರು ಸಂಕಷ್ಟದಲ್ಲಿ ಇರುವಾಗ, ಅದು ಒಂದು ಹೆಣ್ಣು ಅಸಹಾಯಕತೆಯಿಂದ ಮೊರೆ ಇಡುವಾಗ ಅವಳಾದರೂ ಸುಮ್ಮನಿರಲು ಹೇಗೆ ಸಾಧ್ಯ? ಆದರೆ ತಾನು ಮಾಡುವ ಉಪಕಾರ ತನಗೆ ಮುಳುವಾದರೆ ಎಂಬ ಬಗ್ಗೆ ಅವಳು ಯೋಚಿಸಲೂ ಇಲ್ಲ. ಆ ಕ್ಷಣಕ್ಕೆ ತಾನು ಒಂದು ಹೆಣ್ಣು ಎನ್ನುವುದನ್ನು ಮರೆತು ಧಾವಿಸಿದ್ದಕ್ಕಾಗಿ ಈ ಶಿಕ್ಷೆಯೇ? ಹೇ ಭಗವಂತ, ಇನ್ನೊಮ್ಮೆ ಹೆಣ್ಣಾಗಿ ಹುಟ್ಟಿಸಬೇಡ ನನ್ನ. ಅದೆಷ್ಟೋ ನೊಂದ ಜೀವಗಳು ಮೊರೆ ಇಡುತ್ತವೆಯೋ, ಇಡುತ್ತಲೇ ಇದ್ದಾರೋ ತಿಳಿಯದು. ಆದರೆ ಆದರ್ಶ ವ್ಯಕ್ತಿಗಳು ಹುಟ್ಟಿರುವ ಈ ಭೂಮಿಯಲ್ಲಿ ರಕ್ತ ಬೀಜಾಸುರರು ಹುಟ್ಟುತ್ತಲೇ ಇದ್ದಾರೆ. ಇವರನ್ನು ಶಿಕ್ಷಿಸುವ ವಿಚಾರದಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತು ಬಿಟ್ಟಿದ್ದಾಳೆ. ಬಹುಶಃ ಅವಳನ್ನು ಹೆಣ್ಣು ಎಂಬ ಕಾರಣಕ್ಕೆ ಈ ಸ್ಥಿತಿಗೆ ತಂದರೇನೋ ಎನಿಸುತ್ತದೆ. ಅದಕ್ಕೆ ನೀಚರಿಗೆ ಶಿಕ್ಷೆಯಾಗುವಾಗ ಇವರಿಗೆಲ್ಲ ಹೊರಬರಲು ಸಮಯಾವಕಾಶವನ್ನು ನೀಡುತ್ತಾರೆ. ಆದರೆ ಒಂದು ಸಲ ಕಳೆದುಕೊಂಡ ಮಾನ ಮತ್ತೆ ಬರಲಾರದು. ಹೆಣ್ಣು ಶೀಲವಂತಳ ಎಂದು ನೋಡುವ ಸಮಾಜದಲ್ಲಿ ಗಂಡಿನ ಶೀಲಕ್ಕೂ ಬೆಲೆ ನಿರ್ಬಂಧವಿದ್ದರೆ ಬಹುಶಃ ಇಂತಹ ಅಮಾನವೀಯ ಕೃತ್ಯ ನಡೆಯುತ್ತಲೇ ಇರಲಿಲ್ಲವೇನೋ? ಸಹಿಸಲಸಾಧ್ಯ ನೋವಿನ ನಡುವೆ ಅಲ್ಲಲ್ಲಿ ಹರಿದ ಹರಿವೆ ಅವಳ ಅಂಗಗಳನ್ನು ಪ್ರದರ್ಶನಕ್ಕೆ ಇಡುತ್ತಿತ್ತು. ಮುಂಜಾವಿನ ನಸುಕು, ಅರೆನಗ್ನ ಪರಿಸ್ಥಿತಿ. ಸಿಕ್ಕಿದ ದಾವಣಿ ಆಸರೆಯಿಂದ ಹುಡುಗಿಯನ್ನು ಹುಡುಕಿದಳು. ಆದರವಳು ಎಲ್ಲಿಯೂ ಕಾಣದೆ ನಡೆದು ಪಕ್ಕದಲ್ಲಿದ್ದ ಕೆರೆಯ ಬಳಿ ನಿಂತು ತನ್ನ ಪ್ರತಿಬಿಂಬ ನೋಡಿಕೊಂಡವಳ ಕಣ್ಣಲ್ಲಿ ಭಯವಾಗಲಿ ಕಣ್ಣೀರಾಗಲಿ ಇಣುಕಲಿಲ್ಲ. ಶೀಲವನ್ನು ಕಳೆದುಕೊಂಡೆ ಎಂಬ ಪಶ್ಚಾತ್ತಾಪಕ್ಕಿಂತ ನನ್ನರಸಿ ಮನೆಯವರ್ಯಾರೂ ಬರಲಿಲ್ಲವೇ? ಕೆಟ್ಟು ನಿಂತ ಗಾಡಿಯಾದರೂ ನನ್ನ ಇರುವಿಗೆ ತೋರಿಸಲಿಲ್ಲವೇ? ಬಹುಶಃ ಅವರಿಗೆ ನನ್ನ ಗಮನ ಇದ್ದರೆ ರಾತ್ರಿಯೇ ಯಾರಾದರೂ ಬಂದು ಕರೆದೊಯ್ಯಬಹುದಿತ್ತು. ಯಾರೂ ಬರಲೇ ಇಲ್ಲ. ಈಗ ನನ್ನ ಸ್ಥಿತಿ ಅರಿವಾದರೆ ಬದುಕಲು ಬಿಡುತ್ತಾರೆಯೇ? ಈ ಹೊಲಸು ಸಮಾಜ ನನ್ನ ಬದುಕಲು ಬಿಡುವುದಿಲ್ಲ. ಶೀಲವಂತಳಾಗಿ ಅಪ್ಪನಿಗೆ ವಿದಾಯಳಾಗಿ ಬದುಕಿದ ಅಮ್ಮನಿಗೆ ಸಿಕ್ಕಿದ್ದಾದರೂ ಏನೋ? ಮದುವೆ, ಮಕ್ಕಳು, ಗಂಡ, ಇದೇ ಜೀವನವಲ್ಲ. ಇದರಿಂದ ಹೊರತಾದ ಜೀವನ ಹೊಂದಿದೆ. ಗಟ್ಟಿಯಾಗಿ ನಿರ್ಧರಿಸಿದವಳು ಮರಳಿ ಸ್ಕೂಟಿ ಬಳಿ ಬಂದು ಮದುವೆಗಾಗಿ ತೆಗೆದುಕೊಂಡ ಹೊಸದೊಂದು ಟಾಪ್ ತೆಗೆದುಕೊಂಡು ಅದೇ ಕೆರೆಯ ಬಳಿ ತೆರಳಿ ಅದರಲ್ಲೇ ಮುಳುಗಿ ಅರಿವೇ ಬದಲಾಯಿಸಿ ಗಟ್ಟಿ ನಿರ್ಧಾರದೊಂದಿಗೆ ಮನೆಗೆ ಮರಳಿದ್ದರೂ ಮನಸ್ಸು ಹೊಡೆದು ಚೂರಾಗಿತ್ತು. ಮನೆಯಲ್ಲಿ ಮಗಳಿಲ್ಲದೆ ಇರುವುದು ಗಮನಕ್ಕೆ ಬಂದರೂ ಮೇಲಿನ ರೂಮಿನಲ್ಲಿರಬೇಕೆಂದು ಮದುವೆ ಸಡಗರದಲ್ಲಿ ಮುಳುಗಿದ್ದರು ರುಕ್ಮಿಣಿ. ಇನ್ನು ಅದಾಗಲೇ ಮದುವೆ ದಿಬ್ಬಣ ಬಂದಿದ್ದರಿಂದ ಯಾರಿಗೂ ಆಸಿನಿ ಕಡೆಗೆ ಗಮನ ಹರಿದಿರಲಿಲ್ಲ. ಇನ್ನೂ ಊಹೆಗೂ ನಿಲುಕದ ಒಂದು ಯೋಜನೆಯಲ್ಲಿ ಸಂಗೀತ ರೂಮಿನಿಂದ ಹೊರಗಡೆ ಬಂದಳು. ಮನೆಗೆ ಬಂದವಳ ಕಂಡು ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿದರು. ಆದರೆ ಗೆಳತಿಯ ಮನೆಯಲ್ಲೇ ಉಳಿದುಕೊಂಡಿದ್ದಾಗಿ ರೂಮಿಗೆ ಬಂದವಳು ಹೊಂದಿಕೊಂಡಿದ್ದ ಬಾತ್ರೂಮಿನಲ್ಲಿ ಬಿಸಿ ಹಂಡೆ ನೀರಿನಿಂದ ಗಂಟೆಗಟ್ಟಲೆ ಸ್ನಾನ ಮುಗಿಸಿ ಮಲಗಿದವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಎಂತಹ ಗಟ್ಟಿಗಿಟ್ಟಿಯಾದರೂ ಅವಳ ಮನಸ್ಸು ಹೂವಲ್ಲವೇ? ಅಮ್ಮನ ಮಡಿಲಿಲ್ಲ, ಅಪ್ಪನ ಸಾಂತ್ವನವಿಲ್ಲ, ಅಣ್ಣನ ಧೈರ್ಯ ತುಂಬುವ ಮಾತುಗಳು ಇಲ್ಲ, ಅಂದಿನ ರಾತ್ರಿವರೆಗೂ ತುತ್ತಿಡುವ ಕೈಗಳೂ ಇಲ್ಲ. ಬದುಕಿದ್ದು ಸತ್ತಿದ್ದವಳು ನೆನಪಾಗುವ ಸಮಯ ಮತ್ತೊಂದು ಬರಸಿಡಿಲು ಆಸನಿಯ ಪಾಲಿನದಾಗಿತ್ತು. ಹೊಟ್ಟೆಯಲ್ಲಿ ಅಗಾಧವಾದ ಸಂಕಟ, ಭಯಕ್ಕೆ ಬೆಂಕಿಯಂತೆ ಆವರಿಸಿರುವ ಜ್ವರ. ಹೊಟ್ಟೆಯಲ್ಲಿ ಹಸಿವು, ಕಣ್ಣಲ್ಲಿ ನೀರು. ಅಸಹಾಯಕಳಂತೆ ಬಿಕ್ಕಳಿಸಿ ಒಂದು ಕ್ಷಣ ಸತ್ತರೂ ಯಾರಿಗೂ ಬೇಕಾಗುವುದಿಲ್ಲ ಎನಿಸಿತ್ತು. ಒಂದು ಕ್ಷಣ ಸಾಯುವ ಆಲೋಚನೆ ಬಂದರೂ ಗಟ್ಟಿಯಾಗಿ ನಿಂತಳು. ಹೇಡಿಯಾಗಿ ಸಾಯುವುದಕ್ಕಿಂತ ಬದುಕಿ 4 ಜನರಿಗೆ, ನನ್ನಂತೆ ನೊಂದವರಿಗೆ
ಸಹಾಯ ಮಾಡಬೇಕು ಎಂಬ ನಂಬಿಕೆ ಗಟ್ಟಿಯಾಗಿ ಬೇರೂರಿತು. ಮುಂಚೆಯೇ ಅಗತ್ಯಕ್ಕೆಂದು ಇಟ್ಟುಕೊಂಡಿದ್ದ ಬಿಸ್ಕೆಟ್ ತಿಂದು ಮಾತ್ರೆ ತೆಗೆದುಕೊಂಡು ಮಲಗಿಬಿಟ್ಟಳು. ಏನು ಹುಡುಗಿರೋ ಏನೋ, ಮನೆಯಲ್ಲಿ ಮದುವೆ, ಬಿದ್ಕೊಂಡಿರೋದು ನೋಡು, ಕೆಲಸ ಕಾರ್ಯ ಏನೂ ಇಲ್ಲ. 4 ಅಕ್ಷರ ಕಲ್ತ್ಬಿಟ್ರೆ ಸಾಕು, ಕಾಲ್ ನೆಲ್ದಾಕಿ ನಿಲ್ಲಕ್ಕಿಲ್ಲ ಎಂಬ ಮಾತು ಕಿವಿಗೆ ಬಿದ್ದಾಗ ಸಂಕಟದಿಂದಲೇ ಎದ್ದಳು. ಬಾಗಿಲ ಬಳಿ ಯಾರೂ ಇರಲಿಲ್ಲ. ಎದ್ದು ಸ್ವಲ್ಪ ಮುಖ ತೊಳೆದು ಬಂದವಳ ಮುಖ ಬಸವಳತಿತ್ತು. ಹೊರಗೆ ಬಂದು ಅಡುಗೆ ಶಾಲೆಗೆ ಹೋಗಿ ಅನ್ನ ಸಾರು ಬಳಸಿಕೊಂಡು ತಿಂದು ರೂಮಿಗೆ ಬಂದು ಮಲಗಿಬಿಟ್ಟಳು. ಮನೆಯ ತುಂಬ ಸಂಭ್ರಮ, ಅವಳ ಮನದಲ್ಲಿ ಕೋಲಾಹಲ. ದೃಷ್ಟಿ ಗೂಟದಲ್ಲಿ ಹಾಕಿದ್ದ ಅದೇ ಬಟ್ಟೆ ಕಡೆಗೆ ಹರಿಯಿತು. ಗಂಡಸರ ಮೇಲಿದ್ದ ಕೋಪ ನೂರ್ಮಡಿಯಾಗಿತ್ತು. ಆಗ ತಾನೇ ಜೋಂಪು ಹತ್ತಿತ್ತು. ಯಾರೋ ದಡದಡ ಬಾಗಿಲು ಬಡಿದಾಗ ತೆಗೆದವಳಿಗೆ ಕಂಡದ್ದು ಅಳುತ್ತಿರುವ ಜಲಜಾ ಮತ್ತು ಕಮಲ. ವ್ಯಂಗ್ಯ ನಗು ತೇಲಿಬಿಟ್ಟವಳು, ಏನಾಯ್ತು ದೊಡ್ಡಮ್ಮ, ಅತ್ತೆ ಯಾಕಳ್ತಿದ್ದೀರಾ ಎಂದು ಹೊರಗಡೆ ಬಂದಾಗ ತಲೆ ತಗ್ಗಿಸಿದ್ದ ದೊಡ್ಡಪ್ಪ ಅಪ್ಪನ ಕಂಡು ಅವಳಲ್ಲಿ ಯಾವ ಭಾವವೂ ಹೊರಬರಲಿಲ್ಲ. ಅವಳು ಏನೆಂದು ನೋಡುವ ಮೊದಲೇ ಅವಳ ಕಾಲಿಡುತ್ತಿದ್ದರು ಕಮಲ. ಆಗಲೇ ಅವಳ ಮನ ಕೇಡೊಂದನ್ನು ಶಂಕಿಸಿತ್ತು. ಗೌಡರ ಮರ್ಯಾದೆ ನಾಳೆ ಮದುವೆ ನಡೆಯುವುದರಲ್ಲಿ ತೀರ್ಮಾನವಾಗಿತ್ತು. ಮನುಷ್ಯ ತಾನು ನಡೆದಿದ್ದೇ ದಾರಿ ಎಂದು ತಿಳಿದು ನಡೆದರೂ ಕೆಲವೊಂದು ಬಾರಿ ಸಮಾಜದ ಕಟ್ಟುಪಾಡುಗಳಿಗಾಗಿ ಒಲ್ಲದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಗಳಿಸಿದ ಹಣವಾಗಲಿ ಹೊನ್ನಾಗಲಿ ಕೊಟ್ಟು ಕೊಂಡುಕೊಳ್ಳದೇ ಇರುವುದೇ ಮರ್ಯಾದೆ. ಎಲ್ಲರೂ ಅಷ್ಟೇ, ಸಮಾಜದಲ್ಲಿ ಗೌರವ ಕಾಪಾಡಿಕೊಳ್ಳಲು ಸಾಯೋವರೆಗೂ ಹೋರಾಡುತ್ತಾರೆ. ಕೆಲವೊಮ್ಮೆ ಅಂತಹ ಸಂದರ್ಭ ಬಂದಾಗ ಮರ್ಯಾದೆಗಾಗಿ ಪ್ರಾಣವನ್ನೇ ಕಳೆದುಕೊಳ್ಳುವವರು ಅದೆಷ್ಟೋ ಮಂದಿ. ಇಂದು ಅದೇ ಜಾಗದಲ್ಲಿ ಈ ಮನೆ ಇತ್ತು. ಎಲ್ಲರ ಮುದ್ದಿನ ಅದೃಷ್ಟದ ಕೂಸು ತನ್ನಿನಿಯನ ಅರಿಸಿ ಗೂಡು ಬಿಟ್ಟಿತ್ತ? ಖಂಡಿತ ಇಲ್ಲ. ಹೆಂಗಳೆಯರೆಲ್ಲ ಸರ್ವದೇವತೆಗಳ ಆಶೀರ್ವಾದ ಪಡೆದು ಸುಮಂಗಳೆಯರು ಕುಟ್ಟಿದ ಅರಿಶಿಣಕ್ಕೆ ಕಲ್ಲಿನಲ್ಲಿ ಅರೆದು ತಾವೇ ತಯಾರಿಸಿ ತೆಗೆದ ಹರಳೆಣ್ಣೆಯನ್ನು ಬೆರೆಸಿ ಸುಕೋಮಲ ಕೆನ್ನೆಗೆ ಅರಿಶಿಣ ಹಚ್ಚಿ ನೆತ್ತಿಗೆ ಹರಳೆಣ್ಣೆ ಹಚ್ಚಿ ಹೋದ ಮನೆಯಲ್ಲಿ ತಂಪಾಗಿರು ಎಂದು ಹರಸುವ ಮೊದಲೇ ಹಸೆಮಣೆಯ ಮೇಲೆ ತೊಟ್ಟಿಲು ಕಟ್ಟುವ ಕಾರ್ಕೋಟಕ ಸತ್ಯ ಹೊಟ್ಟೆಯಲ್ಲಿ ಬಚ್ಚಿಡಲಾರದೆ ಹೊರಬಂದಿತ್ತು. ಹಿರಿತಲೆಯ ಅನುಭವಸ್ಥ ನಾಡಿ ಮಿಡಿತ ಹೊಸ ಮಿಡಿತವೊಂದರ ಸೂಚನೆ ನೀಡಿದಾಗ ಮೊದಲು ಕುಸಿದವರೇ ಜಲಜಾ. ಮಕ್ಕಳಿಲ್ಲ ಎಂಬ ಕೊರಗಿಲ್ಲದಂತೆ ಸೊಸೆಗೆ ಎಲ್ಲವನ್ನೂ ದಾರೆ ಎರೆದು ಭಾವನನ್ನು ಬೇಡಿ ಮದುವೆಗೆ ಒಪ್ಪಿಸಿದ್ದರು. ಆದರೀಗ ಬರುವ ಅತಿಥಿಗಳ ಮುಂದೆ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆಚಾರ್ಯ ರಾಮಚಂದ್ರ ಅವರ ಜೊತೆಗೆ ಜವರೇಗೌಡರ ಮನೆತನದ ಮರ್ಯಾದೆ ನೆಲ ಕಚ್ಚುವುದು ಯಾರಿಗೂ ಬೇಕಾಗಿರಲಿಲ್ಲ. ಸಿಕ್ಕಿದ ಕೊನೆ ಅವಕಾಶವೆಂದರೆ ಹರಿಕೆಯ ಕುರಿಯಂತೆ ತಯಾರಾಗಿದ್ದ ಹಾಸಿನಿ. ಅತ್ತೆಯ ಒಂದೊಂದು ಮಾತು ಬರಸಿಡಿಲಿನಂತೆ ಅಪ್ಪಳಿಸಿದ್ದವು. ಕಾದ ಸೀಸೆ ಕಿವಿಗೆ ಹೊಯ್ದಂತೆ ಭಾಸವಾಗುತ್ತಿತ್ತು. ಯಾವ ಮರ್ಯಾದೆ? ಅಪ್ಪ ಕಂಡವರ ಮನೆ ಬಾಗಿಲು ತಟ್ಟುವಾಗ ಮರ್ಯಾದೆ ಹೋಗಲಿಲ್ವಾ? ರಾತ್ರಿ ನಡೆದದ್ದು ತಿಳಿದರೆ ಅಥವಾ ತಿಳಿಯದಿದ್ದರೆ ಮರ್ಯಾದೆ ಹೋಗುವುದಿಲ್ಲವಾ? ಮಾನವೇ ಹೋಗಿರುವಾಗ ಮರ್ಯಾದೆ ಎಲ್ಲಿಂದ ಕಾಪಾಡಲಿ? ಸಾಧ್ಯವೇ ಇಲ್ಲ. ಅಕ್ಷರಶಃ ಕಿರಿಚಿದ್ದಳು. ಮನೆ ನಿಶಬ್ದವಾದರೆ ಒಂದು ಕ್ಷಣ ರುಕ್ಮಿಣಿ ಬೆಚ್ಚಿದರು. ಯಾರನ್ನು ಕೇಳಿ ನಿರ್ಧರಿಸಿದಿರಿ? ಸ್ವಾರ್ಥ, ಬರೀ ಸ್ವಾರ್ಥ. ಅಂದು ಓದಿ ಬಡಜನರ ಸೇವೆ ಮಾಡಲು ಇದೇ ಥರ ಬೇಡಿಕೊಂಡೆನಲ್ಲ. ಆಗ ಕನಿಕರವಿಲ್ಲದ್ದು, ಪ್ರೀತಿ ಇಲ್ಲದ್ದು ಈಗ ಉಕ್ಕಿ ಹರಿಯುತ್ತಿದೆಯೇ? ಸಾಧ್ಯವೇ ಇಲ್ಲ. ಖಡಾಖಂಡಿತವಾಗಿ ನುಡಿದಾಗ ಕಮಲ ರುಕ್ಮಿಣಿಲ ಕೈ ಹಿಡಿದರು. ಅಮ್ಮ ನಂಬಬೇಡ. ನೋಡು, ನಾಳೆಗೆ ಈ ಮನೆ ಋಣ ಮುಗಿಯಿತು. ನಿನ್ನ ಜವಾಬ್ದಾರಿ ನನ್ನದು. ಹೊರಟು ಬಿಡೋಣ. ಪರಿಪರಿಯಾಗಿ ಬೇಡಿದಳು. ಬದಲಾಗಿ ಸಿಕ್ಕಿದ್ದು ಕೆನ್ನೆಯ ಮೇಲೆ ಬಾಸುಂಡೆ. ಮನಸ್ಸು ಜಡವಾಯಿತು. ಅಮ್ಮನ ಮೇಲಿನ ಅಕ್ಕರೆಯು ಬತ್ತಿ ಹೋಗಿತ್ತು. ನಿರ್ಭಾವುಕಳಾಗಿ ಕುಳಿತವಳ ದೇಹ ಅರಿಶಿಣದ ನೀರಿನಲ್ಲಿ ಮೇಯುತ್ತಿದ್ದರೆ ಅವಳ ಅಂತರಾತ್ಮ ಚೀರುತ್ತಿತ್ತು. ಈಗ ಸತ್ಯ ಹೇಳಿದರೂ ಯಾರೂ ನಂಬುವುದಿಲ್ಲ. ಹೆತ್ತಮ್ಮನೇ ನನ್ನ ಅರಿಯದಿರುವಾಗ ಮಾನಗೆಟ್ಟವಳು ಎಂದರೂ ತಪ್ಪಿಸಿಕೊಳ್ಳಲು ನೆಪ ಎಂದು ನಿರ್ಧರಿಸುತ್ತಾರೆ. ಆದದ್ದಾಗಲಿ. ನನಗೂ ಈ ಸಂಬಂಧಗಳಿಂದ ಬಿಡುಗಡೆ ಬೇಕು. ಹಾಗೆಯೇ ಹೊಸ ಸಂಬಂಧ ಗಟ್ಟಿಯಾಗುವ ಮುನ್ನ ಇದಕ್ಕೆಲ್ಲ ತಿಲಾಂಜಲಿ ಇಡಬೇಕೆಂದು ಮನಸ್ಸು ಮಾಡುವ ವೇಳೆಗೆ ಕೈಯಲ್ಲಿ ಹಸಿರು ಬಳೆ ಹಣಕಿಸುತ್ತಿದ್ದೆವು. ಬಾಲ್ಯದಿಂದಲೂ ಪುರುಷರ ಒಡನಾಟದಿಂದ ದೂರ ಉಳಿದವಳು. ಕಾರಣ ಅಪ್ಪನ ನಿರ್ಲಕ್ಷ್ಯ. ವಯೋಸಹಜ ಆಸೆಗಳು ಒಮ್ಮೊಮ್ಮೆ ಗರಿಗೆದರಿ ಪ್ರೀತಿ ಎಂಬ ಕಡೆಗೆ ಮನವಾಲುವ ಸುಳಿವು ಸಿಕ್ಕರೂ
ಹತೋಟಿಗೆ ತೆಗೆದುಕೊಂಡು ಇದ್ದು ಬಿಡುತ್ತಿದ್ದಳು. ಈಗ ಗುರಿಯೆಡೆಗೆ ಗಮ್ಯವಿತ್ತು. ಈ ನರಕದಿಂದ ಮುಕ್ತಿ ಪಡೆಯಲು ಕಾತರಿಸುವಾಗ ಹೊಡೆತದ ಮೇಲೊಂದು ಹೊಡೆತ ತಾಳಲಾರದೆ ಕುಗ್ಗಿ ಹೋಗಿದ್ದವಳ ಆಸರೆಗೆ ಯಾರು ತಾನೇ ಇರಲು ಸಾಧ್ಯ? ಯಾವ ಒಲವು ಯಾರ ಕಡೆಗೋ? ನದಿ ಹರಿಯುವ ದಿಕ್ಕನ್ನು ಯಾರು ತಾನೇ ಬಲ್ಲರು? ಸಂಗೀತ ನನ್ನ ಜೊತೆಗೆ ಸಲುಗೆಯಿಂದಲೇ ಬೆಳೆದವಳು. ಪ್ರೌಢಾವಸ್ಥೆಗೆ ಬಂದಾಗಲೂ ಯಾವ ಹುಡುಗಿಯ ನೆರಳು ಸೋಕಿಸದಂತೆ ಬೆಳೆದವ. ಆದರೆ ಅವಳೆಂದರೆ ಅಕ್ಕರೆಯ ಗೆಳತಿ. ಬಾಲ್ಯದಲ್ಲೇ ತಾಯಿಯ ಕಳೆದುಕೊಂಡವನಿಗೆ ಮಮತೆಯ ಮಡಿಲು ನೀಡಿದವಳು ನನ್ನ ಚಿಕ್ಕು ಜಲಜ. ನಾನೆಂದರೆ ಜೀವ. ಅವಳು ಕೇಳಿದ್ದಾದರೂ ಏನೋ, ಅಕ್ಕರೆಯ ಗೆಳತಿಯನ್ನು ಮಡದಿಯನ್ನಾಗಿಸಿಕೋ. ಹೌದು, ನನಗಾದರೂ ಅವಳಷ್ಟು ಹತ್ತಿರ ಯಾರಿಲ್ಲ. ಮುಂದೊಂದು ದಿನ ಹೆಣ್ಣೊಬ್ಬಳು ಜೀವನಕ್ಕೆ ಬರಲೇಬೇಕು. ನನ್ನ ತಾಯಿಯ ನನಗೆ ಮಗಳಾಗಬೇಕು. ಅದಕ್ಕಾಗಿಯೇ ಒಪ್ಪಿಗೆಯ ಮುದ್ರೆ ಹೊತ್ತಿದ್ದೆ. ಆದರೀಗ ಯಾರ ಮನದಲ್ಲಿ ಯಾರಿರುತ್ತಾರೋ? ನನ್ನ ಬಲಿಯಾದರೂ ಹೇಳಿದ್ದರೆ ಈ ಸಂದರ್ಭ ಬಾರದೇ ಇರುತ್ತಿರಲಿಲ್ಲ. ನಾನಿಲ್ಲಿಗೆ ಬರುವುದೇ ಅಪರೂಪ. ಅಪರೂಪವೇನೋ 15 ವರ್ಷಗಳೇ ಆಗಿರಬಹುದು. ಆದರೆ ಈ ಹಾಸಿನಿ ಎಂಬುವವಳ ಮುಖ ಪರಿಚಯವೂ ನನಗಿಲ್ಲ. ಆದರೀಗ ಅವಳನ್ನು ಬಾಳಿಗೆ ಸ್ವಾಗತಿಸುವ ಸಂದರ್ಭ ಬಂದಿದೆ. ಅವಳಿಗಾದರೂ ಅದ್ಯಾವ ಕನಸುಗಳಿವೆಯೋ? ಸುಮ್ಮನೆ ಇಲ್ಲಿಂದ ಹೊರಟು ಬಿಡಲೆ? ಕಾಶಿಯಾತ್ರೆಯ ಸಂದರ್ಭದಲ್ಲಿ ಆತನನ್ನು ತಡೆ ಹಿಡಿದಾಗ ವಾಸ್ತವಕ್ಕೆ ಬಂದಿದ್ದ ಹುಡುಗ. ಹೋಗುವೆನೆಂದಾಗ ಭಾವ ಎಂದು ತಡೆದ ದಿಗಂತ್ ಪ್ರೀತಿಯ ಬಾಮೈದನಾದ. ರುಕ್ಮಿಣಿ ಮತ್ತು ಸಿದ್ದೇಗೌಡರು ಕಾಲು ತೊಳೆದು ಮಂಟಪದತ್ತ ಕರೆದೊಯ್ದರು. ಉಟ್ಟ ರೇಷ್ಮೆ ಸೀರೆ ಮುಳ್ಳಿನ ಹೊದಿಕೆಯಾದರೆ ತೊಟ್ಟ ಬಂಗಾರದ ಸರಗಳು ಚೇಳು ಕುಟುಕಿದಂತಾಗುತ್ತಿದ್ದವು. ಯಾವ ಭಾವವೂ ಇಲ್ಲದ ನಿರ್ಜೀವ ಬೊಂಬೆಗೆ ಎಷ್ಟೇ ಅಲಂಕಾರ ಮಾಡಿದರೋ ಅದಕ್ಕೆ ಜೀವ ತುಂಬುವ ಶಕ್ತಿ ನಗುವಿಗೆ ಮಾತ್ರ. ಮನದ ನೋವಿಗೆ ಸಾಂತ್ವನ ಹೇಳಲು ದೇವನೇ ಕಳಿಸುವಂತೆ ಬಂದಿದ್ದಳು ಮಲ್ಲಿಕಾ. ಊರಿನಲ್ಲೇ ಇರುವ ಹಾಸನಿಯ ಬಾಲ್ಯ ಗೆಳತಿ. ಎಲ್ಲರನ್ನೂ ಹೊರಗಡೆ ಕಳಿಸಿ ನಡೆದ ಬೀಭತ್ಸ ವಿವರಿಸಿದಾಗ ದಂಗಾಗಿದ್ದು ಅಲ್ಲದೆ ಹಾಸನೀಯ ಬಂಡ ಧೈರ್ಯಕ್ಕೆ ಮೆಚ್ಚಿ ಮಗುವಂತೆ ಸಾಂತ್ವನಿಸಿದಳು. ಈಗ ಅದಷ್ಟೇ ಮಾಡಬಲ್ಲ ಅಸಹಾಯಕಳು ಮಲ್ಲಿಕಾ. ಇನ್ನಾದರೂ ಗೆಳತಿಗೆ ಇಲ್ಲಿಂದ ಮುಕ್ತಿ ಸಿಗಲಿ ಎಂದರಿತು ಧೈರ್ಯ ತುಂಬುವ ವೇಳೆಗೆ ಹಾಜರಾದ ಅನ್ಯ ಮಂಟಪದತ್ತ ಕರೆದೊಯ್ದಳು. ಅಂತರ್ಪಟ ಹಿಂದಿರುವ 2 ಹೃದಯಗಳಲ್ಲಿ ಒಂದೊಂದು ಭಾವ. ಒಂದು ಹೃದಯ ಬಿಡುಗಡೆ ಬಯಸಿದರೆ ಇನ್ನೊಂದು ಹೃದಯ ತೊಳಲಾಟದಲ್ಲಿತ್ತು. ಅಂತರ್ಪಟ ತೆಗೆದಾಗ ಅವಳ ಕೆಂಪಾದ ಕಣ್ಣುಗಳು ವಾಸ್ತವತೆ ಹೇಳಿದರು. ಅವಳ ಮುಗ್ಧ ಮುಖ ಅವನ ಎದೆಯಲ್ಲಿ ಚಿಗುರೊಡೆಯುವ ವೇಳೆಗೆ ಪವಿತ್ರ ಮಾಂಗಲ್ಯ ಆಕೆಯ ಕೊರಳನ್ನು ಅಲಂಕರಿಸಿತ್ತು. ಕುಮಾರಿ ಹಾಸಿನಿ ಸಿದ್ದೇಗೌಡ ಈಗ ಸಿದ್ಧಾರ್ಥ್ ರಾಮಚಂದ್ರನ ಧರ್ಮಪತ್ನಿ. ಹೇಳಲಾಗದ ಬೇಗೆಯೋಳು ತಾಯಿಯೊಂದಿಗೂ ಸಂಬಂಧ ಕಡಿದುಕೊಂಡು ತವರಿನ ಹಾದಿಯನ್ನೇ ತೊರೆದು ಅನ್ಯ ಮ್ಯಾನ್ಷನ್. ಬಲಗಾಲಿಟ್ಟು ಹೊಳಹೊಕ್ಕವಳ ಹೊಡಲಲ್ಲಿ ಬೆಂಕಿ. ಆಯಾಸದಲ್ಲಿ ತಲೆ ಸಿಡಿಯುತ್ತಿದ್ದು. ಎಷ್ಟು ಚಂದ ಇದ್ದೀರಾ ಅತ್ತಿಗೆ, ನಿಮ್ಮ ಪರಿಚಯ ನನಗಿದೆ. ಸಂಗೀತ ನಿನ್ನೊಂದಿಗಿರುವ ಫೋಟೋ ತೋರಿಸಿದಾಗಲೆಲ್ಲ ಅಣ್ಣನಿಗೆ ನೀವೇ ಜೋಡಿಯಾದರೆ ಚೆನ್ನ ಎಂದುಕೊಳ್ಳುತ್ತಿದ್ದೆ. ಬಹುಶಃ ದೇವರಿಗೆ ನನ್ನ ಮೊರೆ ಕೇಳಿರಬೇಕು. ಮೊದಲಿನಿಂದಲೂ ಸಂಗೀತ ಮೇಲೆ ಅನುಮಾನವಿತ್ತು. ಕೊನೆಗೂ ಮೋಸ ಮಾಡಿಬಿಟ್ಟಳು ಎನ್ನುತ್ತಾ ಒಂದು ರೂಮಿಗೆ ಕರೆದುಕೊಂಡು ಹೋದಳು. ಅದೇನೋ ಹಿತವಾದ ಅನುಭೂತಿ. ಅದೇ ಅಂದು ನನ್ನ ರೂಮಿನಲ್ಲಿ ಗ್ರಹಿಸಿದ ಅದೇ ಪರಿಮಳ. ಅಂದರೆ ನಿಶ್ಚಿತಾರ್ಥದಲ್ಲಿ ನನ್ನ ರೂಮಿನಲ್ಲಿದ್ದವರು ಇವರೇ. ನೋಡಲು ಸುರದ್ರೂಪಿ, ಆದರೆ ಮನಸ್ಸು? ನಾ ಹೇಳುವುದೆಲ್ಲ ಕೇಳುವ ತಾಳ್ಮೆ ಇವನಿಗೆ ಇದೆಯಾ? ಇಲ್ಲ, ಇವನೊಳಗೊಬ್ಬ ರಾಕ್ಷಸನಿದ್ದಾನಾ? ಆಲೋಚನೆಗಳಿಗೆ ಬ್ರೇಕ್ ಹಾಕುವಂತೆ ಹೊಳಬಂದವನ ಕಂಡು ಬೆದರಿದ ಜಿಂಕೆಯಂತಾಗಿದ್ದಳು. ಒಂದೂ ಮಾತಾಡದೆ ಮೂಲೆ ಹಿಡಿದು ಬಿಕ್ಕಳಿಸುವವಳ ತಲೆ ನೆವರಿಸಲು ಬಂದವನಿಗೆ ಅವಳ ಮನ ಮದುವೆಗೆ ತಯಾರಿಲ್ಲ ಎಂದು ಗ್ರಹಿಸಿಬಿಟ್ಟಿದ್ದ. 2 ತಿಂಗಳೊಳಗೆ ಎಲ್ಲರೂ ಜೋಡಿಗಳನ್ನು ಬಿಟ್ಟು ವಿದೇಶಕ್ಕೆ ಹಾರಿದರೆ ಮಾತಾಡುವ ಮೊದಲೇ ವಿಚ್ಛೇದನ ಪತ್ರಕ್ಕೆ ಅಸ್ಥಿಭಾರ ಹಾಕಿಬಿಟ್ಟಿದ್ದರು. ಅವನೊಂದು ಅಪೂರ್ವ ಮಾಣಿಕ್ಯ. ಒಂದು ಬಾರಿಯೂ ಅವಳನ್ನು ಮುಟ್ಟಲಿಲ್ಲ, ಮಾತನಾಡಿಸಲೂ ಬರಲಿಲ್ಲ. ಸುಗುಣ ರಶ್ಮೀರ ಮೂಲಕ ಅವಳಾಸೆ ಪೂರೈಸುತ್ತಿದ್ದನಾದರೂ ಮನ ಬಿಚ್ಚಿ ಮಾತನಾಡದೆ ಸೇರುವ ಮುನ್ನವೇ ದೂರಾಗಿದ್ದರು. ಗತದೊಳಗಿನ ಬೆಂಕಿಯನ್ನ ಬಹುದಿನಗಳ ನಂತರ ಗೆಳತಿಯ ಮಡಿಲೊಳಗೆ ಹುಗುಳಿ ಮನ ಕೊಂಚ ಅಗುರಾದರೂ ಎಲ್ಲವನ್ನೂ ಕೇಳಿದ ಭವ್ಯಾಳ ಮನ ಭಾರವಾಗಿತ್ತು. ಸಾಗುವ ಹಾದಿಯಲ್ಲಿ
ಒಮ್ಮೆ ಹಿಂತಿರುಗಿ ನೋಡಿದಾಗ ಕಂಡ ಖುಷಿಗಿಂತ ದುಃಖವೇ ಹುಮ್ಮಳಿಸಿ ಬರುವಂತಿದ್ದರೆ ಅದನ್ನು ಮರೆತು ಮುನ್ನಡೆಯಬೇಕು. ಇಲ್ಲವೇ ಆಪ್ತರಾದವರ ಎದುರಲ್ಲಿ ಕಣ್ಣೀರಾಕಿ ಎಲ್ಲವನ್ನೂ ಮರೆತು ಹೊಸ ಹಾದಿಯನ್ನು ಹುಡುಕಬೇಕಲ್ಲವೇ ದೀದಿ? ಇನ್ನೊಬ್ಬರಿಂದ ಅನ್ಯಾಯವಾದಾಗ ಧೈರ್ಯವಾಗಿ ಸೆಟೆದು ಗಟ್ಟಿಯಾಗಿ ನಿಂತವರು ಒಂದು ವಿಷಯದಲ್ಲಿ ಸೋಲುತ್ತಿದ್ದೀರಿ. ಅದು ನಿಮಗರಿವಿಲ್ಲದೆ ಎಂದವಳ ಮಡಲಿನಿಂದ ಎದ್ದು ಭವ್ಯಾಳನ್ನೇ ನೋಡಿದಳು. ನೀವು ಮದುವೆಯಾಗಿ ಬಂದಾಗಿನಿಂದಲೂ ಏನಾಗಿದೆ ಒಮ್ಮೆ ನೆನಪಿಸಿಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಮಾತಿಲ್ಲದೆ ಇರಬಹುದು, ಆದರೆ ಒಬ್ಬರನ್ನೊಬ್ಬರು ಗೌರವಿಸುತ್ತೀರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ಗಂಡ ಎಂದು ಒಪ್ಪಿಕೊಂಡಿದ್ದೀರಿ. ಸತ್ಯ ಎಂಬುವುದನ್ನು ಸುಳ್ಳಂತೆ ಬಿಂಬಿಸುವುದು ತಪ್ಪಲ್ಲವೇ? ಹೌದು, ಪ್ರಪಂಚದಲ್ಲಿ ಯಾವುದಕ್ಕೂ ಸೋಲದವನು ಒಂದೊಮ್ಮೆ ಸೋತರೆ ಅದು ಪ್ರೀತಿಗೆ ಮಾತ್ರ ಅಲ್ಲವೇನು? ಈಗ ಹೇಳಿ, ನಿಮಗೆ ಅವರ ಮೇಲಿನ ಭಾವನೆಗಳು ಹುಟ್ಟಿಕೊಂಡಿದ್ದು ಯಾವಾಗ? ಅಷ್ಟಕ್ಕೂ ನಿಮ್ಮ ಮಾವನೋ ಇಲ್ಲ ಅನ್ಯಾಳೋ ಜೊತೆಗೆ ಇದ್ದಿದ್ದರೆ ಇಷ್ಟೆಲ್ಲ ಅನರ್ಥ ಆಗುತ್ತಿರಲಿಲ್ಲ. ನೀವಿಬ್ಬರೂ ಜೊತೆಯಲ್ಲಿ ಇರುತ್ತಿದ್ರಿ ಅಲ್ವಾ? ಯಾವ ಮುಖವತ್ತು ಇರಲಿ ಭವ್ಯ? ಹೌದು, ಮದುವೆಯಾಗಿ ಬಂದಾಗ ಅವರನ್ನ ದ್ವೇಷಿಸಿದ್ದೆ. ಅವರನ್ನು ಮಾತ್ರವಲ್ಲ, ಗಂಡಸರು ಎಂದರೆ ದ್ವೇಷ ಹೊತ್ತಿ ಉರಿಯುತ್ತಿತ್ತು. ಮನೆಯಲ್ಲಿ ಎಲ್ಲರೂ ಇರುವವರೆಗೆ ಅಸಹಾಯಕಿಯಂತೆ ಅಳುತ್ತಿದ್ದೆ. ಆಗ ಹೊಸದೊಂದು ಸಮಸ್ಯೆ ನನ್ನ ಮನಸ್ಸನ್ನು ಕೆಡಿಸಿತ್ತು. ಆದ ಅನರ್ಥದ ಪ್ರತಿಫಲ ನನ್ನ ಹೊಟ್ಟೆಯಲ್ಲಿ ಮೊಳಕೆ ಹೊಡೆದರೆ ಅಕ್ಷರಶಃ ಬೆದರಿದ್ದೆ. ಯಾವ ಜನ್ಮದ ಪುಣ್ಯವೋ ನನ್ನ ರಜಾದಿನಗಳು ಬೆರಳೆಣಿಕೆಯಷ್ಟಿದ್ದೆವು. ಆದ್ದರಿಂದಲೇ ದಿನ 3 ಹೊತ್ತು ಪಪ್ಪಾಯ ತಿನ್ನುತ್ತಿದ್ದೆ. ಎಲ್ಲರೂ ನನ್ನ ಛೇಡಿಸುತ್ತಿದ್ದರು. ನನಗೆ ಭಯ. ಡಾಕ್ಟರ್ ಬಳಿ ಹೋಗಲು ಧೈರ್ಯ ಸಾಲಲಿಲ್ಲ. ಈ ಗುಟ್ಟು ರಟ್ಟಾದರೆ ಎಂಬ ಭಯ ನನ್ನ ಆವರಿಸಿತ್ತು. ದೇವರು ನನ್ನ ಪರವಾಗಿ ಇದ್ದಿದ್ದರಿಂದ ನನ್ನ ಋತುಚಕ್ರ ಸರಿಯಾಗಿಯೇ ಮುಂದುವರೆದಾಗ ಅದೆಷ್ಟು ನಿರಾಳಳಾದೆ. ಸಿದ್ಧಾರ್ಥ್ ಕಂಡಾಗಲೆಲ್ಲ ಚೇಳು ಬಿಟ್ಟ ಹಾಗೆ ಆಗುತ್ತಿತ್ತು. ಇದಕ್ಕೆಲ್ಲ ತುಪ್ಪ ಸುರಿಯುತ್ತಿದ್ದವನು ಅವನ ಗೆಳೆಯ ಗಮನ್. ಅತ್ತಿಗೆ ಎಂದು ಹಿಂದೆ ತಿರುಗುತ್ತಿದ್ದ. ಒಮ್ಮೊಮ್ಮೆ ಅವನಿಗೆ ಗಾಯ ಮಾಡಿದ್ದ ಪ್ರಸಂಗಗಳೂ ಇವೆ. ಆದರೆ ಅವನು ಒಮ್ಮೆಯೂ ಹೊರಗೆ ಗುಟ್ಟು ಬಿಟ್ಟುಕೊಡಲಿಲ್ಲ. ಮನೆಯಲ್ಲಿ ನಾವಿಬ್ಬರೇ ಉಳಿದಾಗಂತಲೂ ನಮಗೆ ಸೇತುವೆ ಸುಗುಣಮ್ಮ. ನನ್ನ ಬೇಕು ಬೇಡಗಳನ್ನು ಗ್ರಹಿಸಿ ಎಲ್ಲವನ್ನೂ ನೋಡಿಕೊಂಡರು. ಅವರು ತಂದ ಒಂದು ವಸ್ತುವನ್ನು ನಾನು ಬಳಸಲಿಲ್ಲ. ಕೆಲಸಕ್ಕೆ ಸೇರಿಕೊಂಡೆ. ಅವರು ಆಕ್ಷೇಪಿಸಲಿಲ್ಲ. ಮನೆಯಲ್ಲಿ ನನ್ನದೇ ಒಂದು ಚೌಕಟ್ಟು, ಅದನ್ನು ಅವರು ಮೀರಲಿಲ್ಲ. ಒಂದೊಂದು ಸಲ ಎಲ್ಲರಿಗಿಂತ ಭಿನ್ನ ಎನಿಸಿದರೂ ಒಂದು ಮಾತು ಕೇಳದೆ ಮದುವೆಯಾಗುವ ಅಗತ್ಯವಿತ್ತ ಎನಿಸಿತ್ತು. ಆದರೆ ನನ್ನ ಯೋಚನೆ ತಲೆಕೆಳಗಾಗಿದ್ದು ಅದೊಂದು ದಿನ ಗೆಳೆಯರ ಮಾತು ಕಿವಿಗೆ ಬಿದ್ದಾಗ. ಸಿದ್ದು, ಹಾಸಿನಿ ನಡವಳಿಕೆ ನನಗೆ ಭಯ ತರಿಸುತ್ತಿದೆ ಕಣೋ. ಅತ್ತಿಗೆ ಯಾವುದೋ ನೋವಿನಲ್ಲಿ ಬೇಯುತ್ತಿದ್ದಾರೆ ಎನಿಸುತ್ತೆ. ನಿಜ ಗಮನ್, ಅವಳಾಗೆ ಮಾತಾಡಿಸಲ್ಲ. ನಾನು ಆ ಪ್ರಯತ್ನ ಮಾಡಿಲ್ಲ. ಇನ್ನು ಇವಳ ಬಗ್ಗೆ ನನಗೆ ತಿಳಿದಿಲ್ಲ. ಆದರೆ ಅವಳೊಳಗೆ ಒಂದು ಮುಗ್ಧ ಮನಸ್ಸಿದೆ. ಅದಕ್ಕೆ ಗಾಯವಾಗಿದೆ. ಅವಳು ಯಾರನ್ನಾದರೂ ಪ್ರೀತಿಸಿದ್ದರೆ ಈ 6 ತಿಂಗಳಲ್ಲಿ ಬಿಡುಗಡೆ ಕೊಟ್ಟರೂ ಇಲ್ಲೇ ಉಳಿಯುತ್ತಿರಲಿಲ್ಲ. ಒಬ್ಬ ಸ್ನೇಹಿತನನ್ನಾಗಿ ನನ್ನ ನೋಡುತ್ತಿಲ್ಲ ಕಣೋ. ಸಂಗೀತಾಳಿಗೂ ಇವಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಂದು ನಿಟ್ಟಿಸಿರು ಬಿಟ್ಟ. ಹೌದು, ನಾನ್ಯಾಕೆ ಇಲ್ಲಿಯೇ ಉಳಿದೆ? ನನ್ನ ಬಳಿಯೂ ಉತ್ತರವಿಲ್ಲ. ಆದರೆ ಕಾರಣ ಅನ್ಯ. ಹೌದು, 6 ತಿಂಗಳಿಗೊಮ್ಮೆ ಬರುವ ಅವಳಿಗಾಗಿ ನನ್ನ ಮಡಿಲು. ಅದಕ್ಕಾಗಿಯೇ ಉಳಿದೇನೆ. ಗೊತ್ತಿಲ್ಲ. ಹೆಣ್ಣನ್ನು ಗೌರವಿಸುವ ಅವರ ವ್ಯಕ್ತಿತ್ವ ಕೊಂಚವೇ ನನ್ನ ಮನಸ್ಸನ್ನು ಬದಲಾಯಿಸಿತು. ಹಾಗೆಂದ ಮಾತ್ರಕ್ಕೆ ಎಲ್ಲವನ್ನೂ ಮರೆಯಲು ನನ್ನಿಂದ ಸಾಧ್ಯವಿರಲಿಲ್ಲ. ಅದ್ಯಾವಾಗ ಪ್ರೀತಿಯಾಯಿತೋ ನನಗೆ ತಿಳಿದಿಲ್ಲ. ಕದ್ದು ನೋಡುವುದೇ ದಿನಚರಿ. ಅವರು ಎದುರು ಬಂದಾಗ ಆತ್ಮಸಾಕ್ಷಿ ನೀನು ಇದಕ್ಕೆಲ್ಲ ಯೋಗ್ಯಳ ಎನ್ನಿಸಲು ಶುರುವಾಯಿತು. ಒಂದೊಮ್ಮೆ ಮನಸ್ಸು ಹೇಳು ಎಂದರೆ, ಇನ್ನೊಮ್ಮೆ ಅವರೇನಾದರೂ ಅವಮಾನಿಸಿದರೆ, ಮನೆಯಿಂದ ಹೊರಗಾಕಿದರೆ, ಅದಕ್ಕಿಂತ ನಾನಾದರೂ ದೂರ ಉಳಿದರೆ ಮತ್ತೊಂದು ಮದುವೆಯಾದರೂ ಆಗುತ್ತಾರೆ ಎಂದು ಹೊರಗೆ ಅಡಿಯಿಟ್ಟೆ ಎಂದವಳು ಮುಖ ಮುಚ್ಚಿ ಅಳಲಾರಂಭಿಸಿದಳು. ಸಂಕೇತ್ ಮತ್ತು ಸಹನಾ ಯಾರು? ಅವರಿಗಾದರೂ ಹೇಳಿದ್ದೀಯಾ ನಿನ್ನಲ್ಲಿ ಇರುವುದು? ಅವರಿಬ್ಬರು ನನ್ನ ಸ್ನೇಹಿತರು ಎನ್ನುವುದಕ್ಕಿಂತಲೂ ಸಂಕೇತ್ ನನಗೆ ಅಣ್ಣನೇ. ನೊಂದವರೆಗೆ ನಡೆಸುತ್ತಿರುವ ಆಶಾಕಿರಣದ ಉಸ್ತುವಾರಿ ಅವರದೇ ಎಂದಳು. ಹಾಗಾದರೆ ನಿನಗೆ ನಿನ್ನದೇ ಬದುಕು ಬೇಕಲ್ಲವೇ ದೀದಿ? ಒಮ್ಮೆ ಅವರೊಂದಿಗೆ ಮಾತನಾಡಬೇಕಿತ್ತು.
ಸರಿ ಬಾ, ಹೊರಗೆ ಹೋಗಿ ಸುತ್ತಾಡಿಕೊಂಡು ಬರುವ ಎಂದು ತಯಾರಾಗಲು ಹೇಳಿದಳು. ಸಾಕು ದೀದಿ, ನೀವು ನೊಂದಿರುವುದೇ ಸಾಕಷ್ಟಿದೆ. ಇದಕ್ಕೆಲ್ಲ ಅಂತ್ಯವಾಡಲು ನನ್ನ ಅಣ್ಣನ ಜೊತೆಗೆ ನಿನ್ನ ಸೇರಿಸುವುದು ನನ್ನ ಜವಾಬ್ದಾರಿ. ಲೇ ಸಂಗೀತ, ಎಡವಟ್ರಾಣಿ, ನೀನು ವಾಪಸ್ ಹೇಗೆ ಬಂದೆ? ನಿನ್ನ ಗಂಡ ಯಾರು? ಇದೆಲ್ಲ ಇನ್ನೊಂದಿನ ತಿಳ್ಕೊತೀನಿ ಎಂದು ಹೊರಗಡೆ ಹೋಗಲು ತಯಾರಾದರು. ಹಾಸಿಗೆಯ ಮೇಲೆ ಮಲಗಿದವನಿಗೆ ನಿದ್ರೆ ದೂರವಾಗಿತ್ತು. ಛೇ, ಎಲ್ಲರೂ ಇದ್ದರೂ ಅನಾಥವಾಗಿ ಬದುಕುವಂಥದ್ದು ಏನಾಗಿದೆ ಇವಳಿಗೆ? ನಾನೆಲ್ಲೋ ತವರಿಗೆ ಹೋಗಿರಬಹುದು ಎಂದುಕೊಂಡೆ. ಆದರೆ ಹೌದು, ಇಷ್ಟು ದಿನದಲ್ಲಿ ಅವಳು ಊರಿಗಾದರೂ ಹೋಗಿದ್ದಾಳಾ? ಇಲ್ಲ ತಾನೆ. ಇದ್ಯಾಕೆ ನನಗೆ ಹೊಳೆಯಲಿಲ್ಲ? ಆಸಿನಿ ಮುದ್ದಾದ ನಗುವಿನ ಹೊಡತಿ. ಹೌದು, ಮದುವೆಯಾದಾಗ ಯಾವ ಭಾವನೆಗಳು ಇಲ್ಲದಿದ್ದರೋ ನನ್ನಂತೆ ಹಿರಿಯರಿಗೆ ತಲೆ ಬಾಗಿದಳು ಎಂದುಕೊಂಡೆ. ಮದುವೆಯಾದ ಮೇಲೆ ಅವಳ ನಡವಳಿಕೆ ನೋಡಿ ಯಾರನ್ನಾದರೂ ಪ್ರೇಮಿಸಿರಬಹುದು ಎಂದುಕೊಂಡೆ. ಅದಕ್ಕಾಗಿಯೇ ಕಾದು ವಿಚ್ಛೇದನ ಪತ್ರವನ್ನು ಸಿದ್ಧಪಡಿಸಿ ಮುಂದಿಟ್ಟೆ. ಒಂದೂ ಮಾತಾಡದೆ ಸಹಿ ಹಾಕಿದಳು. ಯಾಕೋ ಮನಸ್ಸು ಭಾರವಾದ ಅನುಭವ. ನಾನು ಆಸಿನಿಯನ್ನು ಇಷ್ಟಪಡುತ್ತಿದ್ದೇನಾ? ಗೊತ್ತಿಲ್ಲ. ಆದರೆ ಅವಳೆಂದರೆ ಆತ್ಮೀಯಳು ಅಷ್ಟೇ. ವಿಚ್ಛೇದನವ ಮೇಲೆ ಅವಳೆಂದೂ ಹೋಗುವ ಇರಾದೆ ವ್ಯಕ್ತಪಡಿಸಲಿಲ್ಲ. ನನ್ನ ಮನೆಯವರನ್ನು ನಿರ್ಲಕ್ಷಿಸಲಿಲ್ಲ. ಅನ್ಯ ಹೇಳುವಂತೆ ಇಂದಿಗೂ ನಿತ್ಯ ಕರೆ ಮಾಡಿ ಅಪ್ಪ ಮತ್ತು ಅನ್ಯಾಳೊಂದಿಗೆ ಮಾತಾಡುತ್ತಾಳೆ. ಆದರೆ ನಾನೆಂದರೆ ಅವಳಿಗ್ಯಾವ ಬಂದ? ಒಮ್ಮೆಯಾದರೂ ಸ್ನೇಹಿತೆಯಾಗಿಯೂ ಮಾತಾಡಲಿಲ್ಲ. ಪಾಪ ಗಮನ್, ಅವಳಿಂದ ತಿರಸ್ಕಾರ ಕಂಡಾಗಲೂ ನನಗೆ ಕೋಪ ಬರಲಿಲ್ಲ. ಬದಲಾಗಿ ಅವಳನ್ನು ಯಾವುದೋ ಘಟನೆ ಬಾಧಿಸುತ್ತಿದೆ ಎನ್ನುವುದು ಅರ್ಥವಾಗಿತ್ತು. 1 ವರ್ಷದೊಳಗೆ ಅದೆಷ್ಟು ಬದಲಾವಣೆ ಅವಳಲ್ಲಿ! ನನಗಾಗಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು. ಆದರೆ ಮಾತು ಸಲಿಗೆ ಇಲ್ಲವೇ ಇಲ್ಲ. ಕದ್ದು ನೋಡುವಾಗ ಅವಳ ಕಣ್ಣಲ್ಲಿ ಕಾಣುವ ಹೊಲುಮೆ, ಮುಖದಲ್ಲಿನ ಮಂದಹಾಸ ಎದುರು ಬಂದರೆ ಮಾಯ. ಇಷ್ಟು ದಿನ ಇಲ್ಲದ್ದು ಈಗ ಮನೆ ತೊರೆದದ್ದಾದರೂ ಯಾಕೆ? ಮೊದಲು ಅವಳ ಪೂರ್ಣ ಕತೆ ಅರಿಯಬೇಕು. ನಿರ್ಧರಿಸಿ ಹಾಸಿಗೆಯಲ್ಲಿ ಮಲಗಿದನು. ಅಮ್ಮ, ಸಿದ್ದು ಅಣ್ಣ ಎಷ್ಟು ಬದಲಾದ! ಯಾರಮ್ಮ ಇವಳು? ಅತ್ತಿಗೆ ಅಂತೆ ಅತ್ತಿಗೆ. ನನ್ನತ್ತಿಗೆ ಯಾವತ್ತಿದ್ದರೂ ಹಾಸಿನಿ ಮಾತ್ರ ಎಂದಳು ರಶ್ಮಿ. ಅಮ್ಮೋ, ಅವಳು ಹೇಳಿದ್ದು ನಿಜ. ಅವಳು ನಿನಗೆ ಅತ್ತಿಗೆಯೇ. ಅಮ್ಮ, ಇಲ್ಲೇನು ನಡೆಯುತ್ತಿದೆ? ಜಲಜಾ ಅಮ್ಮ ಮನೆಯಲ್ಲಿದ್ದವಳು ಇವಳೇನಾ? ಹೇ ಗೌರವ ಕೊಡು. ಅನ್ನ ಹಾಕುವ ದಣಿ ಅವಳು. ಅಂದರೆ ಮದುವೆಗೆ ಮೊದಲು ತಾಯಾದ ಪುಣ್ಯಾತಗಿತ್ತಿ ಇವಳೇನಾ? ಹೋಗಮ್ಮ, ದೂರಾದವರನ್ನ ಹೊಂದು ಮಾಡೋದು ಬಿಟ್ಟು ಇಲ್ಯಾಕಿದ್ದಾಳೆ? ರಶ್ಮಿ, ನಾಲಿಗೆ ಮೇಲೆ ಹಿಡಿತಾ ಇರಲಿ. ಅವಳು ಯಾರು ಗೊತ್ತಾ? ನಿನ್ನಣ್ಣ ಸಾಮ್ರಾಟ್ನ ಹೆಂಡತಿ. ರಶ್ಮಿ ಕಣ್ಣು ತುಂಬಿಕೊಂಡು, ಏನಂದೆ? ಸಾಮ್ರಾಟಣ್ಣನ ಹೆಂಡತಿ ಇವರ? ಹೌದು ಮಗಳೇ. ಹಾಗಾದರೆ ನಿನ್ನ ಮುದ್ದಿನ ಸೊಸೆ? ವ್ಯಂಗ್ಯನಗು ನಕ್ಕಳು ರಶ್ಮಿ. ಅದೇಗಮ್ಮ, ನನ್ನ ಅತ್ತಿಗೆ ಹಾಕ್ತಾಳೆ? ಎತ್ತಾಗಲೇ ಇನ್ನೊಬ್ಬರ ಮಡಲಿಗೆ ಹಾಕಿರುವಾಗ ಅವನು ನನ್ನಣ್ಣ ಹೀಗಾಗುತ್ತಾನೆ? ಇದು ಮೂವರಿಗೆ ತಿಳಿದ ಸತ್ಯ ಅಲ್ಲವೇ? ಸುಗುಣ ಕುಸಿದು ಕುಳಿತರೆ, ರಶ್ಮಿ ದುಡುಕಿದ ಮಾತುಗಳಿಗೆ ಪಶ್ಚಾತ್ತಾಪ ಪಟ್ಟರೆ, ಮರೆಯಲ್ಲಿ ಮಾತು ಕೇಳಿದ ಸಂಗೀತ ಆಸರೆಗೆ ಗೋಡೆ ಸಿಕ್ಕಿತು. ಸಾಕಷ್ಟು ಸಿರಿ ಸಂಪತ್ತಿನ ಭಾಗ್ಯವಿದ್ದರೂ ಆ ಮನೆಯಲ್ಲಿ ಮಗುವಿನ ನಗುವಿರಲಿಲ್ಲ. ಹರಕೆ ಹೊತ್ತಿದ್ದಾಯಿತು, ಆಸ್ಪತ್ರೆ ಸುತ್ತಿದ್ದಾಯಿತು. ಆದರೆ ಆ ಮನೆಯಲ್ಲಿ ಮಗುವಿನ ಅಳಲು ಕೇಳಲೇ ಇಲ್ಲ. ಇಂತಹ ಸಮಯದಲ್ಲಿ ಸಿಹಿ ಸುತ್ತಿ ಕೊಟ್ಟದ್ದು ಆ ಮನೆ ಕೆಲಸದ ಸುಗುಣ. ಬಹುದಿನಗಳ ಮಕ್ಕಳ ಬಯಕೆ ಹೊತ್ತಿದ್ದ ಭಾರತೀರವರು ತನ್ನ ದುರಾದೃಷ್ಟಕ್ಕೆ ನೊಂದುಕೊಳ್ಳುವ ಗೋಜಿಗೆ ಹೋಗದೆ ಸುಗುಣ ಅವರನ್ನು ಮನೆಯವಳಂತೆ ನೋಡಿಕೊಂಡರು. ಸುಗುಣ ಪತಿ ಶೇಖರ ಕೆಲಸದವನಾದರೂ ಆಚಾರ್ಯ ರಾಮಚಂದ್ರ ಅವರಿಗೆ ಬಲು ಅಕ್ಕರೆ ನಂಬಿಕಸ್ಥ ಗೆಳೆಯ. ಆದ್ದರಿಂದಲೇ ಸುಗುಣ ಅವರನ್ನು ತಂಗಿಯಂತೆ ನೋಡಿಕೊಳ್ಳುತ್ತಿದ್ದರು ಭಾರತಿ. ಮನೆಯವರ ತುಂಬು ಅಕ್ಕರೆಯಲ್ಲಿ ಜನಿಸಿದವನೇ ಸಾಮ್ರಾಟ್. ಭಾರತಿ ಅವರು ಅವನನ್ನು ಮಗನಂತೆ ಕಾಣುತ್ತಿದ್ದರು. ಎಲ್ಲರೂ ಭಾರತೀರನ್ನು ಬಂಜೆ ಎಂದು ನಿಂದಿಸುವುದು ಸಹಿಸದ ಶೇಖರ ಭಾರತಿ ಅವರ ಮಡಲಿಗೆ ಸಾಮ್ರಾಟ್ನನ್ನು ಹಾಕಿಬಿಟ್ಟರು. ಸುಗುಣ ಅವರಿಗೆ ಇಷ್ಟವಿಲ್ಲದಿದ್ದರೂ ಭಾರತಿ ಅವರ ಮಾತೃಮಮತೆಗೆ ಸೋತು ಹೋದರು. ಅಂದಿನಿಂದ ಸಾಮ್ರಾಟ್ ಆ ಮನೆ ಮಗನಾದ. ಹೊತ್ತೊಡಲು ಬೇರೆಯಾದರೂ ಮಡಿಲಾದರೂ ಭಾರತಿ. ಅದ್ಯಾವ ಅದೃಷ್ಟವೋ, ಅವನು 1 ವರ್ಷ ತುಂಬುವ ವೇಳೆಗೆ ಭಾರತಿ ಗರ್ಭವತಿಯಾದರು. ಅದೆಲ್ಲವೂ ಸಾಮ್ರಾಟ್ನಿಂದಲೇ ಎಂಬ ಭಾವದಲ್ಲಿ ಸುಖವಾಗಿ ಬೆಳೆಯತೊಡಗಿದ. ಆಚಾರ್ಯ ಮತ್ತೆ ಭಾರತಿ ಅವರ ಪ್ರೀತಿಯ ಕೂಸಾಗಿ ಜನಿಸಿದವನೇ ಸಿದ್ಧಾರ್ಥ್.
ಅದಾದ 2 ವರ್ಷಗಳಲ್ಲಿ ಅನ್ಯ ಜನಿಸಿದರೆ ಸುಗುಣ ಮಡಿಲಲ್ಲಿ ರಶ್ಮಿ ನಗುತ್ತಿದ್ದಳು. ಪ್ರಪಂಚದ ದೃಷ್ಟಿಯಲ್ಲಿ ಸಾಮ್ರಾಟ್ನೇ ಹಿರಿ ಮಗನಾದ. ಅಷ್ಟೇ ಅಲ್ಲದೆ ಸಿದ್ಧಾರ್ಥ್ ಮತ್ತೆ ಅನ್ಯ ಮುತ್ತಿನ ಅಣ್ಣನಾದ. ಅತಿಯಾದ ಮುದ್ದು ಮಕ್ಕಳ ಬೆಳವಣಿಗೆ ಮೇಲೆ ಅಪಾರ ಪರಿಣಾಮ ಬೀರುತ್ತದೆ ಎಂಬ ಮಾತು ಇಲ್ಲಿಯೂ ಸತ್ಯವಾಗಿತ್ತು ಎಂದರೆ ತಪ್ಪಾಗಲಾರದು. ಸಾಮ್ರಾಟ್ ಮೇಲಿನ ಅತಿಯಾದ ಪ್ರೀತಿಯೋ ಇಲ್ಲ ಸುಗುಣ ಅವರು ತಪ್ಪು ತಿಳಿಯಬಾರದು ಎಂಬ ಭರದಲ್ಲಿ ಶಿಕ್ಷೆ ನೀಡದೆ ತಪ್ಪುಗಳ ಬೆಳೆಯಲು ಬಿಟ್ಟರು. ಜಲಜಾ ಅವರು ಗಗನ್ನವರ ಕೈ ಹಿಡಿದು ಈ ಮನೆಗೆ ಬಂದಾಗ ಇವರೆಲ್ಲರ ಅಚ್ಚುಮೆಚ್ಚು. ಜಲಜಾಗೂ ಸಂತಾನ ಆಗದೇ ಇದ್ದರೂ ಇವರೇ ಮಕ್ಕಳಾದರು. ಅದೇ ಸಮಯದಲ್ಲಿ ಸಂಗೀತ ಇಲ್ಲೇ ಬೆಳೆಯಲು ಆರಂಭಿಸಿದಾಗ ಸಾಮ್ರಾಟ್ನ ಜೊತೆಗೆ ಮಾಡರ್ನ್ ಯುಗಕ್ಕೆ ಮಾರು ಹೋದಳು. ಆಕರ್ಷಣೆಯೋ ಪ್ರೀತಿಯೋ ಇಬ್ಬರಲ್ಲಿ ಒಂದು ಭಾವನೆ ಮೊಳಕೆ ಹೊಡೆದಿತ್ತು. ಇದ್ಯಾವುದೋ ಅರಿವಿರದ ಸಿದ್ಧಾರ್ಥ್ ಮತ್ತೆ ಅನ್ಯ ತಾಯಿಯನ್ನು ಕಳೆದುಕೊಂಡ ನಂತರ ವಿದೇಶಕ್ಕೆ ಹಾರಿದ್ದರು. ಕ್ರಮೇಣ ಜಲಜಾ ಅವರು ಹೋಗಲು ನಿರ್ಧರಿಸಿದಾಗ ಬಿಸ್ನೆಸ್ ನೋಡಿಕೊಳ್ಳಲು ಸಿದ್ಧಾರ್ಥ್ ಇಲ್ಲಿಗೆ ಬಂದಾಗ ಹೋಗುವ ಮುನ್ನ ಮದುವೆ ಮಾಡಲು ತೀರ್ಮಾನ ಮಾಡಿದರು. ಇದ್ಯಾವುದೂ ಅರಿವಿಲ್ಲದ ಸಾಮ್ರಾಟ್ ಮೋಜು ಮಸ್ತಿ ವಿದೇಶ ಸುತ್ತುವ ಕೆಲಸದಲ್ಲಿ ಮಗ್ನನಾದ. ಅದಾದ ನಂತರ ಸಂಗೀತ ಗರ್ಭಿಣಿ ಎಂದಾಗಲೇ ಸಾಮ್ರಾಟ್ ವಾಪಸ್ಸಾಗಿ ಮದುವೆ ಆದನಾದರೂ ಕುಟುಂಬದ ಜವಾಬ್ದಾರಿ ಬಿದ್ದು ವಿದೇಶದಲ್ಲಿ ಹೊಸ ಕಂಪನಿ ನೋಡಿಕೊಳ್ಳುವೆ ಎಂಬ ನೆಪ ಹೊಡ್ಡಿ ಹಾರಿ ಹೋಗಿದ್ದ. ಬರುವುದು ಮಾತ್ರ 6 ತಿಂಗಳಿಗೆ ಒಮ್ಮೆ. ಈ ಸಲ ಇದಕ್ಕೆಲ್ಲ ಮುಕ್ತಿ ಹಾಡಲು ಸಿದ್ಧಾರ್ಥ್ ಸಂಗೀತನ ಮನೆಗೆ ಕರೆತಂದಿದ್ದ. ಸಿರಿವಂತರ ಮನೆ ಹಿರಿ ಸೊಸೆ ಪಟ್ಟ ಕಳಚಿತ್ತು. ಗಂಡನ ಗುಣಗಳನ್ನು ಸಹಿಸಿ ಹೊಂದಿಕೊಂಡು ಹೋಗಲು ನಿರ್ಧರಿಸಿದ ಸಂಗೀತ ಪಾಲಿಗೆ ಇರುವ ಆಧಾರ ಕೂಡ ನೆಲೆ ಕಚ್ಚಿತ್ತು. ಆಶಾಕಿರಣದ ಬಾಗಿಲಲ್ಲಿ ಹಸುಗೂಸಂದು ಮಲಗಿತ್ತು. ಅದೆಷ್ಟು ಹೊತ್ತು ಹಾಲಿಗಾಗಿ ಅವಣಿಸಿತ್ತು. ಎಲ್ಲೋ ಇರುವ ಕರುಳನ್ನು ತಲುಪುವಲ್ಲಿ ವಿಫಲವಾದರೂ ಮಾತೃ ಹೃದಯದ ಸಹನಾಳ ಒಡಲಲ್ಲಿ ಜಾಗ ಪಡೆದಿತ್ತು. ಸಂಜೆಯೇ ಬಂದಿದ್ದಳು ಹಾಸಿನಿ. ಪುಟ್ಟ ಬಟ್ಟಲು ಕಣ್ಣುಗಳು, ಹುಟ್ಟಿ 3 ದಿನದ ಕೂಸದು. ಒಂದು ಕ್ಷಣ ಅದನ್ನು ಎತ್ತಿಕೊಂಡವಳ ಮನ ಹೆತ್ತವಳ ನೆನೆದು ಹಲುಬಿತ್ತು. ಮಕ್ಕಳಿಗಾಗಿ ಹರಕೆ ಹೊತ್ತು ದೇವಸ್ಥಾನಕ್ಕೆ ಅಲೆಯುವವರು 50 ಮಂದಿಯಾದರೆ ಮಕ್ಕಳ ಭಾರ ಹೊರಲಾರದೆ ಹೊರೆಯಂತೆ ಬಿಟ್ಟು ಹೋಗುವವರ ಸಂಖ್ಯೆ 25ರಷ್ಟು. ಅದ್ಯಾವ ಜನ್ಮದ ಬಂದವೋ ಕಂದನಿಗೆ ತಾಯಾಗಿ ತೊಟ್ಟಿಲು ತೂಗುವ ಆಸನಿಗೆ ಹೆತ್ತವಳ ನೆನಪು ಕಾಡಿದ್ದು. ಯಾವ ತಪ್ಪುಗಾಗಿ ಈ ಶಿಕ್ಷೆ? ಕರೆದರೂ ಬಾರದ ತಾಯಿ. 2 ವರ್ಷದಲ್ಲಿ ಒಮ್ಮೆಯೂ ಬಾಗಿನ ಕೊಡದ ತವರು. ಯಾಕಾಗಿ? ನಿಟ್ಟುಸಿರ ಬೇಗೆ ಒಡಲ ದಹಿಸಿದ್ದು. ಒಮ್ಮೆಯಾದರೂ ಹೋಗಬಾರದೇನೆ ಹುಡುಗಿ? ತವರೆಂದರೆ ತಂಪು, ಬಿಸಿಲಾದರೂ ಮಳೆಯಾದರೂ ನೆರಳೆಂದರೆ ಅಮ್ಮನ ಮಡಿಲು. ಒಮ್ಮೆ ಹೋಗಬಾರದೇನೆ? ಯಾವ ತವರಿನ ನೆರಳು? ಒಮ್ಮೆಯಾದರೂ ನನ್ನ ನೆನಪಾಗದ ತವರಿಗೆ ನಾನಾದರೂ ನೆರಳಬೇಡಿ ಹೀಗೆ ತಾನೇ ನಿಲ್ಲಲಿ? ಅತ್ತಿಗೆಯಾಗಿ ತಂಪಿನ ಬೆಚ್ಚಗಿನ ಮಡಿಲೇ ಸಾಕಲ್ಲವೇ? ಗೆಳತಿಯ ನೋವಿನ ಹನಿಗಳಿಗೆ ಸಾಂತ್ವನ ಹೇಳಿದ್ದ ಸಹನಾಳ ಮಡಿಲಲ್ಲಿ ಉತ್ತರವಿಟ್ಟು ನಿಧಿರಾದೇವಿಗೆ ಆಹ್ವಾನ ನೀಡಿ ಮಗುವಾದಳು ಹಾಸಿನಿ. ಅಣ್ಣನೆಂಬ ಕಾಳಜಿಯಿಂದ ನಿನ್ನರಿಸಿ ಬಂದಿರುವೆ. ಹುಸಿಯಾಡದೆ ಸತ್ಯವನ್ನೇ ನುಡಿಯುವೆಯಾ? ಬೆಳಗ್ಗೆಯೇ ಹೊರಟು ಬರಬೇಕೆಂದು ತಾಕೀತು ಮಾಡಿದ್ದವಳು ಮಧ್ಯಾಹ್ನವೇ ಬಂದಿಳಿದವನ ಜೊತೆಗೆ ಮಾತಾಡಲು ಆಯುದುಕೊಂಡಿದ್ದು ಶ್ರೀರಾಮಚಂದ್ರನ ಮಂದಿರ. ಅರಳಿಕಟ್ಟೆಯ ಮೇಲೆ ಕೂತು ಕಾಲಕ್ಕೆ ತಕ್ಕಂತೆ ಜನರ ವೇಗಕ್ಕೆ ಹೂಡುವ ವಾಹನಗಳ ಮೇಲೆ ನಿಗವಿಟ್ಟ ಸಿದ್ದುನ ನೋಡಿ ಮಾತಾಡಿದ್ದಳು. ಮುದ್ದು ಮಗದ ಚಿನಕುರುಳಿ. ಅತ್ತಿಗೆ ಸಲುವಾಗಿ ಒಮ್ಮೆ ಸಂಧಾನ ಮಾಡಲೇಬೇಕೆಂಬ ಹಠ ತೊಟ್ಟ ಭವ್ಯ. ಇವಳೇನಾದರೂ ಆಸನಿ ಮತ್ತೆ ನನ್ನ ಸಂಬಂಧದ ಬಗ್ಗೆ ಕೇಳುವಳೆ? ಅರೆ ಇಲ್ಲ, ಆಸನಿ ತಾಳಿಯೇ ಹಾಕಿಲ್ಲವಲ್ಲ. ಧೈರ್ಯವಾಗಿ ನಿಟ್ಟುಸಿರು ಬಿಟ್ಟು ಅದೇನು ಹೇಳಮ್ಮ ಎಂದು ಗಡ್ಡಕ್ಕೆ ಕೈ ಊರಿದ್ದ ನಿರಾಳನಾಗಿ. ಸಂಪೂರ್ಣ ಜಾತಕವೇ ಅವಳ ಕೈಯಲ್ಲಿದೆ ಎಂಬುವುದು ಅವನಿಗಾದರೂ ಎಲ್ಲಿ ತಿಳಿಯಬೇಕು? ಅಣ್ಣ, ಸಂಗೀತ ಅವರು ನಿನಗೆ ಏನಾಗಬೇಕು ಎಂದು ಕೇಳಲಾರೆ. ಆದರೆ ಹಾಸಿನಿ ದೀದಿ ನಿಮಗೇನಾಗಬೇಕು? ಅನಿರೀಕ್ಷಿತ ಪ್ರಶ್ನೆಗೆ ಉತ್ತರ ಸಿದ್ಧವಿರಲಿಲ್ಲ. ಗಂಟಲು ಒಣಗಿದೆ, ಅದರ ಅರಿವಿಲ್ಲ. ಹಾಸಿನಿ ನನಗೆ ಏನೆಂದು ಹೇಳುವುದು? ಅಗ್ನಿಸಾಕ್ಷಿಯಾಗಿ ಕಟ್ಟಿದ ತಾಳಿಗೆ 3 ಅಕ್ಷರದಿಂದ ತಿಲಾಂಜಲಿ ಇಟ್ಟವೆಂದೆ. ಅಷ್ಟಕ್ಕೂ ನನ್ನೊಡನೆ ಏನೂ ಮಾತಾಡದ ಹಾಸಿನಿ ಇವಳ ಬಳಿ ಏನಾದರೂ ಹೇಳಿರಬಹುದೇ? ಮನದಲ್ಲೇ ಸಣ್ಣ ಗುಣಾಕಾರ ಹಾಕುವ ವೇಳೆಗೆ
ಆಶಾಕಿರಣದಿಂದ ಬರುತ್ತಿದ್ದ ಹಾಸಿನಿ ಕಣ್ಣಿಗೆ ರಾಮಮಂದಿರ ಕೈ ಬೀಸಿ ಕರೆದಂತೆ ಒಳಗಡೆ ಇಟ್ಟಿದ್ದಳು. ಬೆರೆತ ಕಣ್ಣುಗಳು ಹೇಳಿವೆ, ನೀ ನನ್ನವಳೆಂದು. ಒಮ್ಮೆ ತೆರೆದಿಡಬಾರದೆ ಮನದ ನೋವಿನ ಎಳೆಯ? ನಾ ಕಾಯುತ್ತಿರುವೆ ನಿನ್ನಯ ಸವಿಮಾತಿಗೆ. ಹೇಳಲಾರೆನು ಹಿನೆಯ, ನಾ ಕಗ್ಗತ್ತಲ ಕಾರ್ಕೋಟಕ ಸತ್ಯವ. ಪಡೆದು ಕಳೆದುಕೊಳ್ಳುವ ಇರಾದೆ ಇಲ್ಲ, ನೊಂದ ಹೃದಯವಿದು. ಸೆರೆದು ಬಿಡು ನೀ ಒಮ್ಮೆ. ಮನದೊಳಗೆ ಸದ್ದಿಲ್ಲದೆ ಹಾಜರಾದವನು ಕಣ್ಣ ಮುಂದಿರುವಾಗ ಮಾತುಗಳು ಬರೀ ಗೌಣ. ಎಷ್ಟೇ ದೂರ ಬಂದರೂ ಸೆಳೆಯುವ ಈ ಜಾದೂಗಾರ. ಮನಸ್ಸು ಒಪ್ಪಿದರೂ ನಾಳೆ ನನ್ನ ಭೂತ ಕಾಡದೆ ಬಿಡದು. ಅವರಾದರೂ ಇಲ್ಲಿ. ಪಕ್ಕದಲ್ಲಿಯೇ ಪೆಚ್ಚಾಗಿ ನಿಂತಿದ್ದಳು ಭವ್ಯ. ಅರ್ಥವಾಗಿ ಅವಳನ್ನೇ ದಿಟ್ಟಿಸಿದಳು. ದೀದಿ, ನೀವಿಲ್ಲಿ? ಭವ್ಯಾಳ ಮಾತು ಕೇಳಿಯೂ ಕೇಳದಂತೆ ಅಲ್ಲಿಂದ ಸರಿದು ಬಿಟ್ಟಳು. ಬೆಳಗ್ಗೆಯಿಂದಲೂ ರಾಡಿಯಾದ ಮನಸ್ಸು ಇನ್ನಷ್ಟು ಹದಗೆಟ್ಟ ಪರಿಸ್ಥಿತಿ. ಅವಳು ಮರೆಯಾದರೂ ಅವಳ ಕಣ್ಣಲ್ಲಿ ಕಂಡ ನೀರು ಅವನ ಮನ ಕಲಕಿತ್ತು. ಅಣ್ಣ, ಇವಾಗ ಹೇಳು, ನಿನಗೆ ಅತ್ತಿಗೆ ಮೇಲೆ ಪ್ರೀತಿ ಇಲ್ವಾ? ಇದೆ ಕಣೋ, ಖಂಡಿತ ಇದೆ. ಇದು ನನಗೆ ಅರಿವಾಗಿದ್ದು ಅವಳು ಇಲ್ಲಿಗೆ ಬಂದ ಮೇಲೆಯೇ ಎಂದವನ ಕಣ್ಣಲ್ಲಿ ಹೊಸ ಹುರುಪು. ನೋಡಿ, ಇಷ್ಟು ಸಾಕು ನನಗೆ. ಮುಂದಿನದು ನಾನು ನೋಡಿಕೊಳ್ಳುವೆ ಎಂದವಳು ಪಿಜಿ ಕಡೆಗೆ ಹೊರಟು ಹೋದಳು. ಛೇ, ಈಗಲಾದರೂ ಅವಳ ಬಗ್ಗೆ ತಿಳಿದುಕೊಳ್ಳಲು ಆಗಲಿಲ್ಲ ಎಂದು ತನ್ನ ಪಯಣ ಆರಂಭಿಸಿದ್ದ. ಭಾವನೆಗಳ ಹೊಡೆತ ಎಂದರೆ ಇದೇ ಇರಬೇಕು. ಅಲ್ಲಿಂದ ಬರುವಾಗಲೇ ದಾರಿಯಲ್ಲಿ ಕಂಡುಬಿಟ್ಟಿದ್ದ ದಿಗಂತ್. ಹಾಸಿನಿ, ನಿಲ್ಲು. ಅವನು ಅಕ್ಕ ಎಂದ ದಿನ ಪ್ರಳಯ ಸರಿ. ಗಡಿಬಿಡಿಯಲ್ಲೇ ಹೋಗುತ್ತಿದ್ದವಳ ತಡೆದು ನಿಲ್ಲಿಸಿದ್ದ. ಅವನನ್ನು ನೋಡಿ ಯಾಕೋ ಒಂದು ಕ್ಷಣ ರೋಷ ಉಕ್ಕಿದರೂ ತಡೆದುಕೊಂಡು ಮೌನವಾಗಿ ನಿಂತು ಬಿಟ್ಟಳು. ನೀನ್ ಇಲ್ಲೇನ್ ಮಾಡ್ತಿದ್ದೀಯಾ? ಅಲ್ಲಿ ಅನ್ಯ ನಿಮಗಾಗಿ ಸರ್ಪ್ರೈಸ್ ಕೊಡಲು ಎಲ್ಲರನ್ನೂ ಕರೆತಂದಿದ್ದಾಳೆ ಎಂದಾಗ ಒಂದು ಕ್ಷಣ ಸಿದ್ದು ಪರಿಸ್ಥಿತಿ ನೆನೆದು ಅಯ್ಯೋ ಎನಿಸಿತು ಅವಳಿಗೆ. ಅಷ್ಟರಲ್ಲಿ, ಅರೆ ಭಾವ, ನೀವು ಇಲ್ಲೇ ಇದ್ದೀರಾ ಎಂದಾಗ ಅವಳು ಅಚ್ಚರಿಯಿಂದ ತಿರುಗಿ ನೋಡಿದ್ದಳು. ನಗುತ್ತಾ ನಿಂತಿದ್ದ ಸಿದ್ಧಾರ್ಥ್. ರಶ್ಮಿ ಕರೆ ಮಾಡಿ ತಿಳಿಸಿದ್ದರಿಂದ ಅವನು ಹಾಸಿನಿ ಜೊತೆಗೆ ಹೋಗಲೇಬೇಕು. ಇಲ್ಲವಾದರೆ ಅವರ ಪ್ರಶ್ನೆಗಳಿಗೆ ಅವನ ಬಳಿ ಉತ್ತರವಿಲ್ಲ. ಅದು ಅಲ್ಲದೆ ಅವಳನ್ನು ಬಿಟ್ಟುಕೊಡಲು ಅವನಿಗೂ ಮನಸ್ಸಿಲ್ಲ. ಕುಶಲೋಪರಿಯೊಂದಿಗೆ ಆರಂಭವಾದ ಮಾತು ಹಾಟ್ ಹೋಟೆಲ್ನಲ್ಲಿ ಊಟದೊಂದಿಗೆ ಅಂತ್ಯವಾಗಿತ್ತು. ದಿಗಂತ್ ಅಲ್ಲಿಂದ ಹೊರಟು ಹೋದಂತೆ ವಾಪಸ್ಸು ಹೊರಟ ಮಡದಿಯನ್ನು ಮೊದಲ ಬಾರಿ ಕೈ ಹಿಡಿದು ನಿಲ್ಲಿಸಿದ್ದ. ಒಂದು ಕ್ಷಣ ಮೌನ ಆವರಿಸಿತ್ತು. ಹಾಸಿನಿ? ಮೊದಲ ಬಾರಿಗೆ ಅವನ ಬಾಯಿಂದ ಹೆಸರು ಕೇಳಿದವಳಿಗೆ ಮನ ತಂಪಾಗಿತ್ತು. ನೋಡಿ, ನನ್ನ ಜೀವನದ ಹಾದಿಯೇ ಬೇರೆ. ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧಗಳು ಉಳಿದಿಲ್ಲ. ನನ್ನ ದಾರಿ ಬೇರೆ, ನಿಮ್ಮದೇ ಬೇರೆ. ದಯವಿಟ್ಟು ಇನ್ನೊಮ್ಮೆ ನನ್ನ ಭೇಟಿಯಾಗುವ ಪ್ರಯತ್ನ ಎಂದಿಗೂ ಮಾಡಬೇಡಿ ಎಂದವಳು ಅವನ ಮಾತಿಗೂ ಕಾಯದೆ ಪಿಜಿಗೆ ಬಂದಿದ್ದಳು. ಕೂತು ಮಾತಾಡಿದರೆ ಬಗೆಹರಿಸಿಕೊಳ್ಳಬಹುದಾದ ವಿಷಯಕ್ಕೆ ತಾನೂ ನೋವುಂಡು ಅವನಿಗೂ ನೋವು ಕೊಟ್ಟು ಬಂದಿದ್ದಳು ಹಾಸಿನಿ. ಮನೆಗೆ ಬಂದವನು ಹಾಸಿನಿ ಗೆಳತಿಯ ಮದುವೆಗೆ ಹೋಗಿರುವುದಾಗಿ, ಸ್ವಲ್ಪ ದಿನ ಅಲ್ಲೇ ಇರುವುದಾಗಿ ಹೇಳಿ ಬಿಸ್ನೆಸ್ ಕೆಲಸ ಎಂದು ಬೇರೆ ಊರಿಗೆ ಪಲಾಯನಗೈದಿದ್ದ. ಅವರಿಬ್ಬರ ಮಧ್ಯೆ ಸಣ್ಣ ಅಂತರ ಇರುವುದು ಗೊತ್ತಿದ್ದರೂ ಸರಿ ಹೋಗಬಹುದು ಎಂದುಕೊಂಡವರಿಗೆ ನಿರಾಸೆಯೇ ಕಾದಿತ್ತು. ಅದೊಂದು ದಿನ ಬೆಳಗ್ಗೇನೆ ಮನೆ ಬಾಗಿಲಲ್ಲಿ ನಿಂತಿದ್ದ ಸಾಮ್ರಾಟ್ನ ಕಂಡು ಖುಷಿಪಟ್ಟಳು ಸಂಗೀತ. ಎಂದಿಗಿಂತ ಹೆಚ್ಚಾಗಿ ಬರಮಾಡಿಕೊಂಡ ಹೆಂಡತಿ ಮೇಲೆ ಸಣ್ಣ ಅನುಮಾನವಾದರೂ ತೋರ್ಗೊಡಲಿಲ್ಲ. ಬೆಳಗ್ಗೇನೆ ತಯಾರಾಗಿ ಹೊರಟ ಗಂಡನ ಜೊತೆಗೆ ತಾನೂ ತಯಾರಾಗಿ ಕಂಪನಿ ಕಡೆಗೆ ಹೆಜ್ಜೆ ಹಾಕಿದಾಗ ಒಂದೂ ಮಾತನಾಡಲು ಅವಕಾಶ ಇರಲಿಲ್ಲ ಸಾಮ್ರಾಟ್ನಿಗೆ. 24 ಗಂಟೆ ಸುತ್ತಾಡುತ್ತಾ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದವನಿಗೆ ರೆಕ್ಕೆ ಪುಕ್ಕ ಕಳಚಿದಂತಾಗಿತ್ತು. 2 ದಿನಗಳಾದರೂ ಭವ್ಯಾಳೊಂದಿಗೆ ಮಾತಾಡಲಿಲ್ಲ. ಅವಳು ಮಾಡಿದ ಕಾಫಿಯೂ ಕಹಿಯಾಗಿತ್ತು ಹಾಸಿನಿಗೆ. ದೀದಿ, ಸಾರಿ. ಎಷ್ಟು ದಿನ ಅಂತ ಮನಸ್ಸಲ್ಲೇ ಇಟ್ಟುಕೊಂಡು ಕೊರಗುತ್ತೀರಾ? ಒಮ್ಮೆ ಅಣ್ಣನ ಬಳಿ ಮಾತಾಡಿ, ಎಲ್ಲ ಸರಿ ಹೋಗಬಹುದು. ಯಾವುದು ಸರಿ ಹೋಗುತ್ತದೆ ಹೇಳು, ಯಾವುದು ಸರಿ ಹೋಗುತ್ತದೆ? ಅವರು ಇಷ್ಟಪಟ್ಟಿದ್ದು ಸಂಗೀತಾಳನ್ನ. ಇಲ್ಲವಾದರೆ ಒಂದು ಬಾರಿಯಾದರೂ ನನ್ನ ಬಳಿ ಮಾತಾಡುತ್ತಿದ್ದರು. ಸರಿ, ಅವರ ಮನಸ್ಸಲ್ಲಿ ನಾನಿರುವುದೇ ಆದರೆ ಡಿವೋರ್ಸ್ ಕೊಡುವ ಅವಶ್ಯಕತೆ ಏನಿತ್ತು? ನಾನೇನೋ ಅವರಿಗೆ ದೂರದವಳಲ್ಲ, ಮಾವನ ಮಗಳೇ ತಾನೇ. ಹೆತ್ತವರಿಗೆ ಇಲ್ಲದ ಇರಾದೆ ಇವರಿಗಾದರೂ ಯಾಕೆ ಹೇಳು? ನೋಡು ಭವ್ಯ, ನಾನು ಯಾರನ್ನೂ ಹೆಚ್ಚಾಗಿ ನಂಬಿಕೆ ಇಟ್ಟಿಲ್ಲ, ಹತ್ತಿರಕ್ಕೂ ಸೇರಿಸಿಲ್ಲ. ಆದರೆ ನೀನು ಮಾತ್ರ ನನಗೆ ಅತ್ಯಾಪ್ತಳು. ಅಮ್ಮನ ಬಳಿ ಹೇಳದ ಎಷ್ಟೋ ವಿಷಯ
ನಿನ್ನ ಬಳಿ ಹಂಚಿಕೊಂಡಿದ್ದೇನೆ. ದಯವಿಟ್ಟು ನನ್ನ ಬದುಕಲು ಬಿಡು ಎಂದವಳು ಹಾಸಿಗೆಗೆ ಅಡ್ಡಾದಳು. ಮೊದಲ ಬಾರಿಗೆ ನಾನು ತಪ್ಪು ಮಾಡಿಬಿಟ್ಟೆ ಎಂದುಕೊಂಡ ಭವ್ಯ ಕಣ್ಣೀರು ಹಸಿ ನಿದ್ದೆಗೆ ಜಾರಿದಳು. ಒಂದು ವಾರವಾದರೂ ಬಾರದ ಸೊಸೆ ಮೇಲೆ ಅನುಮಾನಗೊಂಡ ಆಚಾರ್ಯ ಸುಗುಣ ಅವರಲ್ಲಿ ವಿಚಾರಿಸಿದಾಗ ವಿಧಿ ಇಲ್ಲದೆ ಎಲ್ಲವನ್ನೂ ಹೇಳಿದ್ದರು ಸುಗುಣ. ಜಲಜಾ ಮತ್ತೆ ಗಗನ್ ಅವರಂತೂ ಅಕ್ಷರಶಃ ಕುಸಿದಿದ್ದರು. ಅಣ್ಣನ ಮಗಳು ಎಂದು ಮಾಡಿಕೊಂಡಿದ್ದಕ್ಕೆ ದುರಂಕಾರದಿಂದ ಸರಿಯಾಗಿ ಬುದ್ಧಿ ಕಲಿಸಿದ್ದಾಳೆ ಎಂದು ಯಾರ ಮಾತು ಕೇಳದೆ ಆವೇಶದ ಕೈಲಿ ಬುದ್ಧಿ ಕೊಟ್ಟು ತವರಿನ ಬಾಗಿಲಲ್ಲಿ ನಿಂತಿದ್ದರು. ಎಲ್ಲಿ ಅತ್ತಿಗೆ ನಿಮ್ಮ ಮಗಳು? ಮಾಡೋದೆಲ್ಲ ಮಾಡಿ ಇಲ್ಲಿ ಬೆಚ್ಚಗೆ ಕೂತಿದ್ದಾಳಾ? ಕೊಂಕಿನಿಂದ ಹೇಳಿದಾಗ ರುಕ್ಮಿಣಿ ಅವರಿಗೆ ಏನೊಂದು ಅರ್ಥವಾಗಿರಲಿಲ್ಲ. ಜಲಜಾ, ಏನು ಹೇಳುತ್ತಿದ್ದೀಯಾ? ಹಾಸಿನಿ ಮತ್ತೆ ಸಂಗೀತ ಇರುವುದು ನಿಮ್ಮ ಮನೆಯಲ್ಲೇ ಅಲ್ವಾ? ಸಂಗೀತ ಬಂದರೂ ಹಾಸಿನಿ ಎಲ್ಲಿ ಬರುತ್ತಾಳೆ ಎಂದು ಕಣ್ಣೀರು ಒರೆಸಿಕೊಂಡಿತು ಹೆತ್ತ ಕರುಳು. ಹೋ, ಇಲ್ಲಿಗೂ ಬಂದಿಲ್ಲ ಹಾಗಾದರೆ? ನಾನು ಅಂದುಕೊಂಡಿದ್ದು ಸರಿಯೇ. ಇವರಿಬ್ಬರನ್ನೂ ನೋಡಿದರೆ ನನಗೆ ಮಕ್ಕಳಿಲ್ಲದ್ದೇ ಸರಿ ಹೋಯಿತು ಅನಿಸ್ತಿದೆ. ಕಟ್ಟಿಕೊಂಡವನಿಗೆ ಡಿವರ್ಸ್ ಕೊಟ್ಟು ಇಟ್ಕೊಂಡವನ ಜೊತೆಗೆ ಓಡಿ ಹೋಗಿದ್ದಾಳೆ ನಿಮ್ಮ ಮಗಳು. ಹಾಹಾ, ದೇವರಂತ ನನ್ನ ತವರಲ್ಲಿ ಅದೇಗೆ ನೀವು ಬಲಗಾಲಿಟ್ಟು ಬಂದ್ರೋ? ನಮ್ಮಣ್ಣ ಹೀಗಾದ, ಅವನ ಮಗಳು ನನ್ನ ಗಂಡನ ಮನೆಯಲ್ಲಿ ನನ್ನ ಮರ್ಯಾದೆ ಹಾಳು ಮಾಡಿದ್ಲು ಎಂದು ರೋಷದಿಂದ ನುಡಿದರೆ ಮೊಮ್ಮಗಳ ಕಾಣುವ ಹಂಬಲದಲ್ಲೇ ಜೀವ ಇಟ್ಟುಕೊಂಡ ಗೌರಮ್ಮ ಕಟನುಡಿ ಕೇಳಲಾಗದೆ ಇಹಲೋಕದ ಜಂಜಾಟ ತೊರೆದಿದ್ದರು. ಮನುಷ್ಯ ಎಂತಹದೇ ಸಂದರ್ಭ ಬಂದರೂ ತಾಳ್ಮೆ ಕಳೆದುಕೊಳ್ಳಬಾರದು. ಸಿಟ್ಟಿನಲ್ಲಿ ಆಡಿದ ಮಾತುಗಳನ್ನು ಹೇಳುವವರು ಸುಲಭವಾಗಿ ಹಾರಿಬಿಟ್ಟರು. ಕೇಳುವವರ ಗುಂಡಿಗೆ ಗಟ್ಟಿಯಾಗಿರುವುದಿಲ್ಲ. ಹೆತ್ತ ಮಗಳೇ ತನ್ನ ಮೊಮ್ಮಗಳ ಬಗ್ಗೆ ಮಾತಾಡಿದರೆ ಹೇಗೆ ತಾನೇ ಸಹಿಸಬಲ್ಲದು ಹಿರಿಜೀವ? ಮೊಮ್ಮಗಳನ್ನು ಗಂಡನ ಜೊತೆಯಲ್ಲಿ ನೋಡಬೇಕು ಎಂದುಕೊಂಡ ಹಿರಿಜೀವದ ಆಸೆ ನಿರಾಸೆಯಾಗಿತ್ತು. ಮನುಷ್ಯ ಬದುಕಿದ್ದಾಗ ಸಂಪಾದಿಸಿದ ಪುಣ್ಯ ಅವನು ಸತ್ತ ಬೆನ್ನಲ್ಲೇ ಕಾಣುತ್ತದೆ ಎಂಬುವುದು ಹಿರಿಯರ ಅನುಭಾವಿಕ ನುಡಿಗಳು. ಅದರಂತೆಯೇ ಗೌರಮ್ಮನವರು ಊರಿನ ಗೌಡತಿಯಾಗಿ ಗತ್ತಿನಲ್ಲಿ ಗಟ್ಟಿಯಾಗಿ 4 ಜನಕ್ಕೆ ಆಸರೆಯಾಗಿ ಬದುಕಿದವರು. ಸುತ್ತ 7 ಹಳ್ಳಿಗಳ ಜನರು ಸೇರಿದ್ದರು. ದುಡುಕಿನಿಂದ ಮಾಡಿದ ತಪ್ಪಿಗೆ, ಹಾಡಿದ ಮಾತಿಗೆ ಕಣ್ಣೀರಾಕುತ್ತಿದ್ದರು ಜಲಜಾ. ಅದೇ ಸಮಯದಲ್ಲಿ ಎಲ್ಲರದು ಒಂದೇ ಪ್ರಶ್ನೆ, ಹಾಸಿನಿ ಎಲ್ಲಿ? ಅವಳ ಗಂಡ ಬಂದರೂ ಅವಳ್ಯಾಕೆ ಬಂದಿಲ್ಲ? ಜನರಲ್ಲಿ ಗುಸುಗುಸು ಆರಂಭವಾಗುವ ಮೊದಲೇ ಸಂಕೇತ್ ಮತ್ತು ಸಹನಾಳ ಜೊತೆಗೆ ಅಂಗಳ ತುಳಿದಿದ್ದಳು ಹಾಸಿನಿ. ಒಂದೊಂದೇ ಹೆಜ್ಜೆ ಇಟ್ಟು ಬರುತ್ತಿದ್ದವಳ ಮನೆ ಮೆಟ್ಟಿಲು ತುಳಿಯುವಾಗಲೇ ದರದರ ಇಳಿದುಕೊಂಡು ಬಂದ ಸಿದ್ದೇಗೌಡರು ಗೇಟಿನಿಂದ ಆಚೆ ತಳ್ಳಿದ್ದರು. ಮಾವ, ಏನ್ ಮಾಡ್ತಿದ್ದೀರಾ ಎಂದವನು ಅವಳ ಬಳಿ ಓಡಿ ಬಂದಿದ್ದ. ಕೆಳಗೆ ಬಿದ್ದು ಅಮ್ಮ ಎಂದು ಚೀರಿದವಳಿಗೆ ಸಹಾಯಕ್ಕೆ ಬಂದಿದ್ದು ಒಲ್ಲದ ಮನಸ್ಸಿನಿಂದಲೇ ಅಗ್ನಿಸಾಕ್ಷಿಯಾಗಿ ಅವಳ ಕೈ ಹಿಡಿದ ಸಿದ್ಧಾರ್ಥ್. ಮನೆಯವರಿಂದಲೇ ಹೊರದೂಡಲ್ಪಟ್ಟ ಹಾಸಿನಿ ದುಃಖ ಹೇಳತೀರದಾಗಿತ್ತು. ತನ್ನ ನೋವಿಗೆ ತಾನೇ ಕಾರಣ ಎಂದು ಅಳುವಷ್ಟು ಮೂರ್ಖಳು ಅವಳಲ್ಲ. ಅವಳ ನೋವಿಗೆ ಕಾರಣವಿಷ್ಟೇ. ಮನೆಯವರೆಲ್ಲರ ಪ್ರೀತಿಯಲ್ಲಿ ಮೋಸವಾದರೂ ಅಜ್ಜಿ ಪ್ರೀತಿಯಲ್ಲಿ ಯಾವುದೇ ರೀತಿ ಲೋಪವಿರಲಿಲ್ಲ. ಅವಳಿಷ್ಟದ ಓದಿಸಲಿಲ್ಲ. ಅಂದರೂ ಸಾಕಷ್ಟು ಮಟ್ಟಿಗೆ ಓದುವಂತೆ ನೋಡಿಕೊಂಡಿದ್ದರು. ಕೇಳಿದ್ದು ದಕ್ಕದಿದ್ದರೂ ಕೆಲವೊಂದಿಷ್ಟು ಆಸೆಗಳು ಪೂರ್ಣವಾಗಿದ್ದು ಇವರಿಂದಲೇ ಅಲ್ಲವೇ? ನೀನ್ಯಾಕಪ್ಪ ಇವಳನ್ನು ವಹಿಸ್ಕೋತೀಯಾ? ನಿನಗೆ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಎಂದು ಹೇಳುವಷ್ಟರಲ್ಲಿ ತಡೆದಿದ್ದ ಸಿದ್ಧಾರ್ಥ್. ಮಾವ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಏನಂದ್ರಿ? ಇನ್ನೊಬ್ಬನ ಹಿಂದೇನಾ? ಹೆತ್ತ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿಯಲ್ಲ. ನೋಡಿ, ಅವಳು ನನ್ನ ಹೆಂಡ್ತಿ ಹೌದೋ ಅಲ್ವೋ ಅದು ಬೇಕಾಗಿಲ್ಲ. ನನಗೀವಾಗ ಅರ್ಥ ಆಗ್ತಿದೆ. 2 ವರ್ಷ ಎಲ್ಲ ಇದ್ದು ಅನಾಥೆ ಥರ ಯಾಕಿದ್ಲು ಅಂತ. ನೋಡಿ, ಇದು ಸಾವಿನ ಮನೆ. ಸುಮ್ಮನೆ ಮಾತಿಗೆ ಮಾತು ಬೆಳೆಸದೆ ನೋಡೋದಕ್ಕೆ ಬಿಡಿ ಎಂದು ತಾನೇ ಅವಳನ್ನು ಗೌರಮ್ಮನವರ ಮುಂದೆ ಕರೆತಂದಿದ್ದ. ಅದೆಷ್ಟು ನೋವಿತ್ತು. ಎಲ್ಲವನ್ನೂ ಕಳೆದುಕೊಂಡವಳು ತಾನೇ ತಂದ ಒಂದು ಸೀರೆ ಹೊದಿಸಿ ಅಲ್ಲಿಂದ ಅಳುತ್ತಲೇ ಹೊರಟವಳ ಹಿಂದೆ ಅವನು ಹೊರಟಿದ್ದ. ಕಾರು ಚಲಾಯಿಸುತ್ತಿದ್ದವನ ಮನಸ್ಸು ಅದೆಷ್ಟು ರಾಡಿಯಾಗಿತ್ತು ಎಂದರೆ ಊಹಿಸಲಾಗದ ಮಡದಿಯ ನೋವಿನ ಕತೆ ಅವನನ್ನು ಕುಗ್ಗಿಸಿಬಿಟ್ಟಿತ್ತು. ಸಿದ್ದೇಗೌಡರ ಮಾತಿಂದ ನೊಂದ ಸಿದ್ದು ಅವಳ ಬಗ್ಗೆ ತಿಳಿಯಲೇಬೇಕೆಂದು ಹಠಕ್ಕೆ ಬಿದ್ದು ಸಂಕೇತ್ ಮತ್ತು ಸಹನಾರ ಬಳಿ ಬಂದು, ನೋಡಿ, ಅವಳಿನ್ನು ನನ್ನ ಜವಾಬ್ದಾರಿ. ಗಂಡನಾಗಿ ಅಲ್ಲದಿದ್ದರೂ ಒಬ್ಬ ಸ್ನೇಹಿತನಾಗಿ, ಮಾವನಾಗಿ ಅವಳ ಭವಿಷ್ಯ ರೂಪಿಸುವ ಹೊಣೆ ನನ್ನದು. ಸಾಧ್ಯವಾದರೆ ಅವಳ ವಿಷಯ ಹೇಳಿ ಎಂದು ಕೇಳಿಕೊಂಡಾಗ ರುಕ್ಮಿಣಿರವರ ಅನ್ಯಮನಸ್ಕ ರೀತಿಯಿಂದ ಹಿಡಿದು
ದೊಡ್ಡಪ್ಪ ದೊಡ್ಡಮ್ಮನ ಮೋಸ, ಮದುವೆ ಹಿಂದಿನ ದಿನದ ಘಟನೆ, ಈಗ ಅವಳ ಮನದಲ್ಲಿರುವ ತೊಳಲಾಟ ಎಲ್ಲವನ್ನೂ ಕೂದಲ ಎಳೆಯಷ್ಟು ಬಿಡದೆ ಹರುಹಿದ್ದರು. ಒಂದು ಬಾರಿಯಾದರೂ ಒಪ್ಪಿಗೆ ಕೇಳದೆ ಅವಳ ಮನಸ್ಥಿತಿ ಅರಿಯದೆ ತಾಳಿ ಕಟ್ಟಿದ್ದಲ್ಲದೆ ಅವಳಿಗೆ ಆಸರೆಯಾಗುವಾಗ ನನ್ನಲ್ಲೇ ಕಲ್ಪನೆ ಮಾಡಿಕೊಂಡು ದೂರವಿಟ್ಟಿದ್ದು ನನ್ನದೇ ತಪ್ಪು ಎಂದು ತನ್ನನ್ನೇ ಅಳಿದುಕೊಂಡ. ನಿಜಕ್ಕೂ ಯಾವ ಹೆಣ್ಣು ಮಾಡದ ಗಟ್ಟಿ ಧೈರ್ಯ ಇವಳು ಮಾಡಿದ್ದಾಳೆ. ಅಯ್ಯೋ ಹುಚ್ಚಿ, ಅದೇಕೆ ನನ್ನ ಗುಣದ ಬಗ್ಗೆ ನಿರ್ಧರಿಸಿದೆ ನೀನು? ನನ್ನ ಬೇಕು ಬೇಡಗಳನ್ನು ಅರಿಯುವ ನೀನು ನನ್ನ ಮನಸ್ಸನ್ನು ಅರಿಯುವಲ್ಲಿ ಸೋತು ಹೋದೆಯಲ್ಲೇ. ಎಲ್ಲ ಹುಡುಗರು ಮದುವೆಯಾಗುವಳು ಶೀಲವಂತಳಾಗಿ ಇರಬೇಕೆಂದು ಯೋಚಿಸುತ್ತಾನೆ ಹೊರತು ತಾನು ಶೀಲವಂತನಾಗಿದ್ದೇನಾ ಎಂಬ ಪ್ರಶ್ನೆ ಕಟ್ಟುಪಾಡು ಹಾಕಿಕೊಂಡಿದ್ದರೆ ಬಹುಶಃ ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ದಾಂಪತ್ಯ ಅನ್ನೋದು ಎರಡು ಮನಸ್ಸುಗಳಿಗೆ ಸಂಬಂಧಪಟ್ಟಿರಬೇಕೇ ಹೊರತು ಸುಖಕ್ಕೆ ಮೀಸಲಾಗಿರಬಾರದು. ಆದಷ್ಟು ಬೇಗ ನಿನ್ನ ಮನಸ್ಸಿನಲ್ಲಿರುವ ನೋವಿಗೆ ಮುಲಾಮು ಹಚ್ಚುತ್ತೇನೆ. ಅದಕ್ಕಾಗಿ ನಿನ್ನ ಬಳಿ ಕೆಟ್ಟವನಾದರೂ ಚಿಂತೆ ಇಲ್ಲ ಎಂದುಕೊಂಡು ಡ್ರೈವ್ ಮಾಡುತ್ತಿದ್ದರೆ ಅತ್ತು ತಲೆನೋವಿನಿಂದ ಸೀಟಿಗೆ ಹೊರಗಿದ್ದಳು ಹಾಸಿನಿ. ಮನೆ ಮುಂದೆ ಗಾಡಿ ನಿಂತಾಗ ಎಚ್ಚರವಾಯಿತು ಅವಳಿಗೆ. ಒಮ್ಮೆ ಸುತ್ತಲೂ ನೋಡಿದಳು. ಪಿಜಿ ಬಳಿ ಕರೆದುಕೊಂಡು ಹೋಗುತ್ತಾನೆ ಎಂದುಕೊಂಡವಳಿಗೆ ಯಾವುದೋ ಮನೆ ಮುಂದೆ ನಿಲ್ಲಿಸಿದ್ದು ಆಶ್ಚರ್ಯವಾಗಿತ್ತು. ಇಲ್ನೋಡಿ, ನಾನು ಪಿಜಿಗೆ ಹೋಗ್ತೀನಿ, ಅಲ್ಲಿಗೆ ಬಿಟ್ಟು ಬಿಡಿ ಎಂದಳು ಕೀರಲು ಧ್ವನಿಯಲ್ಲಿ. ಏನಂದೆ? ಪಿಜಿಗ? ಸುಮ್ಮನೆ ಮಾತಾಡದೆ ನಡಿಯೊಳಗೆ. ಇನ್ನೊಂದು ಮಾತಾಡಿದರೋ ನನ್ನ ಕೈ ಮಾತಾಡುತ್ತೆ, ನಡಿಯ ಒಳಗೆ. ಅಯ್ಯ, ಯಾವತ್ತೂ ಮಾತೇ ಆಡದವನು ಇವಾಗ ಇಷ್ಟೊಂದು ಗಡುಸಾಗಿ ಮಾತಾಡ್ತಿದ್ದಾರಲ್ಲ. ಏನ್ ಮಾಡೋದು? ಮೊದಲೇ ಕತ್ತಲಾಗಿದೆ, ಸುಮ್ಮನೆ ಹೋಗೋಣ, ಬೆಳಗ್ಗೆನೇ ಹೊರಟರಾಯಿತು ಎಂದುಕೊಂಡು ಅವನನ್ನು ಹಿಂಬಾಲಿಸಿದಳು. ನನಗೂ ಗೊತ್ತು ಕಣೆ, ಬೆಳಗ್ಗೆನೇ ಹೊರಡೋ ಪ್ಲಾನ್ ಹಾಕಿರೋದು. ಅದು ಹೇಗೆ ಹೋಗ್ತೀಯ ನಾನು ನೋಡ್ತೀನಿ ಎಂದುಕೊಂಡು ಒಳಗೆ ನಡೆದಿದ್ದ. ರೂಮಿನಲ್ಲಿ ಕೂತವಳಿಗೆ ತಲೆ ಅಪಾರವಾಗಿ ನೋವಾಗಿತ್ತು. ಅಲ್ಲ, ತುಮಕೂರಿನಲ್ಲೂ ಮನೆ ಇಟ್ಟಿದ್ದಾನೆ ಪುಣ್ಯಾತ್ಮ. ಹೇಗೂ ಈ ಮಂತ್ ಸಿಲೆಬಸ್ ಕಂಪ್ಲೀಟ್ ಆಗಿದ್ದಾವೆ. ಏನಾದರೂ ರೀಸನ್ ಹೇಳಿ ಕೆಲಸ ಬಿಟ್ಟು ಆದಷ್ಟು ಬೇಗ ಎಲ್ಲಾದರೂ ಹೋಗಬೇಕು ಎಂದು ತನ್ನದೇ ಲೆಕ್ಕಾಚಾರದಲ್ಲಿ ಮಲಗಲು ಹೊರಟವಳಿಗೆ ತನ್ನ ಲಗೇಜ್ ಇಲ್ಲದೇ ಇರುವುದು ಅರಿವಾಗಿತ್ತು. ಅಷ್ಟರಲ್ಲೇ ಅವಳ ಲಗೇಜ್ ಸಮೇತ ಊಟದೊಂದಿಗೆ ರೂಮಿಗೆ ಬಂದವನು, ನೋಡು, ಊಟ ಪೂರ ಮುಗಿಸಿ ಮಲ್ಕೋಬೇಕು, ಇಲ್ಲ ಅಂದರೆ ಗೊತ್ತಲ್ವಾ ಎಂದವನು ರೂಮ್ ಹೊರಗಿನಿಂದ ಲಾಕ್ ಮಾಡಿಕೊಂಡೇ ಹೋಗಿದ್ದ. ಸಾರಿ ಕಣೆ, ನಿನಗೆ ಹೇಗೆ ಹೇಳಿದ್ರೂ ಅರ್ಥ ಆಗಲ್ಲ, ಅದಕ್ಕೆ ಹೀಗೆ ಮಾಡ್ತಿದ್ದೀನಿ ಎಂದು ತಾನೂ ಊಟ ಮಾಡಿ ಮಲಗಲು ಹೊರಟವನು ಯಾರಿಗೋ ಕರೆ ಮಾಡಿ ಬೆಳಗ್ಗೆನೇ ಬರಲು ಹೇಳಿ ಹಾಸಿಗೆ ಮೇಲೆ ಒರಗಿದವನಿಗೆ ತನ್ನ ಮನೆಯವರ ಮೇಲೆ ಸಿಟ್ಟು ಬಂದಿತ್ತು. ಮರುದಿನ ಕಾಫಿ ಕಪ್ ಹಿಡಿದುಕೊಂಡು ಒಳಬಂದವನು ಅವಳು ಕುಡಿಯೋವರೆಗೂ ಜಾಗ ಖಾಲಿ ಮಾಡಿರಲಿಲ್ಲ. ಅಷ್ಟರಲ್ಲೇ ಮನೋಶಾಸ್ತ್ರಜ್ಞರಾದ ಜಯಂತಿ ಅವರು ಹಾಜರಾಗಿದ್ದರು. ಹಾಸಿನಿ, ಮನೆ ಓನರ್ ಬಂದಿದ್ದಾರೆ, ನಿನ್ನ ಜೊತೆಗೆ ಮಾತಾಡಬೇಕಂತೆ, ಬಾ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಜಾಗ ಖಾಲಿ ಮಾಡಿದ್ದ. ಅಯ್ಯೋ, ಹಾಗಾದ್ರೆ ಈ ಮನೆ ಇವರದಲ್ವಾ? ಯಾರ್ಯಾರತ್ರ ನಾನೇನು ಮಾತಾಡೋದು ಎಂದುಕೊಂಡು ಕೆಳಬಂದು ಪರಸ್ಪರ ಪರಿಚಯ ಮಾಡಿಕೊಂಡರು. ಸ್ವಲ್ಪ ಹೊತ್ತು ಮಾತಾಡಿ, ತಮ್ಮ ಮನೆ ಹಿಂದಿನ ರೋಡಿನಲ್ಲಿದೆ, ದಿನ ಸಂಜೆ ಬರ್ತೇನೆ ಆಯ್ತಾ ಎಂದವರು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವರ ಸ್ನೇಹಪರತೆ ಅವಳಿಗೂ ಮೆಚ್ಚುಗೆಯಾಗಿತ್ತು. ಪ್ರತಿ ರಾತ್ರಿ ಕನಸಿನಲ್ಲಿ ಬೆಚ್ಚಿ ಬೀಳುವವಳು, ಅದರಿಂದ ಹೊರತರಲು ಈ ದಾರಿ ಆಯ್ದುಕೊಂಡಿದ್ದ. ಇದ್ಯಾವುದರ ಅರಿವಿರದ ಹಾಸಿನಿ ಇಲ್ಲಿಂದ ಹೋಗುವ ಬಗ್ಗೆಯೇ ಯೋಚಿಸುತ್ತಿದ್ದಳು. ನೋಡಿ, ನಾನು ಹೋಗ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ ಎಂದಳು. ಎಲ್ಲಿಗೆ ಹೋಗ್ತೀಯಮ್ಮ? ಗಂಡ ಇರಬೇಕಾದ ಕಡೆಗೆ ಹೆಂಡತಿ ಇರಬೇಕು. ನೋಡು, 2 ವರ್ಷ ನಮ್ಮ ಸಂಬಂಧ ಹೇಗಿತ್ತೋ ಹಾಗೆ ಇರೋ, ನಾನಂತೂ ನಿಂಗೆ ತೊಂದರೆ ಕೊಡೋದಿಲ್ಲ. ಆದರೆ ಒಂದು ಕಂಡೀಷನ್, ನನ್ನೆಲ್ಲ ಅಡಿಗೆ ತಿಂಡಿ ಎಲ್ಲ ಕೆಲಸ ನೀನೇ ಮಾಡಬೇಕು. ಅದು ಕೆಲಸದವಳಾಗಿ ಅಲ್ಲ, ನನ್ನ ಹೆಂಡತಿಯಾಗಿ ಎಂದು ಕಣ್ಣೊಡೆದು ಹೋದವನ ಹೊಸ ಚರ್ಯೆಗೆ ಬೆಚ್ಚಿ ನಿಂತಳು ಹಾಸಿನಿ. 3 ದಿನಗಳ ನಂತರ ಕಾಲೇಜಿಗೆಂದು ಹೊರಟು ನಿಂತಳು. ಅಷ್ಟರಲ್ಲೇ ಅವಳ ಡಿಪಾರ್ಟ್ಮೆಂಟ್ ಸ್ಟಾಫ್ ಬಾಗಿಲಲ್ಲೇ ನಿಂತದ್ದು ನೋಡಿ ಅಚ್ಚರಿಯಾಗಿತ್ತು. ಎಲ್ಲರನ್ನೂ ಆದರದಿಂದ ಸತ್ಕರಿಸಿದಾಗಲೇ ಅವಳನ್ನು ಕೆಲಸದಿಂದ ರಿವೀಲ್ ಮಾಡಿದ ವಿಷಯ ತಿಳಿದಿತ್ತು. ಇದೆಲ್ಲ ಅವನದೇ ಕೆಲಸ, ಇದಕ್ಕೆಲ್ಲ ಇವತ್ತು ಮುಕ್ತಿ ಆಡಲೇಬೇಕೆಂದು ನಿರ್ಧರಿಸಿದ್ದಳು ಹಾಸಿನಿ. ಸಂಜೆವರೆಗೂ ಮನೆ ಕಡೆಗೆ ಬಾರದ ಗಂಡನಿಗಾಗಿ ಬಾಗಿಲಲ್ಲೇ ಕಾಯುತ್ತಿದ್ದಳು. ಸಂಜೆ ಹಾಡು ಗುಣಗುತ್ತಲೇ ಒಳಬಂದವನು ಅವಳನ್ನು ನೋಡಿ ಕಾಫಿ ತರುವಂತೆ ಹೇಳಿ ರೂಮಿಗೆ ಸರಿದಿದ್ದ.
ಆದರೆ ಅಲ್ಲಾಗಲೇ ಫ್ಲಾಸ್ಕಿನಲ್ಲಿ ಇದ್ದ ಕಾಫಿ ನೋಡಿ ಹುರಿದು ಹೋಗಿತ್ತು ಅವನಿಗೆ. ಅಲ್ಲ ಕಣೆ, ಗಂಡ ಮನೆಗೆ ಬಂದಾಗ ಕಾಫಿ ಮಾಡಿ ನಾಚ್ಕೊಂಡು ತಂದು ಕೊಡೋದು ಬಿಟ್ಟು ಇದೇನೆ ನಿನ್ನ ಅವತಾರ ಎಂದವನ ಕಂಡು ರೇಗಿ ಹೋಗಿತ್ತು. ಹೇ ನಿಲ್ಸು ಸಾಕು, ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ? ನಮ್ಮಿಬ್ಬರಿಗೂ ಡಿವರ್ಸ್ ಆಗಿದೆ, ನೆನಪಿರಲಿ ಎಂದು ಬೆಟ್ಟು ತೋರಿಸಿದ್ದವಳ ಮುಂದೆ ಏನಂದೆ? ಡಿವರ್ಸಾ? ನಾನು ಯಾವಾಗ ಸೈನ್ ಮಾಡಿದ್ದೀನಿ ಮೇಡಮ್ ಎಂದವನ ಮಾತಿಗೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಮಾತಾಡದೆ ಮೌನದಲ್ಲಿ ಮನಗೆದ್ದ ಹುಡುಗ ಇಂದು ಕಾಡಿಸಿ ಪೀಡಿಸಿ ಮನದಲ್ಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರೂ ಬದಲಾದ ನಡವಳಿಕೆ ಗೂಢರ್ಥ ಅರಿಯದೆ ಪೆಚ್ಚಾಗುತ್ತಿದ್ದಳು ಹುಡುಗಿ. ಯಾಕೆ, ನಾನು ಹೇಳಿದ್ದು ಅರ್ಥವಾಗುತ್ತಿಲ್ವಾ? ಇಲ್ಲ, ಅರ್ಥವಾದರೂ ಮತ್ತೇನು ಜವಾಬು ಕೊಡಬೇಕೆಂದು ಯೋಚನೆಯಲ್ಲಿ ಕಳೆದೋಗುವ ಮೊದಲು ವಾಸ್ತವವನ್ನು ಒಪ್ಪಿಕೊಂಡು ಜೀವನ ನಡೆಸುವುದರ ಬಗ್ಗೆ ಯೋಚಿಸು. ಅಂದ ಹಾಗೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಯೋಚನೆ ಬಿಟ್ಟು ಬಿಡು. ನಾಳೆ ತಯಾರಾಗಿರೋ, ಒಂದೊಳ್ಳೆ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂದವನು ಯಾವುದೋ ಗುಂಗಿನಲ್ಲಿ ನಿಂತಿದ್ದವಳ ಕಣ್ಣು ತುಂಬಿಕೊಂಡು ಅಲ್ಲಿಂದ ಸರಿದಿದ್ದ. ಅಲ್ಲ, ಇವನಿಗೇನಾದರೂ ಹುಚ್ಚ? ನಾನೇನೋ ಹೇಳಿದ್ರೆ ಇವನೇನೋ ಹೇಳ್ತಾನೆ. ನಾನು ಸಹಿ ಮಾಡಬೇಕಾದರೆ ಇವನು ಮಾಡಿರ್ಲಿಲ್ವಾ? ಅವತ್ತು ಭಾವನೆಗಳ ಗುಂಗಿನಲ್ಲಿ ಅದನ್ನೇ ಮರೆತು ಬಿಟ್ಟೆನಾ? ಏನಾದರೂ ಆಗಲಿ, ಇವನ ಪ್ರೀತಿಯಲ್ಲಿ ನನ್ನನ್ನೇ ಮರೆತು ಬಿಡ್ತೇನೆ. ಮನಸ್ಸು ಪದೇ ಪದೇ ಅವನ ಕಡೆಯೇ ಸೆಳೆಯುತ್ತೆ ಎಂದು ನಗುತ್ತಾ ನಿಂತಿದ್ದಳು. ಊಟಕ್ಕೆಂದು ಕೆಳಗೆ ಬಂದವನು ಅವಳ ಸ್ಥಿತಿ ನೋಡಿ ಒಳಗೆ ನಕ್ಕಿದ್ದ. ನಿನ್ನ ನರಕಕ್ಕೆ ಇದೇ ಸರಿಯಾದ ಶಿಕ್ಷೆ ಕಣೆ ಹುಡುಗಿ. ನೀನು ಕಳ್ಳಿ ಅಂತ ಗೊತ್ತು. ಎಲ್ಲಿ ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಒಳಗೊಳಗೆ ನೋವು ಪಟ್ಟು ಮತ್ತೆಲ್ಲಾದರೂ ಹೋಗ್ಬಿಟ್ರೆ ಅದಕ್ಕೆ ನೀನು ಹುಷಾರಾಗೋವರೆಗೂ ಹೀಗೆ ಇರಬೇಕು. ಮೊದಲು ಮನದ ಭಾರ ಇಳಿಬೇಕು ಎಂದುಕೊಂಡು ಊಟಕ್ಕೆ ಕೂತನು. ಅವನಿಷ್ಟದ ಚಪಾತಿ ಪಲ್ಯವನ್ನೇ ಬಡಿಸಿ ರೂಮಿಗೆ ಹೊರಟಾಗ, ಎಲ್ಲಿಗೋಗ್ತಿದ್ದೀರಾ ಮೇಡಮ್? ಸುಮ್ಮನೆ ಕೂತ್ತಿನ್ನಿ. ಇಲ್ಲಿ ರಶ್ಮಿನೂ ಇಲ್ಲ, ಸುಗುಣಮ್ಮನೂ ಇಲ್ಲ. ನನಗೆ ಕಂಪ್ನಿ ಕೊಡೋಕೆ ಎಂದವನು ಅವಳಿಗೂ ಬಡಿಸಿದ. ಯಾಕೋ ಅವಳಿಗೆ ಅಜ್ಜಿಯ ನೆನಪು ಮರುಕಳಿಸಿತ್ತು. ಯಾವಾಗಲಾದರೂ ಒಮ್ಮೊಮ್ಮೆ ಕೂರಿಸಿಕೊಂಡು ಕೈತುತ್ತು ಕೊಡುತ್ತಿದ್ದರು. ಅದನ್ನು ಹೊರತಾಗಿ ಅವಳೆಂದಿಗೂ ಯಾರ ಜೊತೆಯಲ್ಲಿಯೂ ಊಟಕ್ಕೆ ಕೂರುತ್ತಿರಲಿಲ್ಲ. ಮದುವೆಯಾದ ಮೇಲೂ ಅದೇ ಮುಂದುವರೆದಿತ್ತು. ನೋಡು ಹಾಸ್ನಿ, ನಾವಿಬ್ಬರು ಶತ್ರುಗಳು ಅಲ್ಲ, ಮದುವೆಯಾದವರು ಎಂದಾಗ ಅವನನ್ನೇ ಗುರಾಯಿಸಿದಳು. ಸರಿ, ಆಗಿ ದೂರಾದವರಾದರೂ ನಮ್ಮ ಮಧ್ಯೆ ಗೆಳೆತನ ಇರಬಾರದು ಅಂತ ಏನಿಲ್ಲ ಅಲ್ವಾ? ನೀನ್ಯಾಕೆ ಇಷ್ಟು ದಿನ ಮೌನ ಗೌರಿಯಾಗಿದ್ದೆ? ನಾನಂದ್ರೆ ಇಷ್ಟ ಇಲ್ವಾ ಅಂತ ನಾನು ಕೇಳೋದಿಲ್ಲ. ಆದರೆ ಒಂದೇ ಒಂದು ಮಾತು ಕಣೆ, ಪ್ರಪಂಚದಲ್ಲಿ ಕೆಟ್ಟವರ ಜೊತೆಗೆ ಒಳ್ಳೆಯವರು ಇರ್ತಾರೆ ಎಂದು ಸಿಂಕ್ನಲ್ಲಿ ಕೈ ತೊಳೆಯುತ್ತಾ ಅವಳನ್ನೇ ನೋಡಿದ. ಆದರೆ ನಾನು ಕಂಡಿದ್ದು ಬರೀ ಕೆಟ್ಟದ್ದನ್ನೇ ಸಿದ್ಧಾರ್ಥ್. ಒಬ್ಬರ ಭಾವನೆಗಳಿಗೆ ಇನ್ನೊಬ್ಬರು ಬೆಲೆ ಕೊಡದ ಜನರನ್ನೇ ಕಂಡಿದ್ದೇನೆ. ಅಪ್ಪ ದೊಡ್ಡಪ್ಪ ಅಷ್ಟೇ ಯಾಕೆ, ಮುಖವಾಡ ತೊಟ್ಟು ಮೃಗದ ಹಾಗೆ ವರ್ತಿಸೋ ಕೆಲವು ಮೃಗಗಳು ಎಲ್ಲರನ್ನೂ ನಾನು ಹಾಗೆ ಕಂಡಿದ್ದೇನೆ. ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಪರಿಸ್ಥಿತಿ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ. ಇವತ್ತು ನೀನು ಒಳ್ಳೆಯವನು ಅಂತ ಸಾರಿ ಹೇಳಿದ ಪ್ರಪಂಚ ಯಾವುದಾದರೂ ಒಂದು ತಪ್ಪು ಸಿಕ್ಕಿದರೂ ನಿನ್ನ ಅಷ್ಟೂ ಒಳ್ಳೆಯತನವನ್ನು ಮೂಟೆ ಕಟ್ಟಿ ಕಪ್ಪು ಮಸಿ ಬಳಿದು ಕೇಕೆ ಹಾಕಿ ನಗುತ್ತದೆ ಎಂದವಳು ರೂಮಿಗೆ ಹೋಗಿ ಬಾಗಿಲು ಹಾಕಿದವಳ ಕಂಡು ನಿಟ್ಟಿಸಿರು ಬಿಟ್ಟ ಸಿದ್ಧಾರ್ಥ್. ದೇವರೇ, ಹೀಗೆಲ್ಲಿ ಅಳ್ತಾ ಕೂರ್ತಾಳೋ? ಛೆ, ನಾನೇ ಸ್ವಲ್ಪ ತಾಳ್ಮೆ ವಹಿಸಬೇಕಿತ್ತು ಎಂದುಕೊಂಡು ಹಾಲಿಗೆ ಡಾಕ್ಟರ್ ಜಯಂತಿ ಕೊಟ್ಟ ಮಾತ್ರೆ ಬೆರೆಸಿ ಬಾಗಿಲು ತಟ್ಟಿದರೂ ಅವಳು ತೆಗೆಯದ ಲಕ್ಷಣ ಕಾಣದಾದಾಗ ವಾಪಸ್ ಬಂದು ಮತ್ತೆ ರಾತ್ರಿ ಎಚ್ಚರಿಕೆ ಆಗಬಹುದು ಎಂದು ಹಾಲಿನಲ್ಲೇ ಸೋಫಾದಲ್ಲಿ ನಿದ್ರೆಗೆ ಜಾರಿದ್ದ. ಮೊದಲಿಂದಲೂ ಎಲ್ಲದರಿಂದ ವಂಚಿತವಾಗಿ ಬೆಳೆದವಳು. ಯಾಕೆ, ಚಿಕ್ಕಪ್ಪನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ರುಕ್ಮಿಣಿ ಚಿಕ್ಕಮ್ಮ ತಾನೇ ಅವಳನ್ನ ಪ್ರೀತಿಯಿಂದ ಸಾಕಿಲ್ಲ. ಅಲ್ಲ, ಮದುವೆಗೆ ಮುಂಚೆ ತಪ್ಪು ಮಾಡಿದ ನನ್ನ ಕ್ಷಮಿಸಿದ್ರಿ, ಆದರೆ ಅವಳ ಮೇಲೆ ಯಾಕೆ ಕೋಪ? ಅವಳು ಅಶುಭ ದರಿದ್ರ ಅಂತನ? ನಾನು ಅವತ್ತೇ ಅಲ್ವಾ ಹುಟ್ಟಿದ್ದು. ಹೆತ್ತ ತಾಯಂದ್ರು ಬೇರೆ ಆದ್ರೂ ಬೆಳೆದಿದ್ದು ಒಂದೇ ಮನೆಯಲ್ಲಿ. ನಂಗೇನೋ ಆಟ ಆಡೋಕೆ ದಿಗಂತಿದ್ದ, ಆದರೆ ಅವಳಿಗೆ ಎಲ್ಲಾನೂ ದೂರದವರೇ ಆದ್ರೆ ಕೊನೆಗೆ ನಾನಿಲ್ಲ ಅಂತ ಮರ್ಯಾದೆ ಪ್ರಶ್ನೆ ಅಂತ ಬಲವಂತ ಮಾಡಿ ಮದುವೆ ಮಾಡಿದ್ರೆ ಯಾಕೆ? ಅವಳಿಗೆ ಅವಳದೇ ಇಷ್ಟ ಇರೋದಿಲ್ವಾ? ಯಾಕೆ ಹೀಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರಿ? ಅವರಿಬ್ಬರೂ ಒಂದೇ ಮನೆಯಲ್ಲಿದ್ರೂ ಸಂಸಾರ ಶುರು ಆಗಿಲ್ಲ. ಕಾರಣ ಯಾರು ಗೊತ್ತಾ? ನಿಮ್ಮ ಮಗನೇ.
ಯಾವನೋ ಫ್ರೆಂಡ್ ಹೇಳ್ದ ಅಂತ ಡಿವರ್ಸ್ ಕೊಟ್ಟಿದ್ದು ಇವನೇ ಹೊರತು ಹಾಸಿನಿಯಲ್ಲ ಎಂದವಳ ಕಣ್ಣಿಂದ ನೀರು ಸರಾಗವಾಗಿ ಹರಿದಿದ್ದೆವು. ಸಂಗೀತ, ಏನಂತ ಹೇಳ್ತಿದೀಯಾ? ಹಾಗಾದ್ರೆ ಡಿವರ್ಸ್ ಕೇಳಿದ್ದು ಸಿದ್ದುನಾ ಎಂದರು ಜಲಜಾ. ಹೌದು ಚಿಕ್ಕಿ, ಡಿವರ್ಸ್ ಕೊಟ್ಟು 1 ವರ್ಷವಾದರೂ ಅತ್ತಿಗೆ ಇಲ್ಲಿಂದ ಹೋಗಿರ್ಲಿಲ್ಲ. ಇಬ್ಬರಲ್ಲೂ ಪ್ರೀತಿ ಇದೆ, ಏನೋ ಸಣ್ಣ ಅಂತರ ಇರಬಹುದು. ಅದಕ್ಕೆ ಅತ್ತಿಗೆ ಬಗ್ಗೆ ಹಾಗೆಲ್ಲ ಮಾತಾಡಿದ್ದು ತಪ್ಪಲ್ವಾ? ನಾಳೆ ನಾನು ದಿಗಂತ್ನ ಮದುವೆ ಆದ್ಮೇಲೆ ಕಮಲಾ ಅತ್ತೇನೋ ಇಲ್ಲ ರುಕ್ಮಿಣಿ ಅತ್ತೇನೋ ನನ್ನೂ ಹೀಗೆ ಮಾತಾಡಿದ್ರೆ ಏನ್ ಮಾಡ್ತೀರಾ ಎಂದ ಅನ್ಯಾಳ ಮಾತಿಗೆ ಯಾರೂ ಬದಲಾಡದೆ ಮೌನವಾಗಿ ನಿಂತು ಬಿಟ್ಟರು. ನೋಡು ಅನ್ಯ, ಯಾರು ಏನೇ ಹೇಳಲಿ, ಸಿದ್ದು ಹಾಸಿನಿನ ಕರ್ಕೊಂಡು ಬರ್ತಾನೆ. ಅಲ್ಲಿವರೆಗೂ ಯಾರು ಅವನಿಗೆ ತೊಂದರೆ ಮಾಡಬೇಡಿ ಎಂದು ರೂಮಿಗೆ ನಡೆದರು ಆಚಾರ್ಯ ರಾಮಚಂದ್ರ. ಇತ್ತ ನೋವಿನಿಂದ ತಾನು ಮಾಡಿದ ಅಚಾತುರ್ಯದ ಮಾತುಗಳಿಗೆ ನೊಂದುಕೊಂಡರು ಜಲಜಾ. ಮಾತು ಆಡುವ ಮುನ್ನ ಒಮ್ಮೆ ಯೋಚಿಸಿದ್ದರೆ ಇಂತಹ ಸಂದರ್ಭ ಬರುತ್ತಲೇ ಇರಲಿಲ್ಲ ಎನಿಸುತ್ತದೆ. ಸಂಬಂಧಗಳ ಮಧ್ಯೆ, ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಯಾರೇ ಆಗಲಿ ತಲೆ ಹಾಕುವ ಮುನ್ನ ಒಮ್ಮೆ ಯೋಚಿಸಿ ಅಗತ್ಯವಿದ್ದಾಗ ಸಲಹೆ ನೀಡಬೇಕೇ ವಿನಃ ಮೂಡಿರುವ ಕಂದಕ ದೊಡ್ಡದಾಗಲು ಕಾರಣವಾಗಬಾರದು. ರಾತ್ರಿ ಗಾಢ ನಿದ್ರೆಯಲ್ಲಿ ಪಾತ್ರೆ ಬಿದ್ದ ಶಬ್ದಕ್ಕೆ ಎಚ್ಚರವಾದಾಗ ಅಡುಗೆ ಮನೆಗೆ ಬಂದಾಗ ಬೆಕ್ಕೊಂದು ಕಾಣಿಸಿತ್ತು. ಇದ್ಯಾವಾಗ ಬಂತು ಎಂದುಕೊಂಡವ ಮತ್ತೆ ಮಲಗಲು ಹೋದವನಿಗೆ ಬಿಕ್ಕುಬಿಕಿಯ ಶಬ್ದ ಕೇಳಿಸಿತ್ತು. ಹಾಸಿನಿ, ಹಾಸಿನಿ, ಬಾಗಿಲ್ ತೆಗಿ, ಪ್ಲೀಸ್ ತೆಗಿಯಮ್ಮ, ನೋಡು ನಾನ್ ಸಿದ್ದು ಕಣೆ ಎಂದು 5-6 ನಿಮಿಷ ಕರೆದಾಗ ಬಾಗಿಲು ತೆಗೆದಳು. ಒಳಗೆ ಹೋದಾಗ ಅವನಿಗೆ ದಿಗ್ಭ್ರಮೆಯಾಗಿತ್ತು. ರೂಮಿನಲ್ಲಿ ಇರುವ ಕೆಲವು ವಸ್ತುಗಳು ಹೊಡೆದರೆ ಕೆಲವೊಂದು ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದೆವು. ಒಂದು ಕ್ಷಣ ಹತ್ತಿರ ಹೋಗಲು ಅವನೇ ಹೆದರಿದ್ದನು. ಅದೊಂದು ದಿನ ರಶ್ಮಿ ಹಾಸಿನಿ ರೂಮಿಗೆ ಕರೆದುಕೊಂಡು ಹೋದ ದೃಶ್ಯ ನೆನಪಿಗೆ ಬಂದಿತ್ತು. ಛೇ, ಮಾತ್ರೆ ಕೊಡದೆ ಇದ್ದದ್ದು ನನ್ನ ತಪ್ಪು ಎಂದುಕೊಂಡು ಭಯದಿಂದಲೇ ಅವಳ ಭುಜ ಮುಟ್ಟಿದ್ದವನನ್ನ ಗಟ್ಟಿಯಾಗಿ ತಪ್ಪಿ ಅಳುತ್ತಿದ್ದಳು. ಅವಳ ನಡವಳಿಕೆ ಹೊಸತಾದರೂ ನನ್ನ ಮೇಲೆ ಅವಳಿಗೆ ನಂಬಿಕೆ ಬಂದಿದೆ ಎಂಬುವುದು ಖಾತ್ರಿಯಾಗಿತ್ತು. ಸ್ವಲ್ಪ ಹೊತ್ತು ತಲೆ ನೆವರಿಸಿ ಏನೂ ಮಾತಾಡದಂತೆ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಪಕ್ಕದಲ್ಲೇ ಕೂತವನಿಗೆ ದುಗುಡ ಕಾಡುತ್ತಲೇ ಇತ್ತು. 2 ವರ್ಷದಿಂದ ಮನಸ್ಸಲ್ಲೇ ಇಟ್ಟುಕೊಂಡು ಕೊರಗಿ ಕೊರಗಿ ಕನಸಾಗಿ ಕಾಡಿದಾಗ ಮಾನಸಿಕವಾಗಿ ಕುಗ್ಗುತ್ತಿದ್ದಳು ಹಾಸಿನಿ. ಇದೆಲ್ಲ ಅವನ ಅರಿವಿಗೆ ಬಾರದೇ ಇರಲಿಲ್ಲ. ಮುಂಜಾನೆ ಕಣ್ಣು ತೆರೆದವಳಿಗೆ ಕಂಡದ್ದು ಮಂಚಕ್ಕೆ ಹೊರಗೆ ನಿದ್ದೆ ಹೋದ ಸಿದ್ಧಾರ್ಥ್. ಆಯಾಸದಿಂದಲೇ ಎದ್ದವಳಿಗೆ ರಾತ್ರಿ ಕನಸಿನಿಂದ ನಂದು ಮಾಡಿದ ಎಡವಟ್ಟು, ವಸ್ತುಗಳ ಮೇಲೆ ತೀರಿಸಿಕೊಂಡ ಕೋಪ ಎಲ್ಲದರ ಅರಿವಾಗಿತ್ತು. ಅಯ್ಯೋ, ಇವನು ಏನನ್ನುತ್ತಾನೋ, ನನಗೆ ಹುಚ್ಚು ಅಂತೇನಾದರೂ ಅಂದುಕೊಂಡರೆ ಎಂದು ಯೋಚಿಸುವ ವೇಳೆಗೆ ಸಿದ್ಧಾರ್ಥ್ ಎಚ್ಚರವಾಗಿದ್ದ. ಅರೆ ಹಾಸಿನಿ, ಇಷ್ಟು ಬೇಗ ಎಚ್ಚರ ಆಯ್ತಾ? ಸರಿ, ರೆಡಿ ಆಗೋ, ಹೊರಗಡೆ ಹೋಗುವ ಎಂದವನ ಪಿಳಿ ಪಿಳಿ ನೋಡುತ್ತಿದ್ದಳು. ಅದು ರೂಮು ಇಂದು ಅಳುಕಿನಿಂದ ಹೇಳಿದಾಗ, ಅಯ್ಯೋ, ರಾತ್ರಿ ಯಾವುದೋ ಇಲಿ ನೋಡಿ ಹೆದರ್ಕೊಂಡಿದ್ಯಲ್ಲ, ಅದರ ಎಫೆಕ್ಟ್ ಇದು. ಸರಿ, ತಯಾರಾಗೋ ಎಂದವನು ಅಲ್ಲಿಂದ ಹೊರಬಂದು ಉಸಿರು ತಪ್ಪಿದ್ದ. ಅರೆ, ಇವನು ಇಲಿ ಅಂತಿದ್ದಾನಲ್ಲ, ರಾತ್ರಿ ನಿಜಕ್ಕೂ ಏನಾಯ್ತು? ನಂದೇ ಭ್ರಮೇನಾ? ತಲೆ ಕೆರೆದುಕೊಂಡು ಸ್ನಾನ ಮುಗಿಸಿ ಪಿಂಕ್ ಲೆಗ್ಗಿನ್ಸ್ಗೆ ಬ್ಲೂ ಕುರ್ತಾ ತೊಟ್ಟು ಕೂದಲಿಗೆ ಸಣ್ಣ ಕ್ಲಿಪ್ ಹಾಕಿ ಗೊಂದಲದ ಮುಖ ಹೊತ್ತು ಹೊರಬಂದಿದ್ದಳು ಹಾಸಿನಿ. ತಯಾರಾಗಿ ಬಂದ ಮಡದಿಯನ್ನು ಇಂದು ಸೂಕ್ಷ್ಮವಾಗಿ ಪ್ರೀತಿ ತುಂಬಿದ ಕಂಗಳಿಂದ ಗಮನಿಸಿದ್ದ. ಕೊರಳಲ್ಲಿ ಒಂದೆಳೆ ಸರದಲ್ಲಿ ಕಂಡರೂ ಕಾಣದಂತಿದ್ದ ಮಾಂಗಲ್ಯ ಅವನ ಕಣ್ಣುಗಳಲ್ಲಿ ಮಿಂಚು ತರಿಸಿತ್ತು. ಸವೆದಷ್ಟು ಹಾದಿಯೋ ಮತ್ತೆ ಬಾರದು ಗೆಳತಿ, ನಿನ್ನೊಡನಿರುವ ಸಮಯವೇ ಅಮೂಲ್ಯಗಳಿಗೆ. ಅನುಮತಿಯೊಂದ ನೀನು ಗೆಳತಿ. ಗುಳಿಕೆನ್ನೆಗೆ ಮುತ್ತಿಡುವ ಮುಂಗುರಗಳ ಅಡಿಯಲ್ಲಿ ಸಣ್ಣದೊಂದು ದೃಷ್ಟಿ ಬೊಟ್ಟ ಹಿಟ್ಟು ಸರಿದು ಸರಿಯಲಾರೆ ನಾ ಎಂದಿಗೂ. ಮೊದಲ ಬಾರಿ ಅವನೊಳಗೊಂದು ಚಂದದ ಪದಗಳ ಸಾಲಿನ ಮಹಾಪುರ ಅರಿದು ಬರುತ್ತಿತ್ತು. ಒಂದೊಮ್ಮೆ ಅವಳ ನೋಡುತ್ತಲೇ ಪ್ರಯಾಣ ಆರಂಭಿಸಿದ್ದ ಹುಡುಗ. ಅವಳು ಕಾರಿನ ವೇಗಕ್ಕೆ ಹಿಂದೂಡುವ ಪ್ರಕೃತಿ ಸಾಲನ್ನು ಅನುಭವಿಸುತ್ತಿದ್ದಳು. ಸಮಯ ಸರಿದಂತೆ ಕಾಲ ಕಳೆದಂತೆ ಉಳಿಯುವುದು ನೆನಪಿನ ಬುತ್ತಿಯೊಂದೇ. ಅದು ಕಹಿಯಾಗಲಿ ಸಿಹಿಯಾಗಲಿ ಉಳಿಯುವುದು ಕಾಡುವ ನೆನಪುಗಳ ಬುತ್ತಿಯೊಂದೇ ಅಲ್ಲವೇ? ಹಾಸಿನಿ ಸಿಹಿಜಿಯಿನ ಒಲವ ತುಂಬಿದ ಕರೆಗೆ ಮೆಲ್ಲನೆ ಕಂಪಿಸಿದಳು. ಅದ್ಯಾವ ಶಕ್ತಿಯೋ ಬೇಡವೆಂದರೂ ಸೆಳೆಯುವುದಲ್ಲ. ಒಮ್ಮೊಮ್ಮೆ ಇವನಪ್ಪುಗೆಯಲ್ಲಿ ಕರಗಿಬಿಡಲೆ.
ಅವನನ್ನೇ ನೋಡುತ್ತಾ ತನ್ನಲ್ಲೇ ಕಳೆದು ಹೋದವಳ ಕೈಯನ್ನು ಮೃದುವಾಗಿ ಹಿಡಿದಾಗ ಮೊದಲು ಕಂಪಿಸಿದರು. ಕಷ್ಟದೊಳೊಂದಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗುವೆ. ಗೆಳತಿ ಎಂಬಂತೆ ಭದ್ರತೆಯ ಕಾಳಜಿ ತುಂಬಿದ ಒಲವಿನ ಸ್ಪರ್ಶಕ್ಕೆ ಸೋತು ಹೋದವಳು ಬೀರಿದ ಮಲ್ಲಿಗೆಯಂತೆ ಚಂದದ ತುಟಿ ಅಂಚಲ್ಲಿ ನಗುವರಳಿಸಿದರೆ ಅವನ ಮನದಲ್ಲಿ ತಂಪೆರೆದ ಭಾವ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನ್ನು ಇರುಳಲ್ಲೂ, ಕಾಣುವೆ ಕಿರುನಗೆಯನ್ನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸು. ಜೊತೆಯಾಗಿ ನಡುವೆ ನಾ ಮಳೆಯಲ್ಲೂ, ಬಿಡದಂತೆ ಇಡುವೆ ಈ ಕೈಯನ್ನು. ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲಿ ದಾಟಿನಲ್ಲಿವೆ. ನಗುವ ನಯನ ಮಧುರ ಮೌನ, ಬಿಡುವ ಹೃದಯ ಹಿರೆ ಮಾತೇಕೆ. ಹಾಡಿನ ಸಾಲುಗಳು ಕೊನೆಯಾಗುವ ವೇಳೆಗೆ ಅವರ ಪಯಣ ಸಾಗಿದ್ದು ಹಚ್ಚ ಹಸರಿನ ನಿಸರ್ಗದ ತಪ್ಪಲಿಗೆ. ಕಾರಿನಿಂದ ಇಳಿದವಳ ಮನ ಪ್ರಕೃತಿಯನ್ನ ನೋಡಿ ಪುಲಕಿತಗೊಂಡಿತ್ತು. ಅವಳಿಗೇನೂ ಹೊಸ ಜಾಗವಲ್ಲ. ಅವಳ ಗೆಳತಿಯರಾದ ಮಲ್ಲಿಕಾ, ಸುನೀತಾ, ಸುಜಿ ಇವರ ಜೊತೆಗೆ ದಿನವೆಲ್ಲ ಕಳೆಯುತ್ತಿದ್ದ ಸ್ಥಳ. ಆದರೆ ಹಿಂದೇನೋ ಹೊಸತನ. ಬಹುಶಃ ಎಲ್ಲ ಹುಡುಗಿಯರು ಅದೆಷ್ಟು ಸಲ ಸುತ್ತಿ ಬಂದಿದ್ದರೋ ತನ್ನವನ ಜೊತೆಗೆ ಹೆಜ್ಜೆ ಹಾಕಿದಾಗ ಅದೊಂದು ನೂತನ ಅನುಭೂತಿ. ಅವಳ ಮುಖದಲ್ಲಿನ ಮಂದಹಾಸವೇ ಅವನ ನಗುವಿಗೆ ಕಾರಣ. ಮೆಲ್ಲನೆ ಒಂದೊಂದೇ ಮೆಟ್ಟಿಲು ಹತ್ತಿದವಳ ಕಾಲ್ಗೆಜ್ಜೆ ನಾದ ನನ್ನೆದೆಯಲ್ಲಿ ಜೇಂಕರಿಸುತ್ತಿತ್ತು. ಅದೆಷ್ಟು ಹೊತ್ತು ಅಲ್ಲೆಯೇ ನಿಂತಳು. ತುಂಬ ಥ್ಯಾಂಕ್ಸ್ ಸಿದ್ಧಾರ್ಥ್, ಬಹಳ ದಿನಗಳು ಆಗಿತ್ತು. ಕೆಲಸದ ಒತ್ತಡ ಬರಲಾಗಲಿಲ್ಲ ಎಂದವಳು ಮೌನವಾದಳು. ಬರಲಾಗಲಿಲ್ವಾ ಅಥವಾ ಬೇಕೆಂದೇ ಬರಲಿಲ್ವಾ? ಹಾಸಿನಿ, ನನಗೆ ತಿಳಿದ ರೀತಿಗೆ ನಿನಗೆ ಗೆಳೆತನವೇ ಪ್ರಪಂಚ. ಮನುಷ್ಯ ಎಲ್ಲರನ್ನೂ ಬೆರೆತು ಬಾಳಬೇಕೇ ವಿನಃ ಒಬ್ಬಂಟಿಯಾಗಲ್ಲ. ಫ್ಯಾಮಿಲಿಯಿಂದ ಅನ್ಯಾಯವಾಗಿದೆ ಅಂದೆ, ಅದಕ್ಕೆ ಕಾರಣ ಗೊತ್ತಿಲ್ಲ. ಆದರೆ ಹೀಗೆ ನಿನ್ನ ಸುತ್ತಲೇ ಒಂದು ಪ್ರಪಂಚ ಸೃಷ್ಟಿಸಿಕೊಂಡು ಬದುಕುತ್ತಿರುವುದಾದರೂ ಯಾಕೆ? ಅವಳದು ಅದೇ ಮೌನ. ಪ್ಲೀಸ್ ಹಾಸಿನಿ, ಮಾತಾಡೆ. ಇದೇ ಮೌನವೇ ನಮ್ಮ ಜೀವನ ನಿಂತ ನೀರಾಗೋ ಥರ ಮಾಡಿರೋದು. ನನಗೆ ಮದುವೆಯಾಗುವಾಗ ಸಂಗೀತ ವಿಷಯ ಆತಂಕ ತಂದಿತ್ತು ನಿಜ. ಇನ್ನು ನಾವಿಬ್ಬರು ಒಳ್ಳೆ ಸ್ನೇಹಿತರು ಕಣೋ. ಮೊದಲು ನಿನ್ನ ವರ್ತನೆ ನೋಡಿ ಯಾರನ್ನ ಆದರೂ ಪ್ರೇಮಿಸಿರಬಹುದು ಅಂತ ಬಿಡುಗಡೆ ಕೊಟ್ಟನೇ ವಿನಃ ನೀ ನನ್ನಿಂದ ದೂರಾಗಬೇಕು ಅಂತಲ್ಲ. ಪ್ರೀತಿ ಯಾವಾಗ ಹೇಗೆ ಆಗುತ್ತದೆ ಎನ್ನುವುದು ಮುಖ್ಯವಲ್ಲ. ಆ ಪ್ರೀತಿ ಸಿಗದಾಗ ಆಗುವ ನೋವು ಯಮಯಾತನೆ ಕಣೆ. ನನ್ನ ಮೇಲೆ ಪ್ರೀತಿ ಇದೆ ತಾನೇ, ಇದ್ದು ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದೀಯಾ? ಅದು ನಾನು ಮತ್ತದೇ ಸುಳ್ಳು ಬೇಡ ಹಾಸಿನಿ. 5 ನಿಮಿಷ, ನಾನೀಗಲೇ ಬರುವೆ ಎಂದವನು ಬರುವಾಗ ಕರೆತಂದದ್ದು ಅವಳ ಜೀವದ ಗೆಳತಿ ಮಲ್ಲಿಕಾ ಮತ್ತು ಅವಳ ಗಂಡ ವಸಂತ್. ಮಲ್ಲಿಕಾಳನ್ನು ನೋಡಿದ್ದೆ ಅಪ್ಪಿ ಕಣ್ಣೀರು ಹರಿಸಿದ್ದಳು. ಹಚ್ಚರಸಿನ ನಡುವೆ ಗೆಳತಿ ಮಡಿಲಲ್ಲಿ ತಲೆ ಇಟ್ಟಿದ್ದಳು ಹಾಸಿನಿ. ಭಾವನೆಗಳ ಸಂಘರ್ಷಗಳ ನಡುವೆ ಸೋತು ಹೋಗಿದ್ದೀನಿ ಮಲ್ಲಿಕಾ. ಯಾರನ್ನು ನಂಬಲಿ, ಯಾರನ್ನು ಬಿಡಲಿ ಅರ್ಥವೇ ಆಗುತ್ತಿಲ್ಲ. ನನ್ನನ್ನೇ ಅರಿಸುವವನನ್ನ ಒಪ್ಪಿಕೊಳ್ಳಲೇ ಇಲ್ಲ. ತಪ್ಪೇ ಇಲ್ಲದೆ ಅಜ್ಜಿ ಬಲಿ ತೆಗೆದುಕೊಂಡ ಅತ್ತೆಯ ಮಾತುಗಳು ಮುಂದೊಮ್ಮೆ ನನ್ನ ಸತ್ಯ ಬಯಲಾದಾಗ ಹೊರಬರುವ ಮಾತುಗಳ ಕುಣಿಕೆಗೆ ಕರುಳೊಡ್ಡಲ. ಅಯ್ಯೋ ಹುಚ್ಚಿ, ಬದುಕು ಅಂದುಕೊಂಡಷ್ಟು ಸುಲಭವಲ್ಲ. ಏನೇ ಆಗಲಿ ಗಟ್ಟಿಯಾಗಿ ನಿಲ್ಲುತ್ತೀನಿ ಎಂದು ಧೈರ್ಯದಿಂದ ನಿಂತವಳು ಇಂದು ಕೊರಗುತ್ತಿದ್ದೀಯಾ? ಯಾಕೆ ಗೊತ್ತಾ? ನೀನಾಗಲೇ ಕಹಿ ಘಟನೆಗಳನ್ನು ಮರೆತು ಹೊಸ ಬದುಕಿಗೆ ಕಾಲಿಟ್ಟಿದ್ದೀಯಾ. ನಿನ್ನೊಳಗೊಂದು ಒಲವಿನ ಬಳ್ಳಿ ಈಗಾಗಲೇ ಚಿಗುರೊಡೆದು ಬಲವಾಗಿದೆ. ಎಲ್ಲಿ ಆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯವಷ್ಟೇ ನಿನ್ನದು. ಯಾರಿಗಾಗಿ ಹೆದರಬೇಕು? ಒಮ್ಮೆ ಯೋಚಿಸು. ಅಂದು ಅಸಹಾಯಕಳಾಗಿದ್ದಾಗ ಈ ಸಮಾಜ ನಿನ್ನ ಸಹಾಯಕ್ಕೆ ಬರಲಿಲ್ಲ. ಅಷ್ಟಕ್ಕೂ ಮನೆಯಲ್ಲಿ ವಿಷ ತಿಳಿದರೆ ಎಂಬ ಭಯ ತಾನೆ. ಈ ವಿಷಯ ತಿಳಿಯಬೇಕಾದದ್ದು ನಿನ್ನವನಿಗೆ ಮಾತ್ರ. ಅದು ಈಗಾಗಲೇ ಅವನಿಗೆ ತಿಳಿದಿದೆ. ಏನಂದೆ? ಸಿದ್ದುಗೆ ಎಲ್ಲ ತಿಳಿದಿದೆಯಾ? ಗಾಬರಿ ಸಂಕಟದಲ್ಲಿ ಕೇಳಿದವಳಿಗೆ ನಾಜೂಕಾಗಿಯೇ ಉತ್ತರಿಸಿದಳು ಗೆಳತಿ. ಸಂಸಾರದ ಗುಟ್ಟು 4 ಗೋಡೆಯಲ್ಲಿರುವವರೆಗೂ 4 ಜನರಿಗೆ ಆಹಾರವಾಗಲು ಹೇಗೆ ಸಾಧ್ಯ? ಮತ್ತೊಮ್ಮೆ ಯೋಚಿಸು. ನಿನ್ನ ಭವಿಷ್ಯದ ಸುಂದರ ದಿನಗಳು ನಿನ್ನ ಕೈಯಲ್ಲಿವೆ. ಜೋಪಾನ ಮಾಡುವ ಹೊಣೆಗಾರಿಕೆ ನಿನ್ನದೇ ಎಂದಾಗ ಮೌನದ ಮೊರೆ ಹೊಕ್ಕಳು ಹಾಸಿನಿ. ಮನದ ದುಗುಡವ ಕಳೆಯಲು ಡಾಕ್ಟರ್ ಸಲಹೆಯಂತೆ ಈ ಮಾರ್ಗ ಆಯ್ದುಕೊಂಡಿದ್ದ. ದಾರಿಯುದ್ದಕ್ಕೂ ಅವಳ ಮೌನ. ಮಾಡಿದ ಕೆಲಸ ವಿಫಲವಾಯಿತೆ ಎನ್ನುವ ಗೊಂದಲದಲ್ಲೇ ಮನೆ ಸೇರಿದ್ದರು ಇಬ್ಬರು. ಅವಳು ಮೊದಲಿನಂತೆ ಕೊರಗುತ್ತಿರಲಿಲ್ಲ. ಸಿದ್ಧಾರ್ಥ್ ಸಲಹೆಯಂತೆ 1-2 ಬಾರಿ ಜಯಂತಿ ಅವರ ಜೊತೆಗೆ ಮಾತಾಡಿದ್ದಳು. ಅವರ ಮಾತಿನ ಮೋಡಿಗೋ
ಸಿದ್ಧಾರ್ಥ್ ಕಾಳಜಿಗೋ. ಇತ್ತೀಚೆಗೆ ಸಾಕಷ್ಟು ಬದಲಾವಣೆ ಕಾಣಲಾರಂಭಿಸಿತ್ತು. 1 ವರ್ಷದ ನಂತರ, ಅತ್ತೆ, ನಿಮ್ಮ ಮಗನ ಕಾಟ ನನ್ನಿಂದ ಸಹಿಸೋಕೆ ಸಾಧ್ಯವಿಲ್ಲ. ಕಪ್ಪಿ ಚೇಷ್ಟೆ ಮಾಡ್ತಾರೆ. ಮುಖ ಊದಿಸಿ ಜಲಜಾ ಬಳಿ ದೂರಿಟ್ಟಳು ಹಾಸಿನಿ. ಹೇ ಮಂಗ, ನಾನು ಯಾವಾಗಲೇ ಕಾಡಿಸಿದೆ? ನಾನು ಕಪಿಯಾದರೆ ನೀನು ಕಪಿಯೇ. ಸಾಕು ಇಬ್ಬರದು ತರಲೆ. ಆದಷ್ಟು ಬೇಗ ಒಂದು ಮರಿ ಕಪಿ ಕೊಟ್ಬಿಡಿ. ನಿಮ್ಮ ಚೇಷ್ಟೆ ಜೊತೆಗೆ ಅದನ್ನು ಸಹಿಸಿಕೊಳ್ಳುತ್ತೇವೆ. ನಗುತ್ತಲೇ ನುಡಿದರು ಗಗನ್. ಅವಳ ವದನ ಕೆಂಪೇರಿತ್ತು. ನಾಚಿಕೆಯಲ್ಲೇ ರೂಮಿಗೆ ತೆರಳಿದರೆ, ಭಗವಂತ, ಇಷ್ಟು ದಿನ ಕಿರುಬೆರಳು ಸೋಕದ ಹಾಗೆ ಅವಳನ್ನ ಹೂವಿನ ಹಾಗೆ ನೋಡಿಕೊಂಡಿದ್ದೀನಿ. ಈಗ ಮತ್ತೆ ಅವಳ ಮನಸ್ಸು ಹಾಳಾದರೆ? ಯಾರಿಗೂ ಹೇಳಲಾಗದ ಪರಿಸ್ಥಿತಿಯಲ್ಲೇ ರೂಮಿಗೆ ಬಂದೆನು. ಕಿಟಕಿಯಾಚೆ ನಗುತ್ತಿದ್ದ ಚಂದಿರನಲ್ಲಿಯೂ ಅವನದೇ ಬಿಂಬ. ಅವಳ ಮನ ಯಾವಾಗಲೂ ಸೋತು ಶರಣಾಗಿದ್ದರೂ ಸಾಂಸಾರಿಕ ಜೀವನಕ್ಕೆ ಅವಳಿನ್ನೂ ತಯಾರಾಗಿರಲಿಲ್ಲ. ಸಿದ್ಧಾರ್ಥ್ ಕೂಡ ಅದಕ್ಕೆ ಬಲವಂತ ಮಾಡಿದವನಲ್ಲ. ನಿಜವಾದ ಪ್ರೀತಿ ಎಂದರೆ ಅವನದೇ ಇರಬೇಕು. ಈ 3 ವರ್ಷಗಳು ಕಳೆದು ಹೋದವು. ಈ 3 ಗಂಟಿನ ನಂಟಿಗೆ ಜೊತೆಯಾಗಿರುವ ನನ್ನ ಹೃದಯವಾಸಿಗೆ ತನುಮನವನ್ನು ಅರ್ಪಿಸುವುದರಲ್ಲಿ ಅವಳಿಗ್ಯಾವ ಆಕ್ಷೇಪಣೆಯೂ ಇರಲಿಲ್ಲ. ಅವನು ನಿತನೆಯ ಬೆಚ್ಚನೆ ಅಪ್ಪುಗೆ ಹೊರತುಪಡಿಸಿ ಅವಳ ಸಾಮೀಪ್ಯ ದೂರವೇ. ಮುದ್ದು, ಸಾರಿ ಕಣೆ, ಬೇಜಾರಾಗ್ಬೇಡ. ಅಮ್ಮ ಏನೋ ಮಾತಾಡಿದ್ದಾರೆ ಎನ್ನುವ ವೇಳೆಗೆ ನಾಜೂಕಾದ ಸುಕೋಮಲ ಕೈಗಳಿಂದ ಅವನನ್ನು ಬೆಳೆಸಿ ಅವನೆದೆಯ ಮೇಲೆ ಮುತ್ತಿಟ್ಟಳು. ಬಯಸದೇ ಬಂದ ಭಾಗ್ಯಕ್ಕೆ ಸುಕೋಮಲ ಹೂವಿನ್ನು ಬಾಡದಂತೆಯೇ ಜೋಪಾನವಾಗಿ ಸಂಭಾಳಿಸುತ್ತಿದ್ದರೆ ಇವರ ರಸಕ್ಷಣಗಳನ್ನು ಕದ್ದು ನೋಡದಂತೆ ಕಿಟಕಿಯ ಮರೆಯಲ್ಲಿದ್ದ ಚಂದಿರನಿಗೆ ಮೋಡವೇ ಪರದೆ ಹಾಸಿತ್ತು. ವರ್ಷಗಳು ಉರುಳಿದರೂ ಕಾಣೆಯಾಗಿದ್ದವಳು ಮಾತ್ರ ಭವ್ಯ. ಅವಳ ಜೀವನದಲ್ಲಿಯೂ ಬದಲಾವಣೆ ಆಗಿದ್ದವು. ಆದರೆ ಹಾಸಿನಿ ಜೀವನಕ್ಕೆ ಹೊಸ ತಿರುವು ನೀಡಿದ ಭವ್ಯಾಳ ಹಾಸಿನಿ ಮರೆತರೂ ಸಿದ್ಧಾರ್ಥ್ ಮರೆಯಲು ಸಾಧ್ಯವೇ ಇರಲಿಲ್ಲ. ಕಾಲ ಸರಿಯಲೇಬೇಕಲ್ಲವೇ? ಸಂಬಂಧಗಳೆಂಬ ಕೊಂಡಿ ಕಳಚಿಕೊಂಡಷ್ಟು ಹತ್ತಿರವಾಗುತ್ತಿದ್ದವು. ಜವಾಬ್ದಾರಿ ಹೊರಲು ಹೆಣಗಾಡುತ್ತಿದ್ದ ಸಾಮ್ರಾಟ್. ಈ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್, ಇಬ್ಬರು ಅತ್ತಿಗೆಯರ ಮುದ್ದು ನಾದಿನಿ, ಈಗ ದಿಗಂತ್ನ ಹೆಂಡತಿ. 2 ಮೊಮ್ಮಕ್ಕಳ ಸಂಭಾಳಿಸಲು 3 ಅಜ್ಜಿಯರಿದ್ದರೆ 4 ಜನ ತಾತಂದಿಯರು. ಎಷ್ಟೇ ಜನರಿದ್ದರೂ ಆಶಾ ಕಿರಣಕ್ಕೆ ಅವಳೊಬ್ಬಳೇ ತಾಯಿ. ನೊಂದವರಿಗೆ ದಾರಿದೀಪ ಈ ಹಾಸಿನಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.